ಆಯ್ತು. ಇನ್ನೊಂದು ಕಲ್ಯಾಣ ಎಲ್ಲ ಥರ ಹೇಳ್ತಾ ಇರೋದು ಮನೆಯಲ್ಲಿ ಎಲ್ಲಿಂದ ಗೊತ್ತಾಗಿಲ್ಲ, ಎಲ್ಲಿಂದ ಗೊತ್ತಾಗಿಲ್ಲ ಅದಕ್ಕೆ. ಸರಿ ಆರಾಮಮ್ಮ ಆಯ್ತಾ ಪೂಜೆ ಎಲ್ಲ? ಒಂದು ಕಡಿಮೆ ಮಾಡೋಕ್ಕಾಗಲ್ಲ, ಎಷ್ಟೇ ಇರುತ್ತಲ್ಲ. ಸಾಕಿಲ್ಲಿ ದೀಪ ಇಲ್ಲ ದೀಪ ತೆಗೆದು ದೀಪ ಜೊತೆ ಮಾಡ್ಕೊಂಡು ಆಚಾರ ತುಂಬ ಸೆಕೆ ಆಗ್ತಾ ಇತ್ತು. ಇಲ್ಲ ಫ್ಯಾನ್ ಆಚಾರ ಇದ್ದೇನೋ ಅಂತ ಫೋಟೋ ಕಾಯಿ ಹಾಕ್ಸಿ ಈ ಕಡೆ ಇಟ್ಬಿಡಿ. ಇಲ್ಲ ನಿಂಗೆ ಬೇಕಾ? ನಿನ್ನ ಹತ್ರ ಇಟ್ಕೋತೀಯಾ? ನಿನ್ನ ಹತ್ರ ಇಟ್ಕೋತೀಯಾ? ಇಲ್ಲಿವರೆಗೆ ಸಿಗ್ತಾ ಇದೆ ಆನಂದ ದಿನ ಕರೆಕ್ಟ್ ಇದೆ. ಇಟ್ಬಿಡಿ. ರಂಗಪ್ಪ ರೆಕಾರ್ಡ್ ಆಗ್ತೈತೆ. ಆಗ್ತಾ ಇದೆಯಾ? ಸರಿ. ಲೈವ್ ಅವ್ರು ಕೂತ್ಕೊಂಡ್ಮೇಲೆ ಅವ್ರಿಗೋಸ್ಕರನೇ ಹೇಳೋದು, ಉಳಿದವರೆಲ್ಲ ಜೊತೆಗೆ. ಲೈವ್ ಇಸ್ ಬ್ಯಾಚ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಓಂ ಪರಮ ಗುರುಭ್ಯೋ ನಮಃ. ಓಂ ಶ್ರೀ ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಓಂ ಭಾರತ್ಯೇ ನಮಃ. ಓಂ ಸರಸ್ವತ್ಯೇ ನಮಃ. ಓಂ ವಾಯುವೇ ನಮಃ. ಓಂ ಬ್ರಹ್ಮಣೇ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. सृष्टिस्थित्यप्ययेहानियतिदुषितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुर्परमः चिन्तयेतं महन्तम्. जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्त्यं सूरयः. तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये. ओं स्वस्त्यस्तु सताम् अशेषसन्मङ्गलानि भवन्तु. वक्तुश्च श्रोतॄणां श्लोकैकश्रवणपठनमात्रेण निखिलकलिकृतकल्मषापनूदनपटुतरे धर्माद्यखिलपुरुषार्थसाधनीभूते श्रीमन्महामुनिकृते श्रीमद्भागवते अद्य कथा प्रारम्भे सति किञ्चित् पूर्वकथानुवादः. ಶ್ರೀಮದ್ಭಾಗವತ ಗ್ರಂಥ ನಾರದರ ಪ್ರಾರ್ಥನೆಯಂತೆ ಸಕಲ ಸಾಧಕ ವರ್ಗಕ್ಕೆ ಮೋಕ್ಷ ಸಾಧನೀಭೂತವಾದ ನಿಷ್ಕಾಮ ಭಕ್ತಿಯನ್ನೇ ನೀಡಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ವಾಮಿ ವೇದವ್ಯಾಸದೇವರು ನಿರ್ಮಾಣವನ್ನು ಮಾಡಿ ಶುಕಾಚಾರ್ಯರಿಂದ ಜಗತ್ತಿಗೆ ಅದರ ಉಪದೇಶವನ್ನು ಕೊಡಿಸ್ತಕ್ಕ ಸಂದರ್ಭ. ಪರೀಕ್ಷಿತ್ ರಾಜನಿಗೆ ಉದ್ಧಾರದ ಒಂದು ಸಮಯ. ಅವನು ಅಂತಹ ನಿಷ್ಠೆಯಿಂದಲೇ ಶುಕಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ಅಂತ್ಯಕಾಲ ಬಂದಿದೆ, ಶರೀರ ಬಿಡೋ ಸಮಯ ಬಂದಾಗ ಮನುಷ್ಯನ ಕರ್ತವ್ಯ ಏನು ನಾವು ನಡೆಸಬೇಕು ಅನ್ನೋ ಪ್ರಶ್ನೆ ಬಂದರೆ, ಈಗೇನಾದರೂ ಲೋಕದಲ್ಲಿ ಕೇಳಿದರೆ ನಿಮಗೆ ಲಾಸ್ಟ್ ಟೈಮ್ ಬಂತು ಅಂದರೆ ಏನು ಮಾಡಬೇಕು ಅಂದರೆ ಇಲ್ಲೆಲ್ಲ ಮಾಡಿಬಿಡ್ರಿ, ಬ್ಯಾಂಕ್ ಎಲ್ಲ ಸರಿಯಾಗಿ ಸೆಟಲ್ಮೆಂಟ್ ಮಾಡಿರಿ ಅನ್ನೋದನ್ನೆಲ್ಲ ಇವತ್ತಿನ ಕಾಲದಲ್ಲಿ ಅದಷ್ಟು ವಿಚಾರ ಮಾಡ್ತಾರೆ. ಇವತ್ತಿನ ಕಾಲದಲ್ಲಿ ಏನಪ್ಪ ಲಾಸ್ಟ್ ಮಿನಿಟ್ನಲ್ಲಿ ನಿಮ್ಮದೆಲ್ಲ ಸಮಯ ಮುಗಿತಾ ಇದೆ ಅಂದರೆ ಏನು ಕರ್ತವ್ಯ ಅಂದರೆ ಅವನು ಹೇಳ್ತಾರೆ ಲೋಕದಲ್ಲಿ. ಆದರೆ ಶಾಸ್ತ್ರದಲ್ಲಿ ಯಾವುದು ಕರ್ತವ್ಯ
ಏನು ಸಾಧಕನಿಗೆ ಬೇಕಾದಂತಹ ಅಂಶ, ಈ ವಿಚಾರವನ್ನೇ ಬಹಳ ಚಂದ ತಿಳಿಸ್ತಕ್ಕಂಥದ್ದು ಶುಕಾಚಾರ್ಯರ ಆ ಒಂದು ಉಪದೇಶದ ಆರಂಭ. ಅದ್ಯ ಕಥಾ ಪ್ರಸಕ್ತಿ ವರೀಯಾನ್ ಏಷತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಶುಕಾಚಾರ್ಯರು ರಾಜನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ಅವನ ಪ್ರಶ್ನೆಗೆ ಶ್ಲಾಘನೆ ಮಾಡ್ತಾರೆ. ಒಳ್ಳೆ ಪ್ರಶ್ನೆ ಮಾಡಿದ್ದೀಯಾ ರಾಜ, ಕಾರಣ ನೀನು ಸ್ವಾರ್ಥಿ ಆಗಲಿಲ್ಲ. ಸ್ವಾರ್ಥಿ ಆದವನು ಏನು ಮಾಡ್ತಾನೆ, ಅಂತ್ಯಕಾಲ ಬಂತು ನಾನೇನು ಮಾಡಬೇಕು ಅಂತ ಕೇಳ್ತಿದ್ದ. ಆದರೆ ನೀ ಕೇಳಿದ್ದೇನು, ಶರೀರ ಬಿಡೋ ವ್ಯಕ್ತಿ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀಯ. ಅಂದರೆ ಈ ಪ್ರಶ್ನೆ ಇದೆಯಲ್ಲ, ಇದು ನಿನ್ನ ಒಬ್ಬನ ಪ್ರಶ್ನೆ ಅಂತ ಆಗಲಿಲ್ಲ. ಇದು ಕೃತೋ ಲೋಕಹಿತಂ ನೃಪ, ಇದು ಹಿಂದೆ ಮುಂದೆ ಎಂದೆಂದೂ ಎಲ್ಲರಿಗೂ ಬೇಕಾದಂತಹ ಪ್ರಶ್ನೆ. ಇದು ಎಲ್ಲರಿಗೂ ಈ ಉತ್ತರ ಬೇಕೇ ಬೇಕು. ಅಂದಮೇಲೆ ಪ್ರಶ್ನೆ ಕೇಳಿದ್ರಲ್ಲೂ ನೀನು ರಾಜನಾಗಿ ಲೋಕಕ್ಕೆ ಹಿತವನ್ನೇ ತೋರಿಸ್ತಾ ಇದ್ದೀಯಾ. ಏನು ಕರ್ತವ್ಯ ಅಂತ್ಯಕಾಲದಲ್ಲಿ ಅಂತಂದರೆ, ಅಂತೆ ನಾರಾಯಣ ಸ್ಮೃತಿ ಜನ್ಮಲಾಭ ಪರಃ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ದೇಹದಲ್ಲಿ ಬಾಳಿರ್ತಾನೆ ಜೀವ, ದೇಹ ಬಿಟ್ಟು ಹೋಗೋದು ಎಲ್ಲರಿಗೂ ಬಂದೇ ಬರ್ತದೆ. ಆ ಸಮಯದಲ್ಲಿ ಭಗವಂತನಲ್ಲಿ ಮನಸ್ಸು ಬರಬೇಕು, ನಾರಾಯಣನಲ್ಲಿ ಸ್ಮರಣೆ ಬರಬೇಕು. ಇದೇನೇ ಜನ್ಮಕ್ಕೆ ಸಾರ್ಥಕ್ಯ. ಅಂತ್ಯಕಾಲದಲ್ಲಿ ದೇವರಲ್ಲಿ ಸ್ಮರಣೆ ಬರಬೇಕು ಅಂತ ಆದರೆ ಪರೀಕ್ಷೆ ಒಂದೇ ಗಂಟೆ ಆದ್ರೂ ಕೂಡ 1 ವರ್ಷ ಇಡೀ ತಯಾರಿ ನಡೆಸಿದ್ರೆ ತಾನೆ ಅಲ್ಲಿ ಅವನು ಸಕ್ಸಸ್ ಆಗುತ್ತಾನೆ. ಹಾಗೆ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಬೇಕು ಅನ್ನೋದು ಒಂದು ಪರೀಕ್ಷಾ ಕಾಲ. ಅದಕ್ಕೆ ಪೂರ್ವಭಾವಿಯಾಗಿ ತನ್ನ ಇಡೀ ಜೀವನದಲ್ಲಿ ದೇವರಲ್ಲಿ ಭಕ್ತಿ ಮಾಡಿದ್ದರೆ ಮಾತ್ರ ಅಂತ್ಯಕಾಲದಲ್ಲಿ ದೇವರಲ್ಲಿ ಸ್ಮರಣೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಆ ಅಂಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಾಧನವನ್ನು ನಡೆಸಬೇಕು. ಅದಕ್ಕೋಸ್ಕರವಾಗಿ ದೇವರ ಕಥಾಶ್ರವಣ, ದೇವರಲ್ಲಿ ನಾನಾ ರೀತಿಯಲ್ಲಿ ಮನಸ್ಸನ್ನು ಇಡತಕ್ಕಂತಹ ವ್ರತನೇಮಾದಿ ಅನುಷ್ಠಾನ, ಇದರಲ್ಲಿ ತತ್ಪರನಾಗಿ ಸಾಧನವನ್ನು ಮಾಡುತ್ತಾ, ಅದರಲ್ಲೂ ವಿಶೇಷತಃ ಇನ್ನು ಸಮಯ ಅಲ್ಪ ಇದೆ ಅಂತ ಗೊತ್ತಾದಾಗ ಹೆದರಬಾರ್ದು. ಕಾರಣ ಸಪ್ತಾಹಂ ಜೀವಿತಾವಧಿ ಅಂತಂದ್ರು ಶುಕಾಚಾರ್ಯ. ನಿನಗೆ 7 ದಿವಸ ಇದೆಯೋ, ಆದರೆ ಖಟ್ವಾಂಗ ಅನ್ನತಕ್ಕ ರಾಜ ಅವನಿಗೆ ಒಂದೇ ಮುಹೂರ್ತ ಇದೆ ಅಂತ ಗೊತ್ತಾಯಿತು. ದೇವತೆಗಳೆಲ್ಲ ಅವನು ಸೇವಾ ಮಾಡ್ತಾನೆ, ದೇವತೆಗಳಲ್ಲಿ ಕೇಳ್ತಾನೆ. ಅವರು ಅಂತಾರೆ, ನಿಂಗೇನು ವರ ಕೊಡ್ಲೋ ಖಟ್ವಾಂಗ, ಬಹಳ ನಮ್ಮ ಸೇವಾ ಮಾಡಿಯಾ ಅಂತಂದಾಗ ಖಟ್ವಾಂಗ ರಾಜ ಕೇಳ್ತಾನೆ, ನನಗೇನಿಲ್ಲ, ಜ್ಞಾತ್ವೇ ಯತ್ತಾಮಿಹಾಯುಷಃ, ನನ್ನ ಆಯುಷ್ಯ ಇನ್ನು ಎಷ್ಟು ಉಳಿದಿದೆ ಸ್ವಲ್ಪ ತಿಳಿಸಲಿ ಅಂತ ಕೇಳಿದ. ಅವ್ರು ನೋಡಿದ್ರು, ಇನ್ನು ಒಂದೇ ಮುಹೂರ್ತ ಇರೋದು, 48 ಮಿನಿಟ್ಸು. ಮುಹೂರ್ತ ಅಂತಂದರೆ 48 ನಿಮಿಷ ಅಷ್ಟೇ. 48 ನಿಮಿಷಕ್ಕೆ ನೀವು ಹೊರಡೋದಿದೆ ಅಂತಂತಂದರು. ಅದಕ್ಕೆ ಅವನೇನು ಗಾಬರಿ ಆಗಲಿಲ್ಲ. ಅಷ್ಟರೊಳಗೇನೆ ಸರ್ವ ಸಂಘವನ್ನು ತ್ಯಾಗವನ್ನು ಮಾಡಿದ. ಮೋಹವನ್ನು ಬಿಟ್ಟು ಶರೀರದಿಂದ ಹೊರಡಬೇಕಾದರೆ ದೇವರಲ್ಲಿ ಭಕ್ತಿಯಿಂದ ಅಥವಾ ಹೊರಟ ಸಾಧನದಲ್ಲಿ ಸಿದ್ಧಿಯನ್ನು ಪಡೆದಪ್ಪ. ಅಂದಮೇಲೆ ಮುಹೂರ್ತ ಕಾಲದಲ್ಲೇನೆ ಸಿದ್ಧಿ ಪಡೆದವರಿದ್ದಾರೆ. ನಿಮಗೆ 1 ವಾರ ತನಕ ಇದೆಯಲ್ಲ ಸಮಯ, ಬೇಕಾದಂತೆ ಸಾಧನ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದನ್ನೇ ದೃಷ್ಟಾಂತ ಕೊಟ್ಟು ಹೇಳ್ತಾರೆ ಶುಕಾಚಾರ್ಯರು. ಏನು ಸಾಧನ ಮಾಡಬೇಕು ನಾವು ಶರೀರವನ್ನು ಬಿಡೋದಕ್ಕೆ ಪೂರ್ವಭಾವಿಯಾಗಿ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಇರತಕ್ಕಂಥದ್ದು, ದೇಹವನ್ನು ಬಿಡೋದಕ್ಕೆ ಪೂರ್ವದಲ್ಲಿ ದೇಹ ಬಿಟ್ಟು ಜೀವ ಹೋಗ್ತಾನಲ್ಲ, ಆ ದೇಹವನ್ನು ಬಿಟ್ಟು ಹೋದ್ರೂ ದೇಹದ ಮೇಲೆ ಅಭಿಮಾನ ಹಾಗೆ ಇತ್ತು ಅಂತಂತಂದರೆ ಅದೇ ಬಂಧನಕ್ಕೆ ಕಾರಣ ಆಗ್ತದೆ. ಬಿಡೋದಂತೂ ನಿಶ್ಚಿತ, ದೇಹ ಬಿಟ್ಟು ಹೋಗಲೇಬೇಕು. ಆದರೆ ಇದು ನನ್ನ ದೇಹ, ನಂದು ಅಂತ ಅದರ ಮೇಲೆ ಭಾಳ ಅಭಿಮಾನ ಇರ್ತದಲ್ಲ ಆ ದೇಹದ ಮೇಲೆ, ಅದು ಹಾಗೆ ಇಟ್ಟುಕೊಂಡು ಹೊರಟ ಅಂತಂತಂದರೆ ಅದೇನೇ ಬಂಧನ. ಆ ಬಂಧನವನ್ನು ಮೊದಲೇ ಇಲ್ಲಿ ಕತ್ತರಿಸ್ಕೋಬೇಕಾತ. ಇದು ನನ್ನ ದೇಹ ಅನ್ನತಕ್ಕಂತಹ ಅದರ ಮೇಲೆ ಇರತಕ್ಕ ಅಭಿಮಾನವನ್ನೇ ತ್ಯಾಗ ಮಾಡಿದ ಅಂತಂತಂದರೆ ಆಗ ಅದು ದುಃಖಕ್ಕೆ ಕಾರಣ ಆಗುವುದಿಲ್ಲ. ಉದಾಹರಣೆಗೆ ಒಂದೇನಾದರೂ ತಾನು ತನ್ನ ಮನೆ ಅಥವಾ ಬೇರೆ ಏನಾದರೂ ವಸ್ತುವನ್ನು ಇಟ್ಕೊಂಡಿರ್ತಾನಲ್ಲ, ಅದನ್ನು ಮಾರ್ತಾನೆ ಅಂತ ಇಟ್ಕೊಳ್ಳೋಣ. ಮಾರಿ 1 ಸೆಕೆಂಡಿಗೆ ಆ ಮನೆಗೆ ಬೆಂಕಿ ಬಿತ್ತು ಅಂತಂತಂದರೆ ಆಗ ಅವನಿಗೆ ದುಃಖ ಆಗೋದೇ ಇಲ್ಲ. ಯಾಕೆ ನಂದಲ್ಲ ಅಂತಂತ ಮನಸ್ಸಿನಲ್ಲಿ ಇರ್ತದೆ. ಅದೇ ಮಾರಿರಲಿಲ್ಲ ಅಂದರೆ ಅಯ್ಯೋ ಮನೆಗೆ ಬಿತ್ತು ಅಂತ ಕೂತ್ಕೊಂಡು ಒದ್ದಾಡ್ತಿರ್ತಾನೆ. ಅಂದರೆ ನಂದು ಅನ್ನೋ ಅಭಿಮಾನದಿಂದ ದುಃಖ ಇರ್ತದೆ. ನಂದು ಅನ್ನೋ ಅಭಿಮಾನ ಕತ್ತರಿಸಿಬಿಟ್ವಿ ಅಂತಂತಂದರೆ ಅದು ದುಃಖನೇ ಇರೋದಿಲ್ಲ. ಇದು ಸಂಸಾರದಲ್ಲಿ ಮೊದಲನೇ ಸಂಪರ್ಕ. ಇದು ಅಭಿಮಾನದ ಮೊದಲನೇ ಲಿಂಕ್ ಇರೋದು ಎಲ್ಲಿ? ದೇಹದ ಮೇಲೆ.
ದೇಹದ ಮೇಲೆ ನಂದು ನಂದು ನಾನು ನಂದು ಅಂತ ಅನ್ನೋ ರೀತಿಯಿಂದ ಅಭಿಮಾನ ಇರೋದರಿಂದ ಮುಂದಿಂದೆಲ್ಲ ಶುರು. ದೇಹಕ್ಕೆ ಸಂಬಂಧಪಟ್ಟರು ಜಗ, ಮನೆ, ಬಂಧು, ಬಳಗ, ಪರಿವಾರ, ತಿನ್ನೋದು, ಉಣ್ಣೋದು, ಪದಾರ್ಥ ಎಲ್ಲವೂ ನಂದು ನಂದು ನನಗೆ ಹಾಗೆ ಅಭಿಮಾನ ಎಲ್ಲ ಆರಂಭ ಆಗಿದ್ದೇನೆ ಎಲ್ಲಿಂದ? ದೇಹದ ಮೇಲೆ. ಆ ದೇಹಾಭಿಮಾನವನ್ನು ಬಿಟ್ಟು ಶರೀರದಿಂದ ಆತ ಹೊರಡಬೇಕು. ಇದು ಸಾಧಕನಿಗೆ ಪೂರ್ವಭಾವಿಯಾಗಿ ಇರಬೇಕಾದಂತಹ ತಯಾರಿ. ಇದನ್ನೇ ಶುಕಾಚಾರ್ಯ ತಿಳಿಸ್ತಾರೆ. ಹೆಂಗೆ ಬಿಡಬೇಕು? ಅದೇನು ಒಂದು ದಿವಸದಿಂದ ಬಂದಿರೋದಾಯಿತು. ನೂರಾರು ಜನ್ಮಗಳಲ್ಲಿ ಜೀವ ಯಾವ ಶರೀರದಲ್ಲಿ ಬಂದಿರ್ತಾನಲ್ಲ ಅದರ ಮೇಲೆ ಇಷ್ಟು ಅಭಿಮಾನ ಇಟ್ಟುಕೊಂಡಿರ್ತಾನೆ. ಆ ದೇಹದ ಮೇಲಿರೋ ಅಭಿಮಾನದಿಂದ ಸದಾ ಅದರ ಮೇಲೆ ದೃಷ್ಟಿ ಇಟ್ಕೊಂಡು ಜೀವ ಬದುಕ್ತಿರ್ತಾನಲ್ಲ, ಅಂಥದ್ದನ್ನು ಬಿಟ್ಟು ಬಿಡ್ರಿ ಅಂತಂದ್ರೆ ಒಂದು ಸೆಕೆಂಡ್ನಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ. ಹೌದು, ಅದಕ್ಕೋಸ್ಕರವಾಗಿಯೇ ದೇಹಾಭಿಮಾನವನ್ನು ಬಿಡಬೇಕಾದರೆ ಗೃಹಾತ್ ಪ್ರವ್ರಜಿತೋ ಧೀರಃ, ಗೃಹಾತ್ ಪ್ರವ್ರಜಿತ, ಒಂದೇ ಸ್ಥಳದಲ್ಲಿ ಮನೆಯಲ್ಲೇನೆ ನಿತ್ಯ ಇರೋ ಹಾಗೆ ಬಾಳ್ತಿದ್ರೆ ಆ ಅಭಿಮಾನ ಹೋಗೋದಿಲ್ಲ ಅಂತಲೇ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸಂಚರಣಾದಿಗಳನ್ನು ನಡೆಸಬೇಕಾಗ್ತದೆ. ಆಗ ಎಷ್ಟೋ ವಿಷಯಗಳು ಏನಾಗ್ತದೆ, ಅಂತಕ್ಕಂಥ ಅಭಿಮಾನಗಳೆಲ್ಲ ಕಡಿಮೆ ಆಗಲಿಕ್ಕೆ ಅಲ್ಲಿ ದಾರಿ ಆಗ್ತದೆ. ಪುಣ್ಯತೀರ್ಥ ಜಲಾಪ್ಲುತಃ, ಗಂಗಾದಿ ತೀರ್ಥಗಳಲ್ಲಿ ಮುಳುಗಿ ಸ್ನಾನ ಮಾಡೋ ಮೂಲಕವಾಗಿ ತನ್ನ ಆ ಒಂದು ಮನಸ್ಸು ಶುದ್ಧ ಮಾಡಿಕೊಳ್ಳಿಕ್ಕೆ ಅದು ದಾರಿ ಆಗ್ತದೆ. ಹೀಗೆ ತೀರ್ಥಕ್ಷೇತ್ರಗಳ ಸಂಚರಣೆ, ತೀರ್ಥಗಳಲ್ಲಿ ಸ್ನಾನಾದಿಗಳ ಅನುಷ್ಠಾನ, ವ್ರತ ನಿಯಮಾದಿಗಳಿಂದ ದೇಹವನ್ನು ಕೃಶ ಮಾಡತಕ್ಕಂತಹ ಒಂದು ಕ್ರಮ, ಎಲ್ಲದಕ್ಕಿಂತ ವಿವಿಕ್ತ. ಯಾರು ಹತ್ರ ಬಂದ್ರೂ ಅದಕ್ಕೆ ನಾವು ಮಹತ್ವ ಕೊಡಬಾರ್ದು. ಶರೀರ ಬಿಡೋ ಸಂದರ್ಭದಲ್ಲಿ ಶರೀರ ಬಿಡ್ತಾ ಇರೋದು ನನಗೆ ಹೌದು, ಇನ್ನು ನಾನು ಶರೀರ ಬಿಡೋದು ಹತ್ರ ಇದೆ ಅಂತ ಗೊತ್ತಾದಾಗ ಯಾರೋ ಮಾತಾಡಿಸ್ಲಿಕ್ಕೆ ಬರ್ತಾರೆ, ಯಾರೋ ವಿಚಾರಕ್ಕೆ ಅಂತ ಬರ್ತಾರೆ, ಅಯ್ಯೋ ಹಿಂಗಾಗೋಯ್ತಾ ಇವರಿಗೆ ಅಂತಂತಾರೆ, ಹೌದಾ ಹೊರಟೋಗ್ಬಿಡ್ತಾರ ಇವರು ಅಂತಂತಾರೆ. ಪಾಪ ಅವರೇನೋ ಕನಿಕರದಿದ್ದ, ಅವ್ರು ಯಾರು ಬಂದ್ರೂ ಹೋಗೋದಿದೆ, ಬರದೇ ಇದ್ರೂ ಹೋಗೋದಿದ್ದೇ ಇರ್ತದೆ. ಅದಕ್ಕೆ ದೃಷ್ಟಿ ಕೊಟ್ಟುಕೊಂಡು ನೀವು ಅಭಿಮಾನಕ್ಕೆ ಅದು ಮತ್ತಷ್ಟು ಹಚ್ಚಿಸುವಂತಹ ವಿಚಾರ ಇರ್ತದಲ್ಲ, ಅದಕ್ಕೆ ಅವಕಾಶ ಇಲ್ಲದೆ ಇದ್ದಂತೆ ಏಕಾಂತ ಪ್ರಿಯನಾಗಬೇಕು. ಆ ವಿವಿಕ್ತದಲ್ಲಿ ಆ ಒಂದು ಮನಸ್ಸನ್ನು ಹೊಂದೋದಿದೆಯಲ್ಲ, ಇದು ಶರೀರ ಬಿಡತಕ್ಕಂಥ ಪೂರ್ವಭಾವಿಯಾಗಿ ಸಾಧಕನಿಗೆ ಇರಬೇಕಾದಂತಹ ಅಂಶ. ಇವೆಲ್ಲದರ ಮೇಲೆ ಇವೆಲ್ಲ ಒಂದು ಹೊರಗಿನ ಒಂದು ವಿಚಾರ. ಆದರೆ ಎಲ್ಲದಕ್ಕಿಂತ ಮುಖ್ಯ ಯಾವುದು? ಭಗವತ್ ಕಥಾವನ್ನು ಶ್ರವಣ ಮಾಡಬೇಕು. ದೇವರ ಕಥಾಶ್ರವಣದಿಂದ ಮನಸ್ಸು ಎಷ್ಟು ಶುದ್ಧ ಆಗ್ತದೆ ಅಷ್ಟು ಯಾವುದರಿಂದಲೂ ಶುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹದ್ದು ಭಗವತ್ ಕಥಾಶ್ರವಣ. ಆ ಭಗವತ್ ಕಥಾಶ್ರವಣದಿಂದ ದೇವರಲ್ಲಿ ಮನಸ್ಸನ್ನು ಇಟ್ಟುಕೊಂಡು ಗುರುಗಳು ಕೊಟ್ಟಿರತಕ್ಕಂತಹ ಉಪದೇಶದಂತೆ ಯಾವ ಯಾವ ಭಗವದ್ ರೂಪವನ್ನು ಧ್ಯಾನ ಮಾಡಬೇಕು ಆ ಪ್ರಯತ್ನವನ್ನು ನಡೆಸ್ತಾ, ಆ ಧ್ಯಾನದಲ್ಲಿ ಒಂದೇ ಸಲಕ್ಕೆ ಅದು ಸಕ್ಸಸ್ ಆಗೋದಿಲ್ಲ. ಮನಸ್ಸು ಚಂಚಲ ಇರ್ತದೆ. ಸ್ವಲ್ಪ ದೇವರಲ್ಲಿ ಮನಸ್ಸು ಇಡ್ತಿದ್ದಂತೆ ಇನ್ನೆಲ್ಲೋ ಓಡ್ತಿರ್ತದೆ. ಅದನ್ನು ಅಭ್ಯಾಸವನ್ನು ಮಾಡುತ್ತಾ, ಆ ಅಭ್ಯಾಸ ಮಾಡಬೇಕಾದ್ರೂ ಕೂಡ ಪ್ರಾಣಾಯಾಮಾದಿಗಳಿಂದ ಮುಖ್ಯ ಪ್ರಾಣ ದೇವರನ್ನು ಒಲಿಸಿಕೊಂಡು ಅವರ ಅನುಗ್ರಹದಿಂದ ಅವರು ನಿಯಂತ್ರಣವನ್ನು ಮಾಡಿಸ್ತಾರೆ ಅಂತ ಅನ್ನೋ ಆ ಒಂದು ಭಕ್ತಿಯಿಂದ ನೀವು ಮಾಡಿದರೆ ಇದು ಸಾಧ್ಯ ಅಂತ ವಾಯುದೇವರಲ್ಲಿ ಕೇಳಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರನಾದ ಅಂತಂದರೆ ಒಂದೊಂದೇ ಮೆಟ್ಟಲುಗಳನ್ನು ಏರ್ತಾ ಶರೀರದ ಉತ್ಕ್ರಾಂತಿಗೆ ಆತ ಸಿದ್ಧನಾಗಿರ್ತಾನೆ. ಆ ಸಮಯದಲ್ಲಿ ದೇಹದಿಂದ ಉತ್ಕ್ರಾಂತಿ ಮಾಡಬೇಕಾದರೆ, ಹೊರಗೆ ಹೋಗಬೇಕಾದರೆ ಎಷ್ಟೋ ದ್ವಾರಗಳಿದ್ದಾವೆ, ಎಷ್ಟೋ ರಂಧ್ರಗಳಿದ್ದಾವೆ. ಎಲ್ಲೆಲ್ಲೋ ದೇಹ ಹೆಂಗೋ ಒಂದು ಯಾವುದನ್ನೋ ದಾಟಿಕೊಂಡು ಯಾವುದೋ ಕ್ರಮದಿಂದ ಜೀವ ಹೊರಗೆ ಹೋದರೆ ಉನ್ನತ ಸದ್ಗತಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಶಿರಸ್ಸಿನಿಂದ ಆತ ಏನಾಗಬೇಕು? ದೇಹವನ್ನೇ ಅದನ್ನು ಭೇದಿಸಿಕೊಂಡು ಮೇಲಕ್ಕೆ ಪುಟ್ಟಿಬೇಕು, ಬ್ರಹ್ಮರಂಧ್ರದಿಂದ ಹೊರಡಬೇಕು. ಅದು ಯೋಗಿಯ ಸಾಧಕನ ಲಕ್ಷಣ. ಅದಕ್ಕೋಸ್ಕರವಾಗಿ ಅಭ್ಯಾಸವನ್ನು ಮಾಡುತ್ತಾ ತನ್ನ ದೇಹದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಪಂಚರೂಪದಲ್ಲಿ ವಾಯುದೇವರು ಇರ್ತಾರೆ. ಅದರಲ್ಲಿ ಉದಾನ ಅಂಬತಕ್ಕಂತಹ ಮುಖ್ಯ ಪ್ರಾಣದೇವರ ರೂಪ ಇದೆ. ಊರ್ಧ್ವಗತಿಯನ್ನು ನಮ್ಮನ್ನು ಕರ್ಕೊಂಡು ಹೋಗತಕ್ಕಂತಹ ವಾಯುದೇವರ ರೂಪ. ಆ ವಾಯುದೇವರಲ್ಲಿ ಬೇಡ್ಕೋಬೇಕು. ಶರೀರ ಬಿಡೋ ಸಮಯದಲ್ಲಿ ನೀವು ನಮ್ಮನ್ನೇ ಉನ್ನತ ಲೋಕಕ್ಕೆ ಮೇಲಿನ ಮಾರ್ಗದಲ್ಲಿ ಕರ್ಕೊಂಡು ಹೊರಡ್ರಿ, ಬೇರೆ ಅಪಾನ ಬೇರೆ ಬೇರೆ ದಾರಿಯಲ್ಲಿ ಹೊರಟು ಬಿಟ್ವಿ ಅಂತಂದರೆ ಕೆಳಗಿನ ಲೋಕಕ್ಕೆ ಅತ್ಲಾಗಿತ್ಲಾಗಿ ಹೋಗುವಂಥ ಸ್ಥಿತಿ ಆಗ್ತದೆ. ಆದ್ದರಿಂದ ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ದೇಹದಲ್ಲಿರ್ತಕ್ಕ ಷಟ್ಚಕ್ರಗಳನ್ನೇ ಅಲ್ಲಿರ್ತಕ್ಕ ಭಗವದ್ ರೂಪಗಳ ಅನುಗ್ರಹವನ್ನು ಪಡಿತಾ ಒಂದೊಂದು ಮಾರ್ಗವನ್ನು ದಾಟುತ್ತಾ ದೇಹದಿಂದ ಉತ್ಕ್ರಾಂತಿಯನ್ನೇ ಆತ ಪಡಿತಾನಲ್ಲ, ಇದು ಸಾಧಕನ ಲಕ್ಷಣ ಇದು ಅಂತ ಅನ್ನೋದನ್ನೇ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ
ಎಷ್ಟು ಪ್ರಶ್ನೆ ಮಾಡಿದ್ದ ಅಷ್ಟಕ್ಕೆ ಉತ್ತರ ಕೊಡ್ತಾರೆ ಮೊದಲು. ಎಷ್ಟು ಪ್ರಶ್ನೆ ಮಾಡಿದ್ದಾತ? ಅಂತ್ಯಕಾಲದಲ್ಲಿ ಕರ್ತವ್ಯ ಏನು ಅಂತ ಕೇಳಿದ್ದಾರೆ. ಅದರಂತೆ ಎಲ್ಲ ವಿಚಾರವನ್ನು ತಿಳಿಸ್ತಾರೆ. ಅಷ್ಟೇ ಅಲ್ಲ, ವಿವಂತಿಯೇ ಭಗವತ ಆತ್ಮನಸ್ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಾಃ ವ್ರಜಂತಿ ತಚ್ಚರಣ ಸರೋರ್ಹಂತಿಕಂ. ಭಗವಂತನ ಕಥಾವನ್ನೇ ಪಿಬಂತಿ, ಘಟ 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 ಏನಾದರೂ ನಮಗೆ ಅಪೇಕ್ಷಿತ ವಸ್ತುವನ್ನು ಹೆಂಗೆ ನಾವು ಪಾನ ಮಾಡ್ತೀವೋ ಹಾಗೆ ಆಸ್ವಾದಿಸಬೇಕು. ಅದರಿಂದ ವಿಷಯ ವಿದೂಷಿತಾಶಯ ಪುನಂತಿತೆ, ಮನಸ್ಸು ಇಷ್ಟು ಹಾಳಾಗಿರುತ್ತದೆ, ಎಷ್ಟು ಹಾಳಾಗಿದೆ ಅಂತ ಅನ್ನೋದು ನಾವು ಕಲ್ಪನಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಾನಾ ವಿಷಯಗಳು, ನಾನಾ ಸುದ್ದಿಗಳು, ನಾನಾ ವಿಚಾರಗಳು, ಸುಟ್ಟು ಸುಡುಗಾಡು, ಬೇಕಾದದ್ದು ಬೇಡಾದದ್ದು ಎಲ್ಲ ತಲೆ ತುಂಬ ತುಂಬಿಕೊಂಡು ಹೊಲಸಾಗಿ ಹೋಗಿರ್ತಿರೋ ಮನಸ್ಸು. ಅಂತಹ ಆ ಮನಸ್ಸು ಶುದ್ಧ ಆಗಲಿಕ್ಕೆ ಇರೋದು ಒಂದೇ ಒಂದು ದಾರಿ, ಯಾವುದು? ಭಗವತ್ ಕಥಾ. ಅದರಿಂದ ಮಾತ್ರ ಅದು ಸ್ವಚ್ಛ ಆಗ್ತದೆ. ಮನಸ್ಸು ಶುದ್ಧ ಆಗಿದ್ದರೆ ಮಾತ್ರ ಎಲ್ಲ ಸಾಧನ ಕ್ರಮ ಇರೋದು. ಭಗವತ್ ಕಥಾವನ್ನೇ ಶ್ರವಣವನ್ನು ಮಾಡು ರಾಜ, ಅದರಿಂದ ನೀನು ಉದ್ಧಾರವನ್ನು ಹೊಂದತಕ್ಕಂಥವ. ಶುಕಾಚಾರ್ಯರು ಇಷ್ಟು ತಿಳಿಸ್ತಿದ್ದಂತೆ ಪರೀಕ್ಷಿತ್ ರಾಜ ಪುನಃ ಪ್ರಾರ್ಥನಾವನ್ನು ಮಾಡಿದ್ದಾನೆ. ಭಗವತ್ ಕಥಾವನ್ನೇ ನನಗೆ ಶ್ರವಣವನ್ನು ಮಾಡಿಸಿರಿ. ಯಾವ ಕಥಾ ಅಂತ ಕೇಳಿದಾಗ ದೇವರು ಸೃಷ್ಟಿ ಹೆಂಗೆ ಮಾಡುತ್ತಾನೆ, ಸ್ಥಿತಿ ಹೆಂಗೆ ಮಾಡುತ್ತಾನೆ, ಲಯವನ್ನು ಹೆಂಗೆ ಮಾಡುತ್ತಾನೆ, ಸೃಷ್ಟಿಯಾಗಿರತಕ್ಕ ಪ್ರಪಂಚದಲ್ಲಿ ಭಕ್ತರನ್ನು ಹೆಂಗೆ ಅನುಗ್ರಹವನ್ನು ಮಾಡುತ್ತಾನೆ, ಎಲ್ಲ ಭಗವಂತನ ವಿಷಯದಲ್ಲಿ ತಿಳ್ಕೋಬೇಕು ನಾನು ತನ್ನ ಆ ಪ್ರಶ್ನೆಯನ್ನೇ ಪರೀಕ್ಷಿತ್ ರಾಜ ಶುಕಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಶುಕಾಚಾರ್ಯರು ಮೊದಲು ಸಂಕ್ಷೇಪದಿಂದ ಹೇಳಿದ್ದಾರೆ ಉಪದೇಶವನ್ನು ಇದುವರೆಗೂ. ಆ ತರುವಾಯ ವಿಸ್ತಾರದಿಂದ ಉಪದೇಶವನ್ನು ಆರಂಭವನ್ನು ಮಾಡುತ್ತಾರೆ. ಯಾವತ್ತೂ ಉಪದೇಶಕ್ಕೆ ಎರಡು ಕ್ರಮ ಇದೆ, ಸಂಕ್ಷೇಪ ಮತ್ತು ವಿಸ್ತಾರ. ಸಂಕ್ಷೇಪ ವಿಸ್ತಾರ ಅಭ್ಯಾಂ ಹಿ ಕಥಯಂತಿ ಮನೀಷಿಣಃ. ಸಂಕ್ಷೇಪದಿಂದ ಮೊದಲು ಹೇಳಬೇಕು, ಇನ್ನೂ ಅವ್ರಿಗೆ ಅಪೇಕ್ಷೆ ಇದ್ದರೆ ಮಾತ್ರ ವಿಸ್ತಾರದಿಂದ ಆಮೇಲೆ ತಿಳಿಸ್ಬೇಕು. ಹಾಗೆ ಹೇಳಬಾರ್ದು, ಒಂದೇ ಸಲಕ್ಕೆ ವಿಸ್ತಾರದಿಂದ ಬಹಳ ಹೆಚ್ಚಾಗಿ ಹೇಳಲಿಕ್ಕೆ ಹೋಗಬಾರ್ದು. ಯಾಕೆ ಪಾಪ ಅವ್ರ ಟೈಮ್ ಎಷ್ಟಿರ್ತದೆ ನಮಗೆ ಗೊತ್ತೇ ಇರೋದಿಲ್ಲ. ಅವ್ರೇನೋ ಕೇಳಲಿಕ್ಕೆ ಕೂತರು ಅಂತ ನಮ್ಗೆ ಹೇಳಿದ್ ಬಂದಿದ್ದೆಲ್ಲ ಹೇಳ್ತಾ ಕೂತು ಬಿಟ್ರೆ ಅವರು ಆಮೇಲಿಂದ ಏನಪ್ಪ ಸಿಕ್ಕಾಕೊಂಡ್ಬಿಟ್ರಲ್ಲ ಅಂತ ಮತ್ತೆ ಒದ್ದಾಡುವಂಥ ಸ್ಥಿತಿ ಆಗಬಾರ್ದು ಕೇಳೋರಿಗೆ. ಯಾವತ್ತು ಸಂಕ್ಷೇಪ ಮೊದಲು ಹೇಳಬೇಕು. ಊಟಕ್ಕೆ ಕೂತಾಗ ಮೊದಲು ಸಂಕ್ಷೇಪದಿಂದ ಎಲ್ಲ ಬಡಿಸಿರ್ತಾರೆ. ಆಮೇಲೆ ಅವ್ನಿಗೆ ಯಾವುದಾದ್ರೂ ಇನ್ನೂ ಬೇಕು ಅನಿಸಿದ್ರೆ ಇದು ತುಂಬ ಚೆನ್ನಾಗಿದೆ, ಇದು ಇನ್ನೊಂದು ಸ್ವಲ್ಪ ಹಾಕ್ರಿ ಅಂತ ಕೇಳ್ತಾರೆ. ಹಾಗೆ ಎಲ್ಲ ವಿಷಯದಲ್ಲೂ ಸಂಕ್ಷೇಪ ವಿಸ್ತಾರ. ನಿಮ್ಮ ನ್ಯೂಸ್ನಲ್ಲಿ ಮೊದಲು ಹೆಡ್ಲೈನ್ಸ್ ಅಂತ ಹಾಕ್ತಾರೆ ಸಂಕ್ಷೇಪದಿಂದ, ಆಮೇಲೆ ಇನ್ನು ನೋಡಬೇಕು ಅಂತ ಅನ್ನೋನಿದ್ರೆ ಮತ್ತೆ ಮುಂದುವರಿಸ್ತಾರೆ, ಇಲ್ಲ ಅಲ್ಲೇ ಆಫ್ ಮಾಡಿಬಿಡ್ತಾರೆ. ಹೌದಲ್ಲ? ಅದ್ಮೇಲೆ ಸಂಕ್ಷೇಪ ವಿಸ್ತಾರ ಇದು ಎಲ್ಲ ಫೀಲ್ಡ್ನಲ್ಲೂ ಇರಬೇಕಾದಂತಹ ಅಂಶನೇ. ಅದನ್ನೇ ಶುಕಾಚಾರ್ಯರು ಭಾಗವತದ ಉಪದೇಶದಲ್ಲಿ ಸಂಕ್ಷೇಪದಿಂದ ಹೇಳಿ. ಪರೀಕ್ಷಿತ್ ರಾಜ ಇನ್ನೂ ಬೇಕು, ಇನ್ನೂ ಉದ್ಧಾರ ಮಾಡಿ, ಇನ್ನೂ ಕೇಳ್ತೀನಿ ನಾನು ಅಂತ ವಿಸ್ತಾರದಿಂದ ಕೇಳಬೇಕು ಅಂತ ಯಾವಾಗ ಬೇಡ್ತಾ ಇದ್ದಾನೆ, ಆದ ಶುಕಾಚಾರ್ಯರು ವಿಸ್ತಾರದಿಂದ ನಡೆಸುವಾಗ ವಿಶೇಷವಾಗಿ ದೇವರಲ್ಲಿ ನಮಸ್ಕಾರವನ್ನೇ, ಪ್ರಾರ್ಥನೆಯನ್ನೇ, ಭಕ್ತಿಯನ್ನೇ ಸಮರ್ಪಣವನ್ನು ಮಾಡಿ ಆ ಒಂದು ಆರಂಭವನ್ನು ಮಾಡೋ ಕ್ರಮವನ್ನು ತೋರಿಸ್ತಾ ಇದ್ದಾರೆ. ಕಾರಣ ಸಂಕ್ಷಿಪ್ತವಾಗಿ ಹೇಳುವಾಗ ಸ್ವಾಮಿ ಏನೋ ಒಂದೆರಡು ವಿಚಾರ ಹೇಳ್ತೀನಿ, ಇಷ್ಟೇ ದೇವರ ನಮಸ್ಕಾರ ಮಾಡ್ತೀವಿ. ಆದರೆ ವಿಸ್ತಾರದಿಂದ ಆಗುವಾಗ ಒಂದು ವಾರದ ತನಕ ಹೇಳಬೇಕು ಅಂತಿದ್ದಾಗ ಅದಕ್ಕೆ ವಿಶೇಷ ಭಗವದ್ ಅನುಗ್ರಹ ಬೇಕು. ಆ ಒಂದು ಕ್ರಮದಲ್ಲಿ ದೇವರಿಗೆ ನಮಸ್ಕಾರವನ್ನು ಮಾಡಿ ಆರಂಭವನ್ನು ಮಾಡಿದ್ದಾರೆ ಶುಕಾಚಾರ್ಯರು ಉಪದೇಶವನ್ನೇ. ಆ ಶುಕಾಚಾರ್ಯರ ಅವರ ಒಂದು ಶ್ಲೋಕ, ಅವರ ಒಂದು ಪ್ರಾರ್ಥನೆ ಅದೇ ಪ್ರಸಿದ್ಧವಾದಂತಹದ್ದು. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತನೆ ಭೂಯೋ ನಮಃ ಸದ್ವೃಜಿನಚ್ಛಿದೇ ಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯ ದಾಶುಷೇ. ಏನು ಹೇಳ್ತಾ ಇದ್ದಾರೆ ಶುಕಾಚಾರ್ಯರು? ನಮಃ ಪರಸ್ಮೈ, ಸ್ವಾಮಿ ನಿನಗೆ ನಮಸ್ಕಾರ ಮಾಡಿದ್ದೀನಿ, ದೇವರಿಗೆ ನಮಸ್ಕಾರವನ್ನು ಮಾಡ್ತಾ. ಪರಸ್ಮೈ ಪುರುಷಾಯ, ದೇವರಿಗೆ ನಮಸ್ಕಾರ ಮಾಡೋದ್ರಲ್ಲೂ ನಾವು ಕಲಿಯೋದಿದೆ ಅಂತಂತಾರೆ. ಏನು ಕಲಿಯೋದಿದೆ? ದೇವರು ಇರ್ತಾನೆ, ದೇವ್ರಿಗೆ ಹೋಗಿ ನಮಸ್ಕಾರ ಹಂಗಲ್ಲ. ದೇವರಲ್ಲಿ ಎರಡು ರೂಪ ಇದೆ. ಅದರಲ್ಲಿ ಒಂದು ನಮ್ಮ ಒಳಗಿರತಕ್ಕ ಬಿಂಬರೂಪ, ಹೊರಗಿರತಕ್ಕಂತಹ ಬಾಹ್ಯ ರೂಪ. ಎರಡು ಭಗವದ್ ರೂಪಗಳಲ್ಲಿ ಮೊದಲಿಗೆ ಬಿಂಬರೂಪದಲ್ಲಿರತಕ್ಕ ಸ್ವಾಮಿಗೆ ನಮಸ್ಕಾರವನ್ನು ಮಾಡಬೇಕು ನಾವು. ಯಾಕೆ? ಬಿಂಬರೂಪಿ ಸ್ವಾಮಿ ಒಳಗಿರೋದ್ರಿಂದ ನಮ್ದೆಲ್ಲ ಹಾರಾಟ ಹೋರಾಟ ಚೀರಾಟ ಎಲ್ಲ ನಡೆಯೋದು, ಎಲ್ಲ ಅವಂದೇ ಕಥೆ ಇದು.
ಅಂದಮೇಲೆ ಒಳಗಿರೋ ದೇವರು ಏನಾದರೂ ಅನುಗ್ರಹವನ್ನು ತಪ್ಪಿಸಿದ ಅಂತಂದ್ರೆ ಏನು ನಡೆಯೋದಿಲ್ಲ. ಅಂದಮೇಲೆ ಎಲ್ಲವೂ ಕೂಡ ಯಾರ್ದು ವ್ಯಾಪಾರ ಇದು? ಬಿಂಬರೂಪಿ. ಸ್ವಾಮಿ ನಿನ್ನದಿದು ಅಂತ ಮೊದಲು ಬಿಂಬರೂಪಕ್ಕೆ ನಮಸ್ಕಾರ ಮಾಡಿ, ಆಮೇಲೆ ಬಾಹ್ಯ ರೂಪ ಹೊರಗಿರ್ತಕ್ಕ ರಾಮ, ಕೃಷ್ಣ, ಹಯಗ್ರೀವ, ನರಸಿಂಹ, ವೇದವ್ಯಾಸ ಈ ಎಲ್ಲ ರೂಪಗಳು. ಹೀಗೆ ಎರಡು ಭಗವದ್ ರೂಪಕ್ಕೆ ನಮಸ್ಕಾರವನ್ನೇ ನಾವು ನಿತ್ಯದಲ್ಲಿಯೂ ನಡೆಸೋದಿದೆ ಅನ್ನೋದನ್ನ ಏನು ಮಾಡ್ತಾ ಇದ್ದಾರೆ ಶುಕಾಚಾರ್ಯರು ತಿಳಿಸಿಕೊಟ್ಟು, ನಾನಾ ವಿಧದಲ್ಲಿ ದೇವರಿಗೆ ಭಕ್ತಿಯಿಂದ ಪ್ರಣಾಮವನ್ನು ಸ್ತೋತ್ರವನ್ನು ಮಾಡುತ್ತಾ ಸೃಷ್ಟಿ ಸ್ಥಿತ್ಯಾದಿಗಳ ವಿಚಾರವನ್ನು ತಿಳಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಹೆಂಗೆ ದೇವರು ಸೃಷ್ಟಿ ಮಾಡ್ತಾನೆ ಈ ಪ್ರಶ್ನೆಯನ್ನೇ ನಾರದರು ಕೇಳಿದರು ಬ್ರಹ್ಮದೇವರಲ್ಲಿ. ಅದೇ ಬ್ರಹ್ಮನಾರದ ಸಂವಾದ. ಆ ಸಂವಾದದಿಂದ ಉತ್ತರವನ್ನು ಕೊಡುತ್ತಾರೆ. ನಾರದರು ಕೇಳುತ್ತಾರೆ ಬ್ರಹ್ಮದೇವರನ್ನೇ, ಅಲ್ಲ ನೀವು ಹಿಂಗೆ ಧ್ಯಾನ ಮಾಡ್ತಾ ಕೂತ್ಬಿಟ್ಟಿದ್ದನ್ನು ನೋಡಿದರೆ ಏನಿದು, ನೀವೇ ಜಗತ್ತಿಗೆಲ್ಲ ಸೃಷ್ಟಿ ಮಾಡೋರು, ಎಲ್ಲರಿಗಿಂತ ನೀವೇ ಸುಪ್ರೀಂ ಕೋರ್ಟ್ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ, ನೀವು ಕೂಡ ಈಗ ಯಾರನ್ನೋ ಧ್ಯಾನ ಮಾಡ್ತೀರಿ ಅಂತಂದ್ರೆ ಹಂಗೆ ನಿಮಗಿಂತ ಮೇಲೊಬ್ಬರಿದ್ದಾರೆ ಅಂತ ಆಯ್ತಲ್ಲ ಅಂತ ಹಿಂಗೆ ಯಾರು ಕೇಳ್ತಾರೆ? ನಾರದರು ಕೇಳಿದ್ರು. ಆಗ ಬ್ರಹ್ಮದೇವರು, ಹೌದಪ್ಪ ನಾನು ಭಗವಂತನ ಅಧೀನನೇ, ಭಗವಂತನ ಆದೇಶದಂತೆ ಕಾರ್ಯವನ್ನು ನಡೆಸೋನು, ನಾನೇ ಸರ್ವೋತ್ತಮ ಅಲ್ಲ, ಎಲ್ಲರಿಗಿಂತ ಸರ್ವೋತ್ತಮ ವಸ್ತು ಯಾರಿದ್ದಾನೆ? ನಾರಾಯಣ ಪರ ವೇದಾಹ, ನಾರಾಯಣ ಪರಂ ಮಖಃ ಪರಂ ತಪಃ, ನಾರಾಯಣ ಪರ ದೇವಾಹ, ನಾರಾಯಣ ಪರಂ ಜ್ಞಾನಂ, ನಾರಾಯಣ ಪರ ಗತಿ. ಎಲ್ಲವೂ ನಾರಾಯಣನಲ್ಲಿ ಭಗವಂತನಲ್ಲಿ ಇರ್ತಕ್ಕಂಥದ್ದು ಅಂತ ಭಗವಂತನ ಮಹಿಮಾವನ್ನು ತಿಳಿಸ್ತಾ ಸೃಷ್ಟಿಯಾದಿಗಳೆಲ್ಲವೂ ದೇವರೇ ನಡೆಸ್ತಾನೆ ಅನ್ನೋದನ್ನೇ ಆ ಸಂದರ್ಭದಲ್ಲಿ ಪ್ರತಿಪಾದನವನ್ನು ಮಾಡುತ್ತಾರೆ. ಹೆಂಗ ಸೃಷ್ಟಿ ನಡೀತದೆ? ಯಾಕೆ ಇದೇ ಬಹಳ ಮಹತ್ವದ ವಿಚಾರ. ಎಲ್ಲ ಮೊದಲನೇ ಲೆಕ್ಕ ಅದು. ಮೊದಲನೇ ಲೆಕ್ಕ ತಪ್ಪಾಯಿತು ಅಂದರೆ ಮುಂದಿಂದೆಲ್ಲ ತಪ್ಪಾಗಿ ಹೋಗ್ತದೆ ಹೌದವ್ರ ವಿಚಾರದಲ್ಲಿ. ಹಾಗೆ ಸೃಷ್ಟಿ ಹೆಂಗಾಯಿತು ಅನ್ನೋದು ಮೊದಲು ಅದನ್ನು ಪತ್ತೆ ಹಚ್ಚೋದ್ರಲ್ಲೇ ಪ್ರತಿಯೊಬ್ಬರು ಒದ್ದಾಡ್ತಾ ಇದ್ದಾರೆ. ಯಾವ ಮತ ಆಗಲಿ, ಯಾವ ದರ್ಶನ ಆಗಲಿ, ಯಾವುದೇ ಒಂದು ವಿಚಾರಧಾರೆ ಆಗಲಿ, ಯಾವುದೇ ಸೈನ್ಸ್ ಆಗಲಿ, ಯಾವುದೇ ವಿಷಯ ಆಗಲಿ, ಎಲ್ಲರದು ಗುರಿಯಲ್ಲಿ ಸೃಷ್ಟಿ ಹೆಂಗೆ ಶುರುವಾಯಿತು, ಸೃಷ್ಟಿ ಹೆಂಗಾಯಿತು, ಆರಂಭ ಹೆಂಗಾಯಿತು ಅದನ್ನು ಹುಡುಕೋ ಪ್ರಯತ್ನ ನಡೆಸ್ತೇನೆ ಇದ್ದಾರೆ. ಇಲ್ಲ ಹಂಗಾಯಿತು ಹಿಂಗಾಯಿತು ಒಬ್ಬೊಬ್ಬರು ಒಂದೊಂದು ಕ್ರಮದಿಂದ. ಯಾಕೆ ಆ ಸಮಯದಲ್ಲಿ ಇದ್ದವ್ರಿಗೆ ಇವತ್ತಿಲ್ಲ, ಇವತ್ತಿರೋರಿಗೆ ಅವತ್ತೇನು ನಡೀತು ಅನ್ನೋದು ಕಾಣಿಸ್ತಿಲ್ಲ, ಅದನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದಮೇಲೆ ಹೆಂಗೆ ತಿಳ್ಕೋಬೇಕು? ಅದಕ್ಕೇನು ಬಿಗ್ ಬ್ಯಾಂಗ್ ಥಿಯರಿ ಅಂತಾರೆ, ಮತ್ತೊಂದು ಅಂತಾರೆ, ಇನ್ನೊಂದು ಅಂತಾರೆ, ಅದರಿಂದ ಇದರಿಂದ ಅಂತಾರೆ, ನಾನಾ ರೀತಿಯಿಂದ ವಿಚಾರವನ್ನು ನಡೆಸ್ತಾ ಇದ್ದಾರೆ. ಒಬ್ಬರು ಶೂನ್ಯ ಸೃಷ್ಟಿ ಅಂತಂದ್ರು, ಒಬ್ಬರು ಅಸತ್ ಸೃಷ್ಟಿ ಅಂತಂತಂದ್ರು. ಹಿಂಗೆ ಒಬ್ಬೊಬ್ರು ದ್ವೈತ ಒಂದು, ಅದ್ವೈತ ಒಂದು, ವಿಶಿಷ್ಟಾದ್ವೈತ ಒಂದು, ಒಂದೊಂದು ಮತದವರು ಒಂದು, ಪರಮಾಣುಗಳಿಂದ ಸೃಷ್ಟಿ ಅಂತ ನೈಯಾಯಿಕರು. ಹಿಂಗೆ ಸೃಷ್ಟಿ ವಿಚಾರನೆ ನೋಡಿ, ಈ ಸೃಷ್ಟಿ ವಿಷಯದಲ್ಲೇನೆ ಎಲ್ಲರಿಗೂ ವಿವಾದ ಇರೋದು. ಅಲ್ಲಿ ಏನಾದರೂ ಕೂಡ ನಮ್ಗೆ ಸರಿಯಾಗಿರೋ ವಿಚಾರ ಸಿಕ್ತು ಅಂದರೆ ಮುಂದಿದ್ದೆಲ್ಲ ಲೆಕ್ಕ ಸರಿಯಾಗ್ತದೆ. ಅದನ್ನು ಮೊದಲು ಭಾಗವತ ನಮಗೆ ತಿಳಿಸಿತ್ತು. ಭಾಗವತದಲ್ಲಿ ಏನೇನು ನಾವು ವಿಶೇಷವಾಗಿ ತಿಳಿಯೋ ಅಂಶ ಇದೆ ಅದರಲ್ಲಿ ಬ್ರಹ್ಮದೇವರು ನಾರದರಿಗೆ ತಿಳಿಸಿರುವ ವಿಚಾರವನ್ನು ಶುಕಾಚಾರ್ಯ ಹೇಳ್ತಾರೆ. ಹೆಂಗೆ ಸೃಷ್ಟಿಯಾಯಿತು ಅಂತನ್ನೋ ಪ್ರಶ್ನೆ ಬಂದಾಗ ಪರಮಾತ್ಮ ತಾನು ಸೃಷ್ಟಿಯನ್ನೇ ಆರಂಭವನ್ನು ನಡೆಸ್ತಕ್ಕಂತಹ ಸಂದರ್ಭದಲ್ಲಿ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ, ಹೀಗೆ ಪರಮಾತ್ಮ ಸೃಷ್ಟಿಗೆ ಬೇಕಾಗಿರತಕ್ಕಂತಹ ಅನೇಕ ಅಂಶಗಳನ್ನು ಯೋಜನವನ್ನು ಮಾಡಿ ಆರಂಭವನ್ನು ಮಾಡಿದ್ದಾನೆ. ಅದರಲ್ಲಿ ಮುಖ್ಯವಾಗಿ ತನ್ನ ಸಾಮರ್ಥ್ಯ, ಭಗವಂತನ ಇಚ್ಛಾ, ಅದಕ್ಕೆ ಅನುವರ್ತಿಯಾಗಿರ್ತಕ್ಕ ಲಕ್ಷ್ಮೀದೇವಿ, ಅವಳಿಂದ ಅಭಿಮನ್ಯಮಾನವಾದ ಪ್ರಕೃತಿ, ಅದರಲ್ಲಿರ್ತಕ್ಕಂತಹ ಸತ್ವರಜಸ್ತಮೋ ಗುಣತ್ರಯ, ಅವುಗಳನ್ನೆಲ್ಲವನ್ನೂ ಕೂಡ ಉದ್ಬೋಧನವನ್ನು ಮಾಡುತ್ತಾ ಸೃಷ್ಟಿಯಲ್ಲಿ ಸ್ವಾಮಿ ಆರಂಭವನ್ನು ನಡೆಸ್ತಕ್ಕಂತಹ ಒಂದು ಕ್ರಮ ಏನಿದೆ ಅದನ್ನೇ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಪ್ರತಿಪಾದನವನ್ನು ಮಾಡಿದ್ದಾರೆ. ಈ ಬ್ರಹ್ಮನಾರದ ಸಂವಾದದಿಂದ ಈ ಸೃಷ್ಟಿಯಲ್ಲಿ ಎರಡು ಪ್ರಕಾರ ಸೃಷ್ಟಿಯನ್ನು ನಾವು ತಿಳ್ಕೋಬೇಕು. ಒಂದು, ಮೊದಲು ಬ್ರಹ್ಮಾಂಡದ ಹೊರಗೆ ಪರಮಾತ್ಮ ಮಾಡಿರತಕ್ಕ ಸೃಷ್ಟಿ ಕ್ರಮ. ಬ್ರಹ್ಮಾಂಡದ ಹೊರಗೆ ಸೃಷ್ಟಿ ಹೇಗಾಯಿತು ಅಂತಂದರೆ ಮಹದಾದಿ ತತ್ವಗಳ ಸೃಷ್ಟಿಯಲ್ಲಿ 24 ವಸ್ತುಗಳನ್ನು ಸೃಷ್ಟಿ ಮಾಡುತ್ತಾನೆ ಪರಮಾತ್ಮ. ಆ 24 ವಸ್ತುಗಳು ಅವು ಸೂಕ್ಷ್ಮ ರೂಪದಿಂದ ಮೊದಲು ಪ್ರಕೃತಿಯಲ್ಲಿ ಮೊದಲಿಂದ ಇದ್ದೇ ಇದ್ದಾವೆ. ಅವರಿಗೆ ಸ್ಥೂಲವಾಗಿರತಕ್ಕಂತಹ ಒಂದು ರೂಪವನ್ನು ಪಡೆಯುವಂತೆ ಮಾಡಿದ್ದೇನೆ, ಮೊದಲನೇ ಸೃಷ್ಟಿಯ ವಿಚಾರ. ಆ 24 ತತ್ವಗಳು ಬಂದ ಮೇಲೆ ಆ 24 ತತ್ವಗಳು ಒಂದೊಂದು ಬೇರೆ ಬೇರೆ ಇರೋದನ್ನೇ ಮೇಲನವನ್ನು ಮಾಡಿದಾಗ ಮುಂದಾಗಿರೋದು ಯಾವುದು? ಬ್ರಹ್ಮಾಂಡದ ಸೃಷ್ಟಿ ಎಂಬತಕ್ಕಂಥದ್ದು. ಅಂದರೆ ಏನರ್ಥ? ನಮಗೆ ಅರ್ಥ ಆಗಬೇಕಾದ್ರೆ ನಾವು ಯಾವುದನ್ನು ನೋಡಿರ್ತೀವೋ ಅದನ್ನು ದೃಷ್ಟಾಂತ ಕೊಡಬೇಕು. ಅಡುಗೆ ಮಾಡೋದು ನೋಡಿರ್ತೀವೋ, ಒಂದು ಬಿಸಿಬೇಳೆ ಭಾತ ಆಗಿದ್ದು ನೋಡ್ತೀವೋ, ಇಲ್ಲಿ ಹಾಗೆ ಆಗ್ತದೆ ಬಿಸಿಬೇಳೆ ಭಾತು. ಅದಕ್ಕೆ ಬ್ಯಾಳೆ ಬೇಕು, ಅಕ್ಕಿ ಬೇಕು, ಹುಣಸೆಹಣ್ಣು ಬೇಕು, ಉಪ್ಪು ಬೇಕು, ನೀರು ಬೇಕು, ಅದರಂತೆಯೇ ಎಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆ ಸಾಮಾನುಗಳೆಲ್ಲ ಸೇರಬೇಕು. ಒಂದೊಂದು ಬೇರೆ ಬೇರೆ ಇರ್ತದೆ ಅಡುಗೆ ಮನೆಯೊಳಗೆ ಡಬ್ಬಿಯೊಳಗೆ. ಆಮೇಲೆ ಎಲ್ಲವನ್ನು ಸೇರಿಸಿ ಒಂದು ಪರಿಪಾಕವನ್ನೇ
ಅದು ಹದವಾಗಿ ಹೆಂಗೆ ಅದನ್ನು ಬೇಯಿಸಿದಾಗ ಒಂದು ಪದಾರ್ಥ ನಿರ್ಮಾಣ ಅಂತಿದೆಯೋ ಹಂಗೆ ಪರಮಾತ್ಮ ಮಾಡುತ್ತಾನೆ. 24 ವಸ್ತುಗಳು ಮೊದಲು ಸೃಷ್ಟಿಯಲ್ಲಿ ತಂದಿದ್ದಾನಲ್ಲ, ಅದರಲ್ಲಿರೋ ವಸ್ತುಗಳನ್ನೆಲ್ಲವನ್ನೂ ಕೂಡ ಎಷ್ಟೆಷ್ಟು ಪ್ರಮಾಣ ಬೇಕೋ ಅವನ್ನೆಲ್ಲವನ್ನೂ ಕೂಡ ತಗೊಂಡು ಆ 24 ವಸ್ತುಗಳಿಂದ ಯಾವುದನ್ನು ನಿರ್ಮಾಣ ಮಾಡುತ್ತಾನೆ? ಬ್ರಹ್ಮಾಂಡ ನಿರ್ಮಾಣ ಮಾಡ್ತಾನೆ. ಹಿಂಗೆ ಆ ಬ್ರಹ್ಮಾಂಡ ನಿರ್ಮಾಣ ಆದ ಮೇಲೆ ಆ ಬ್ರಹ್ಮಾಂಡದ ಒಳಗೆ ತಾನೇ ಮತ್ತು ಪ್ರವೇಶವನ್ನು ಮಾಡಿದ. ಆ ಪ್ರವೇಶ ಮಾಡಿದಾಗ ಭಗವಂತನ ರೂಪನೇ ಪದ್ಮನಾಭ ರೂಪ. ಆ ಪದ್ಮನಾಭ ರೂಪಿಯಾಗಿರ್ತಕ್ಕ ಸ್ವಾಮಿ ತನ್ನ ನಾಭಿಯಲ್ಲಿ ಕಮಲವನ್ನು ಅರಳಿಸ್ತಾನೆ. ಆ ಕಮಲದಲ್ಲಿ ಬ್ರಹ್ಮದೇವರನ್ನ ತಂದ. ಬ್ರಹ್ಮದೇವರು ಅಲ್ಲಿ ಬಂದವರೇನೆ, ಅಲ್ಲ ನಾ ಎಲ್ಲಿಂದ ಬಂದೆ, ಯಾರಿಂದ ಬಂದೆ, ಯಾರು ನಾನು ಕರ್ಕೊಂಡ್ಬಂದವರು ಅಂತ ಹುಡುಕಾಡಿದರು. ಹಿಂಗೆ ನೋಡಿದ್ರು, ಹಿಂಗೆ ನೋಡಿದ್ರು, ಹಿಂದೆ ನೋಡಿದ್ರು, 4 ಕಡೆ ನೋಡಿದ್ರು, 4 ಮುಖ ಬಂತವ್ರಿಗೆ, ಉತ್ತರ ಬರಲಿಲ್ಲ. ಕಡೆಗೆ ಇದು ಹೊರಗೆ ಕಾಣಿಸೋ ವಸ್ತು ಅಲ್ಲ ಇದು ಅಂತ ಅಂತರ್ಮುಖಿಯಾಗಿ ಕೆಳಗಿಳಿದ್ರು. ಅದೇ ಪದ್ಮದಿಂದ ನಾಳದಿಂದ ನಾಭಿಯಲ್ಲಿ ಒಳಗೆ ಹೋದರೆ ಅಲ್ಲಿ ಬ್ರಹ್ಮದೇವರು ಭಗವಂತನ ದಿವ್ಯ ರೂಪವನ್ನೇ, ಮೋಕ್ಷ ಪ್ರಪಂಚವನ್ನೇ, ಅಲ್ಲಿರ್ತಕ್ಕ ಮುಕ್ತ ಜೀವರಾಶಿಗಳೆಲ್ಲರನ್ನೂ ಸ್ವಾಮಿ ಅನುಗ್ರಹ ಮಾಡತಕ್ಕಂತಹ ವೈಭವವನ್ನು ನೋಡ್ತಾ ದೇವರ ಸನ್ನಿಧಾನದಲ್ಲಿ ಕೈ ಮುಕ್ಕೊಂಡು ನಿಲ್ತಾರ. ಆ ಸಂದರ್ಭದಲ್ಲಿ ಪರಮಾತ್ಮನು ಕೂಡ ಬ್ರಹ್ಮದೇವರಿಗೆ ಆ ಸಂದರ್ಭದಲ್ಲಿ ತಿಳಿಸ್ತಾ, ನಾ ಇಲ್ಲಿ ತನಕ ಸೃಷ್ಟಿಯ ವಿಚಾರವನ್ನು ಏನೇನು ಮಾಡಿದ್ದಿದೆ, ಮುಂದೆ ನಿನ್ನಲ್ಲಿ ನಿಂತು ನಡೆಸೋದಿದೆ, ಮುಂದೆ ನೀನು ಸೃಷ್ಟಿಯನ್ನು ಆರಂಭವನ್ನು ಮಾಡಿ. ಬ್ರಹ್ಮದೇವರಂದರು ಸೃಷ್ಟಿ ಎಂಬುದು ಅದು ನಾನಾ ರೀತಿಯಲ್ಲಿ ಬಂಧನಕ್ಕೆ ಕಾರಣ ಆಗತಕ್ಕ ಸಂದರ್ಭ ಇರ್ತದೆ. ಹೆಂಗೆ ನಾವು ಇದಕ್ಕೆ ಹೋಗಬೇಕು ಅಂತ ಪ್ರಶ್ನೆ ಬಂದಾಗ, ನೀರಲ್ಲಿ ಧುಮುಕಬೇಕಾದ್ರೇ ನಾವು ಪಾರಾಗಲಿಕ್ಕೆ ಬೇಕಾಗಿರತಕ್ಕ ಯಾವ್ಯಾವ ವಸ್ತು ಇದೆಯೋ ಅದನ್ನೆಲ್ಲ ಜೊತೆ ಇಟ್ಕೊಂಡು ಹೆಂಗೆ ಧುಮುಕ್ತಾರೆ ಹೋದಲ್ಲ, ಹಂಗಿದ್ದಂಗೆ ಸೃಷ್ಟಿಯ ಈ ಒಂದು ಪ್ರಪಂಚದ ಈ ಸಂಸಾರದಲ್ಲಿ ಧುಮುಕಬೇಕಾದ್ರೇ ಯಾವುದು ನಮಗೆ ಇದನ್ನು ಮುಂದೆ ದಾಟಿಸೋದು ಅದನ್ನು ಇಟ್ಕೊಂಡೇ ಹೋಗಬೇಕು ನಾವು. ಯಾವುದದು ಅಂತಂದರೆ ಭಗವಂತನ ತತ್ವಜ್ಞಾನ. ಆ ಭಗವತ್ ತತ್ವಜ್ಞಾನವನ್ನು ಸೂಕ್ಷ್ಮವಾಗಿ 4 ಶ್ಲೋಕಗಳಿಂದ ಹೇಳಿದರೆ ಆ ಸಂದರ್ಭದಲ್ಲಿ ಅಹಮೇವ ಸಮೇವಾಗ್ರೆ ನಾನ್ಯದ್ಯತ್ಸದ ಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ಶಿಷ್ಯೇತ ಸೋಸ್ಮ್ಯಹಂ ಋತೀರ್ಥೇ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಚತುಶ್ಲೋಕಿ ಭಾಗವತವನ್ನೇ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶವನ್ನು ಕೊಟ್ಟು ಈ ಭಾಗವತದ ತತ್ವವನ್ನೇ, ಇದರ ವಿಚಾರವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಸೃಷ್ಟಿಕ್ರಮಾದಿಗಳನ್ನೆಲ್ಲವನ್ನೂ ಕೂಡ ನಡೆಸಲಿ. ಯಾವುದೇ ಒಂದು ಸೃಷ್ಟಿಯ ವಿಚಾರ ನಿಮಗೆ ಬಂಧನಕ್ಕೆ ಕಾರಣ ಆಗೋದಿಲ್ಲ ಅನ್ನೋದನ್ನೇ ಸ್ವಾಮಿ ಅರ್ಥವನ್ನು ಮಾಡಿಸಿಕೊಡ್ತಾನೆ. ಅದರಂತೆಯೇ ಬ್ರಹ್ಮದೇವರು ಕೂಡ ಮುಂದೆ ಸೃಷ್ಟಿಯನ್ನು ಆರಂಭವನ್ನು ಮಾಡುತ್ತಾರಲ್ಲ, ಅಲ್ಲಿಂದ 2ನೇ ಭಾಗ ಸೃಷ್ಟಿಯ ವಿಚಾರ. ಬ್ರಹ್ಮದೇವರ ತನಕ ಇರೋದಿದೆಯಲ್ಲ ಅದು ಒಂದು ವಿಚಾರ, ಅದು ಬ್ರಾಹ್ಮಕಲ್ಪ. ಮುಂದೆ ಪದ್ಮದಲ್ಲಿ ಬಂದು ಬ್ರಹ್ಮದೇವರು ಮಾಡಿದ್ದಿದೆಯಲ್ಲ ಅದನ್ನು ಪಾತ್ಮಕಲ್ಪ ಅಂಬತಕ್ಕಂತಹ ಕ್ರಮದಿಂದ ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವರು ಹೆಂಗೆ ಸೃಷ್ಟಿ ಮಾಡುತ್ತಾರೆ ಅಂತ ಪ್ರಶ್ನೆ ಬಂದರೆ ಅದನ್ನೇ ವಿದುರ ಮೈತ್ರಿಯ ಸಂವಾದದಿಂದ ಏನು ಮಾಡಿದ್ದಾರೆ ಅದನ್ನು ವಿಶೇಷತಃ ಪ್ರತಿಪಾದನವನ್ನು ಮಾಡಿದ್ದಾರೆ. ವಿದುರ ಮೈತ್ರೇಯರ ಸನ್ನಿಧಾನದಲ್ಲಿ ಇದೇ ಸೃಷ್ಟಿ ವಿಚಾರವನ್ನು ಕೇಳಬೇಕು ಅಂತ ಹೊರಡುತ್ತಾನೆ. ಅದಕ್ಕೂ ಪೂರ್ವದಲ್ಲಿ ಉದ್ಧವ ಸಿಕ್ಕಿರ್ತಾನೆ ವಿದುರನಿಗೆ. ಉದ್ಧವ ಯಮುನಾ ತೀರದಲ್ಲಿ ಭೇಟಿಯಾಗುತ್ತಾನೆ. ಉದ್ಧವನು ಕೂಡ ಕೃಷ್ಣನ ಪರಮಭಕ್ತ ಆತ. ಕೃಷ್ಣ ಪರಮಾತ್ಮ ಅದೃಶ್ಯನಾಗುತ್ತಾನೆ. ಬದರಿಗೆ ಹೋಗಬೇಕು ಅಂತ ಹೇಳಿದ್ದಾನೆ ನನಗೆ ಅಂತ ಬದರಿಗೆ ದೇವರ ಆದೇಶದಂತೆ ಹೊರಟಿರುತ್ತಾನೆ. ಆಗ ಉದ್ಧವನಿಗೂ ವಿದುರನಿಗೂ ಸಮಾಗಮ ಆಯಿತು. ವಿದುರ ಕೇಳ್ತಾನೆ, ದೇವರನ್ನು ಬಿಟ್ಟು ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ದೇವರ ಆದೇಶನೇ. ದೇವರಂತ ನನ್ನ ಹತ್ರ ಇರೋಂಗಿಲ್ಲ, ಹೋಗಿ ಬದರಿಗೆ ಹೋಗ್ಬಿಡು ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ನಾನು ಬಿಡಲಿಲ್ಲ ದೇವರನ್ನೇ, ಸ್ವಾಮಿ ನಿನ್ನ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಂದಾಗ ಅಪಾರ ಉಪದೇಶವನ್ನು ಸ್ವಾಮಿ ಕೊಡ್ತಾನೆ. ಆ ಉಪದೇಶವನ್ನು ಕೊಟ್ಟು ಯಾರಾದರೂ ಹೋಗೋದಿಲ್ಲ ಅನ್ನೋರಿಗೆ ಏನಾದ್ರು ಕೈ ತುಂಬ ಅದು ಇದು ಕೊಟ್ಟರೆ ಅವ್ರನ್ನ ಕಳಿಸ್ತಾರಿಲ್ಲ, ಆಯ್ತಪ್ಪ ಇದಕ್ಕೆ ಹೊರಡಿದ್ನೆ ಅಂತ. ಹಾಗೆ ಉದ್ಧವನಿಗೆ ಏನು ಕೊಟ್ಟ ಪರಮಾತ್ಮ? ತತ್ವಜ್ಞಾನವನ್ನೇ, ತತ್ವೋಪದೇಶವನ್ನೇ. ಆ ಉಪದೇಶವನ್ನೆಲ್ಲವನ್ನು ಕೂಡ ತಗೊಂಡು ಹೊರಟಾಗ ಆಗ ವಿದುರನು ಕೂಡ ಏನು ಉಪದೇಶ ಹೇಳಿದರು, ಕೃಷ್ಣ ಏನು ಹೇಳ್ದ, ನನಗೂ ಅದನ್ನು ತಿಳ್ಕೋಬೇಕು ಅಂತ ಕೇಳಿದಾಗ ಆಗ ಉದ್ಧವ ಅಂತಾನೆ, ಇದೆಲ್ಲ ಮೈತ್ರೇಯರು ಹೇಳ್ತಾರೆ, ಅವರಲ್ಲಿ ನೀವು ಕೇಳಬೇಕು ಅಂತ ದೇವರು ಹೇಳಿದ್ದಾನೆ ಅಂತ ತಿಳಿಸಿದ್ದು. ಅದರಂತೆ ಮೈತ್ರೇಯರು ಎಲ್ಲಿದ್ದಾರೆ? ಗಂಗಾದ್ವಾರ, ಹರಿದ್ವಾರ, ಅಲ್ಲಿಗೆ ಮೈತ್ರೇಯರ ಹತ್ರ ವಿದುರ ಆ ಒಂದು ಉಪದೇಶವನ್ನು ಶ್ರವಣವನ್ನು ಮಾಡಲಿಕ್ಕೆ ಹೊರಟಾಗ ಮತ್ತೆ ಸೃಷ್ಟಿ ವಿಚಾರವನ್ನು ತಗೊಂಡಿದ್ದಾರೆ. ಇದೇ ಸೃಷ್ಟಿ ಕ್ರಮವನ್ನು ಹೇಳಿ ಮುಂದೆ ಬ್ರಹ್ಮದೇವರು ಮಾಡತಕ್ಕಂತಹ ಏನು ಸೃಷ್ಟಿಯ ವೈಭವ ಇದೆ, ಅವರು ಹೆಂಗೆ ಸೃಷ್ಟಿ ಮಾಡಿದರು. ಅದೇ ಕಮಲ ಇತ್ತಲ್ಲ, ಕಮಲದಲ್ಲಿ ಕೂತಿದ್ದರಲ್ಲ, ಅದರ ದಳಗಳಿಂದಲೇ 14 ಲೋಕಗಳನ್ನು ನಿರ್ಮಾಣವನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲ, 14 ಲೋಕಗಳಲ್ಲಿ ನಾನಾ ವಿಧವಾಗಿರತಕ್ಕಂತಹ 84 ಲಕ್ಷ ದೇಹವನ್ನು, ಶರೀರಗಳನ್ನೇ ಅದನ್ನು ವ್ಯವಸ್ಥಾವನ್ನು ಮಾಡಿಕೊಡುತ್ತಾರೆ. ಎಲ್ಲವನ್ನು ತಾವು ಹಾಕ್ಕೊಳ್ಳೋದು, ಜೀವರಾಶಿಗಳಿಗೆ ಮಾಡಿಕೊಡೋದು. ಹೀಗೆ ಪ್ರತಿಯೊಂದು ಯಾರ್ದು? ಬ್ರಹ್ಮದೇವರದೇ, ಅವ್ರದ್ದು ಡ್ರೆಸ್ ಅದು. ಅವರು ಪ್ರತಿ ಶರೀರವನ್ನು ತಾವೊಂದು ಹಿಂಗೆ ಡ್ರೆಸ್ ತಗೊಂಡು ತಗೊಳ್ಳಿ ಜೀವರಾಶಿಗಳಿಗಿದು, ಇದು ಇವರಿಗಿದು ಅಂತ ಹಿಂಗೆ ಏನು ಮಾಡ್ತಾ ಹೋಗ್ತಾರೆ ಬ್ರಹ್ಮದೇವರು.
ಆ ಒಂದು ವ್ಯವಸ್ಥಾವನ್ನು ಮಾಡ್ತಾ ಹೊರಡುತ್ತಾರೆ. ಹಂಗೆ ಶರೀರಗಳ ನಿರ್ಮಾಣ ಆಗತಾ ಕಡೆಗೆ ನಿರ್ಮಾಣ ಆಗಿದ್ದು ಯಾವ ಶರೀರ? ಬ್ರಹ್ಮಾವಬೋಧ ದಿಷಣೋ ಮುದಮಾಪದೇವಃ ದೃಷ್ಟ್ವಾ ಪುರಾಣಿ ಅಜಯಾತ್ಮಶಕ್ತ್ಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗ ದಂಶ ಮತ್ಸ್ಯಾನ್ನೇ ತೈಸ್ತೇರತುಷ್ಟ ಹೃದಯ ಪುರುಷಂ ನಿಧಾಯ. ಪಶುಗಳಾಯಿತು, ಪಕ್ಷಿಗಳಾಯಿತು, ಖಗಗಳಾಯಿತು, ಮೃಗಗಳಾಯಿತು, ಸರ್ಪಗಳಾಯಿತು, ನಾನಾ ಜೀವರಾಶಿಗಳಿಗೆಲ್ಲ ಒಂದೊಂದು ಶರೀರಗಳು ಬಂದ್ರೂ ಕೂಡ ಇನ್ನೊಂದು ಮಾಡ ಎಲ್ಲಿ ತನಕ ಮಾಡಿದರು? ಪುರುಷ ಶರೀರ, ಮಾನುಷ ಶರೀರ. ಈ ಶರೀರ ನಿರ್ಮಾಣ ಆಗೋ ಪರ್ಯಂತರವಾಗಿ ದೇವರು ಮಾಡಿದ ಮೇಲೆ ಮುದಮಾಪ ದೇವ, ಆಮೇಲೆ ಸಾಕಿ. ಇದಾದ್ಮೇಲೆ ಮತ್ತೊಂದು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಬೇಕಾಗಿಲ್ಲ ಅಂತಂದ್ರೆ ಶರೀರದ ನಿರ್ಮಾಣ ಮಾಡಿರೋದು ಯಾತಕ್ಕೋಸ್ಕರ? ಈ ಶರೀರದಲ್ಲಿ ಜೀವ ಬಂದಾಗ ಆ ಜೀವ ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ದಾರಿಯಾಗಲಿ ಅಂತ. ಆ ಭಗವಜ್ಞಾನ ಉಳಿದ ಶರೀರದಲ್ಲಿ ಸಾಧ್ಯ ಇಲ್ಲ. ಅದು ಯಾವ ಶರೀರದಲ್ಲಿ ಸಾಧ್ಯ ಇದೆ? ಈ ಮನುಷ್ಯ ಶರೀರದಲ್ಲಿ ಜ್ಞಾನವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಅಂದರೆ ಪರಮಾತ್ಮನ ಜ್ಞಾನವನ್ನು ಪಡೆಯೋ ಶರೀರ ಬಂತು ಅಂತ ಆದಮೇಲೆ ಇನ್ನೆಲ್ಲರೂ ಸಾಧನಕ್ಕೆ ಬರಲಿ ಅಂತ ಜೀವರಾಶಿಗಳನ್ನೆಲ್ಲ ಸೃಷ್ಟಿಯಲ್ಲಿ ತರುತ್ತಾರೆ. ಆ ಶರೀರದಂತೆ ವರ್ಣಾಶ್ರಮ ವ್ಯವಸ್ಥಾವನ್ನು ಮಾಡುತ್ತಾರೆ, ವೇದಗಳ ವಿಭಾಗವನ್ನು ಮಾಡುತ್ತಾರೆ. ಈ ಎಲ್ಲ ಸೃಷ್ಟಿಕ್ರಮದಲ್ಲಿ ಬ್ರಹ್ಮದೇವರು ಅದನ್ನು ತಾವು ತಂದಿರತಕ್ಕಂತಹ ಸನ್ನಿವೇಶದಲ್ಲಿ ಮೊದಲು ಸೃಷ್ಟಿಗೆ ಜೀವರಾಶಿಗಳನ್ನು ತರಬೇಕಲ್ಲ. ಆಗ ಮೊದಲು ಬಂದಿರತಕ್ಕಂಥವ್ರು ಯಾರು ಬಂದರು ಮೊದಲ ಸೃಷ್ಟಿಯಲ್ಲಿ ಅಂತ ವಿಚಾರ ಬಂದಾಗ ದೈತ್ಯರುಗಳು ಮೊದಲು ಸೃಷ್ಟಿಯಲ್ಲಿ ಬಂದಿರ್ತಾರೆ. ಗೊತ್ತಾಯ್ತಲ್ಲ, ಮೊದಲು ದೈತ್ಯರು ಬಂದರು. ದೈತ್ಯರು ಯಾಕೆ ಬಂದರು ವಿಚಾರ ಬಂತು ಆ ಸಂದರ್ಭದಲ್ಲಿ. ಕಾರಣ ಏನು ದೋಷಗಳಿದ್ದಾವೆ, ಮಾಯಾ, ಅವಿದ್ಯಾ, ಅವೆಲ್ಲ ನಾನಾ ವಿಧವಾಗಿರತಕ್ಕಂತಹ ಅಜ್ಞಾನ, ಅನ್ಯಥಾಜ್ಞಾನ, ಸಂಶಯ, ಈ ಎಲ್ಲ ದೋಷಗಳ ರೂಪರಾಗಿರತಕ್ಕ ದೈತ್ಯ ಜೀವರುಗಳಿದ್ದಾರಲ್ಲ, ಆ ಜೀವರುಗಳೆಲ್ಲ ಮೊದಲು ಸೃಷ್ಟಿಯಲ್ಲಿ ಬಂದಿರತಕ್ಕಂಥದ್ದನ್ನು ನೋಡಿದಾಗ ಬ್ರಹ್ಮದೇವರು ಅದಕ್ಕೆ ದೈತ್ಯರಿಗೆ ಏನಂತ ಹೆಸರು? ಪೂರ್ವೇ ದೇವತೆಗಳು ಅಂತ ಅವ್ರ ಹೆಸರು. ಪೂರ್ವೇ ದೇವತೆಗಳು ಅಂತಂತಂದ್ರೆ ಏನರ್ಥ? ದೇವತೆಗಳಿಗಿಂತ ಮೊದಲು ಬಂದವರು ಅಂತ. ಇದು ಗೊತ್ತಿಲ್ಲದೇನೆ ಸಾಮಾನ್ಯರಲ್ಲ ಪೂರ್ವೇ ದೇವತೆಗಳು ಅಂತಂದ್ರೆ ಏನು ಹೊಗಳು ಮತ್ತೆ ಗೊತ್ತಾಯ್ತಲ್ಲ. ಹೀಗೆ ಆ ಪೂರ್ವೇ ದೇವತೆಗಳು ದೈತ್ಯರೆಲ್ಲರೂ ಮೊದಲು ಸೃಷ್ಟಿಗೆ ಬಂದರು. ಆಗ ಬ್ರಹ್ಮದೇವರು ಅಂದ್ರೆ ಮೊದಲು ಪೂರ್ವ ಪಕ್ಷ ಬರ್ತದೆ ಅಂತ. ಮೊದಲು ಯಾವತ್ತೂ ಪೂರ್ವ ಪಕ್ಷ ಪ್ರಶ್ನೆಗಳು ಬರುವಂತೆ ಮೊದಲು ಪೂರ್ವ ಪಕ್ಷ ಬಂತು. ಪೂರ್ವ ಪಕ್ಷ ಬಂದ ಮೇಲೆ ಮುಂದೆ ಏನು ಬರೋದು? ಸಿದ್ಧಾಂತ. ಆ ಸಿದ್ಧಾಂತ ಮಾಡತಕ್ಕಂಥವ್ರು ಯಾರು? ಯತಿವರ್ಯರು. ಅಂತಹ ಯತಿಗಳಲ್ಲಿ ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತರು ಇವರೆಲ್ಲರೂ ಕೂಡ ಯತಿಗಳಿದ್ದಾರಲ್ಲ, ಮನಸ್ಸಿನಿಂದ ಅವರು ಸೃಷ್ಟಿಯಲ್ಲಿ ಬರ್ತಕ್ಕಂಥವರಾಗಿದ್ದಾರೆ. ಹೀಗೆ ಸನಕಾದಿಗಳ ಸೃಷ್ಟಿ ಎಂಬತಕ್ಕಂಥದ್ದು ಮುಂದೆ ಬಂದಿರತಕ್ಕಂತಹ ವಿಷಯ. ಹೀಗೆ ಸೃಷ್ಟಿಕ್ರಮದಲ್ಲಿ ಒಬ್ಬೊಬ್ಬರೇ ಬಂದರು. ಸನಕಾದಿಗಳು ಬಂದಾಗ ಅಪ್ಪನಿಗೇನಿರ್ತದೆ? ಎಲ್ಲ ನನ್ನ ಜವಾಬ್ದಾರಿ, ಮಕ್ಕಳು ನೋಡ್ಕೊಳ್ಳಪ್ಪ, ನಾನಿಷ್ಟು ಅವ್ರನ್ನೆಲ್ಲ ಬೆಳೆಸಿದ್ದಾಯ್ತು, ಹುಟ್ಟಿಸಿದ್ದಾಯ್ತು, ಅವರೆಲ್ಲ ಮುಂದೆ ನೋಡ್ಕೊಂಡು ಹೋಗ್ತಾರೆ ಅಂತ ತಂದೆ ಏನು ಅಪೇಕ್ಷೆ ಪಡ್ತಾನೆ ಯಾವಾಗಲೂ ಕೂಡ ಮಕ್ಕಳಿಂದ? ನನ್ನ ಕಾರ್ಯವನ್ನೇ ಮುಂದೆ ಮಕ್ಕಳು ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಅನ್ನೋದಿರ್ತದೆ. ಹೌದು. ಹಂಗೆ ಬ್ರಹ್ಮದೇವರಂದ್ರು ಯಾರಿಗೆ? ಸನಕಾದಿಗಳಿಗೆ. ಯಾಕೆ ದೈತ್ರಿಗೆ ಹೇಳೋಂಗಿಲ್ಲ, ಅವರಂತೂ ಮಾತು ಕೇಳೋರಲ್ಲ ಅಂತ ಬಿಟ್ಬಿಟ್ರು. ಸನಕಾದಿಗಳೆಲ್ಲ ಯೋಗ್ಯರು, ಸಾತ್ವಿಕರು, ಸಾಧಕರು, ಸಜ್ಜನರು, ಸಚೇತನರು ಅಂತಹದ್ದು ಅವರಿಗೆ ಆ ಸಂದರ್ಭದಲ್ಲಿ ಮುಂದೆಲ್ಲ ನೀವು ಸೃಷ್ಟಿಯೆಲ್ಲ ನೀವು ನೋಡ್ಕೊಂಡವ್ರೆ, ನಾ ಧ್ಯಾನಾಸಕ್ತನಾಗಿ ದೇವರ ಧ್ಯಾನದಲ್ಲಿ ನಾ ಆನಂದದಿಂದ ಕೂತು ಬಿಡ್ತೀನಿ ಅಂತ ಯಾರಂದ್ರು? ಬ್ರಹ್ಮದೇವರಂದ್ರು. ಆದರೆ ಈ ಸನಕಾದಿಗಳಂದ್ರು ನಾವು ಯತಿಗಳು, ನಾವು ಮದುವೆ ಮಾಡ್ಕೊಳ್ಳೋದು, ಮಕ್ಕಳನ್ನು ಪಡೆಯೋದು, ಸೃಷ್ಟಿ ನಡೆಸೋದು ಇದೆಲ್ಲ ನಮಗೆಲ್ಲ ಇಲ್ಲ. ನಾವು ಯತಿ ಧರ್ಮದಲ್ಲಿ ಬಂದಿರತಕ್ಕಂಥವ್ರು, ನಾವು ಯತಿ ಧರ್ಮದಂತೆ ಹೋಗ್ತೀವಿ, ನಾವು ಸೃಷ್ಟಿಯೆಲ್ಲ ಮಾಡೋದಿಲ್ಲ ಅಂತ ಹೊರಟು. ಮಕ್ಕಳು ಮಾತು ಕೇಳಲಿಲ್ಲ ಅಂತಂದ್ರೆ ಅಪ್ಪಂಗೆ ಏನಾಗ್ತದೆ? ಸಿಟ್ಟು ಬರ್ತದೆ. ಹಂಗೆ ಸಿಟ್ಟು ಬಂತು ಬ್ರಹ್ಮದೇವರಿಗೆ. ಗೊತ್ತಾಯ್ತಲ್ಲ, ಸಿಟ್ಟು ಬಂದ್ರೆ ಅದರ ಸಿಟ್ಟಿನಿಂದ ಒಬ್ರು ಹುಟ್ಟುಬಿಟ್ರು. ಬ್ರಹ್ಮದೇವರ ಸಿಟ್ಟಿನಿಂದ ಹುಟ್ಟಿದವರೇ ಯಾರು? ರುದ್ರಕ್ರೋಧ ಸಮುದ್ಭವ. ಆಗ ಹುಟ್ಟಿದವರೇನೇ ರುದ್ರದೇವರು ಹುಟ್ಟಿದರು. ರುದ್ರದೇವರು ಬಂದ್ರೆ ಆ ಸಂದರ್ಭದಲ್ಲಿ ಸೃಷ್ಟಿಯಲ್ಲಿ ಯಾರು? ಬ್ರಹ್ಮದೇವರ ಕ್ರೋಧದಿಂದ. ಆಗ ರುದ್ರದೇವರು ಬರ್ತಿದ್ದಂತ ಅಂತ ಇನ್ನೊಬ್ಬ ಮಗ ಬಂದಲ್ಲಪ್ಪ, ನೀ ಎಲ್ಲ ನೋಡ್ಕೊಂಡು ಹೋಗ್ತೀಯೇನೋ ಅಂತ ಕೇಳಿದ್ರು. ನಾ ಎಲ್ಲ ನೋಡ್ತೀನಿ ಅಂತಂದ್ರು. ಎಲ್ಲ ನಂಗೆ ಕೊಟ್ಬಿಡ್ರಿ, ನಂಗೆ ಇನ್ಚಾರ್ಜ್, ನಾನು ನೋಡ್ಕೋತೀನಿ ಅಂತ ಯಾರು ನಿಂತರು ಆ ಸಂದರ್ಭದಲ್ಲಿ? ರುದ್ರದೇವರ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕು? ಸೃಷ್ಟಿಗೆ ಯಾವ ರೀತಿ ವ್ಯವಸ್ಥಾ ವಿಚಾರವನ್ನು ಮಾಡ್ತಾರೆ ಅಂತ ನೋಡ್ತಾ ಹೊರಟಾಗ ಆಗ ರುದ್ರದೇವರು ರುದ್ರಾಣಾಂ ರುದ್ರ ಸೃಷ್ಟಾನಾಂ ಗ್ರವಂತ ಸಮಂತಾಗ್ರಸತಾಂ ಜಗತ್ತೇ ತಂದಿದ್ದಾರೆ. ರುದ್ರದೇವರ ಪರಿವಾರ ಯಾರು? ಭೂತ, ಪ್ರೇತ, ರಾಕ್ಷಸರು, ಬೇರೆ ಬೇರೆ ಗಣಗಳು ಎಲ್ಲ ಅವರೆಲ್ಲರೂ ಕೂಡ ಸೃಷ್ಟಿ ಮಾಡೋರು. ಸೃಷ್ಟಿಯಾಗಿರೋದನ್ನೆಲ್ಲ ಧ್ವಂಸ ಮಾಡೋರು. ಅವರು ಧ್ವಂಸ ಮಾಡೋ ವರ್ಗ.
ಅಂಥ ವರ್ಗವನ್ನೆಲ್ಲ ಗುಂಪು ಕೂಡಿಸಿಕೊಂಡು ಬ್ರಹ್ಮದೇವರು ಹೋಗಿ ರುದ್ರದೇವರು ಹೊರಟು ಬಿಟ್ರು. ಎಲ್ಲ ಕಡೆಯಲ್ಲೂ ಕೂಡ ಸೃಷ್ಟಿ ಆಗಲಿಲ್ಲ, ನಾಶ ಆರಂಭ ಆಗೋಯ್ತು. ಬ್ರಹ್ಮದೇವರೊಂದು ಬೇಡಪ್ಪ ನೀನು ಸುಮ್ಮನೆ ಕೂತ್ಬಿಡೋದು, ನೀನೇ ಧ್ಯಾನ ಮಾಡ್ತಾ ಕೂಡು, ನಾನೇ ಮುಂದೆ ನೋಡ್ಕೋತೀನಿ ಅಂತ ಆ ಸಂದರ್ಭದಲ್ಲಿ ರುದ್ರದೇವರಿಗೆ ನಿಲ್ಲಿಸ್ಬಿಟ್ರು. ಆಮೇಲೆ ತಾವೇನೆ ಪುನಃ ಬ್ರಹ್ಮದೇವರ ಸೃಷ್ಟಿಗೆ ಅಂತ ಮತ್ತೆ ವಿಚಾರವನ್ನು ಮಾಡಿದಾಗ ಆಗ ಬ್ರಹ್ಮದೇವರಿಂದ ಎಲ್ಲ ಋಷಿಗಳೆಲ್ಲ ಮರೀಚ್ಯಾದಿ ಋಷಿಗಳೆಲ್ಲರೂ ಸೃಷ್ಟಿಯಲ್ಲಿ ಬರ್ತಕ್ಕಂಥವರಾಗುತ್ತಾರೆ. ಹೀಗೆ ನಾನಾ ಋಷಿಗಳನ್ನು ಸೃಷ್ಟಿಯನ್ನು ಮಾಡುತ್ತಾರೆ. ಆ ಋಷಿಗಳೆಲ್ಲರೂ ಕೂಡ ಮುಂದೆ ಅದರಂತೆಯೇ ತಾವು ಮುಂದಿನ ಧರ್ಮ ಪ್ರವೃತ್ತಿಗೆ ಬೇಕಾಗಿರತಕ್ಕ ಕ್ರಮದಿಂದ ಜಗತ್ತಿನಲ್ಲಿ ಆ ಒಂದು ಗೋತ್ರ ಪ್ರವರ್ತಕರು ಅವರೇನೆ. ಒಬ್ಬೊಬ್ಬರು ಕೂಡ ವಸಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ ಮೊದಲಾಗಿರತಕ್ಕಂತಹ ಭರದ್ವಾಜಾದಿ ಎಲ್ಲ ಋಷಿಗಳ ಗೋತ್ರದಲ್ಲಿ ನಾವು ಬಂದಿದ್ದೀವಲ್ಲ, ಅದೆಲ್ಲ ಆ ಒಂದು ಬ್ರಹ್ಮದೇವರ ಆದೇಶದಂತೆ ಗೋತ್ರಗಳನ್ನು ಪ್ರವೃತ್ತಿ ಮಾಡಿಕೊಡ್ತಕ್ಕಂಥವರಾಗುತ್ತೆ. ಆದರೂ ಸೃಷ್ಟಿ ಒಂದು ವ್ಯವಸ್ಥಿತ ಕ್ರಮದಿಂದ ಆಗೋದಕ್ಕೋಸ್ಕರವಾಗಿ, ಯಾಕೆ ಅಲ್ಲಿ ತನಕ ಸೃಷ್ಟಿಗೆ ಒಂದು ವ್ಯವಸ್ಥೆ ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ ಏನು ನಿರ್ಬಂಧ ಮಾಡಿರಲಿಲ್ಲ. ಹೆಂಗೆ ಬೇಕಾದ್ರೂ ಸೃಷ್ಟಿ, ಸಿಟ್ಟಿನಿಂದ ಸೃಷ್ಟಿ ಆಗ್ತಿದ್ರು, ನೆರಳಿನಿಂದ ಸೃಷ್ಟಿ ಆಗ್ತಿದ್ರು, ಹಿಂಗೆ ಛಾಯಾದಿಂದ ಕರ್ದವರು ಸೃಷ್ಟಿಯಾಗಿ ಬರ್ತಕ್ಕಂಥವರಾದರು. ತೊಡಿ ಹಿಂಗೆ ಹೊಡೆದು ಕೂಡಲೇ ನಾರದರು ಸೃಷ್ಟಿಯಾಗಿಬಿಟ್ರು. ಉತ್ಸಂಗ ನಾರದೋ ಜಗ್ನಿ, ಹಿಂಗೆ ಹೆಂಗೆ ಬೇಕಾದ್ರೂ ಸೃಷ್ಟಿ ಮಾಡ್ತಿದ್ರು. ಇದೆಲ್ಲ ಎಲ್ಲರಿಗೂ ಆಗ್ತದ ಮುಂದೆ ಬರೋರಿಗೆ. ಅದಕ್ಕೋಸ್ಕರವಾಗಿ ಸ್ತ್ರೀ ಮತ್ತು ಪುರುಷ ಅವರ ಸಂಬಂಧ, ಅದರಿಂದ ಮುಂದೆ ಸೃಷ್ಟಿಯಾಗತಕ್ಕಂತಹ ಒಂದು ವಿಧಾನ, ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ವಿಚಾರದಲ್ಲಿನೇ ಬ್ರಹ್ಮದೇವರ ಶರೀರದ ಎಡಭಾಗ ಬಲಭಾಗದಿಂದ ಇಬ್ಬರು ಜೋಡಿ, ಯಾರು ಸ್ತ್ರೀ ಪುರುಷರು ಸ್ವಯಂಭುವ ಶತರೂಪ ಎಂಬತಕ್ಕಂತಹ ದಂಪತಿಗಳನ್ನು ಸೃಷ್ಟಿಯನ್ನು ನಡೆಸ್ತಕ್ಕಂಥವರಾಗುತ್ತೆ. ಆ ಮೂಲಕವಾಗಿ ಅವರೇ ಮೊದಲನೇ ಮನು, ಅವರಿಂದಲೇನೇನೆ ಮಾನವರು. ಇದೆಲ್ಲ ಮನುವಿನ ಪ್ರವೃತ್ತಿ ಆಗತಕ್ಕಂತಹ ಒಂದು ವ್ಯವಸ್ಥಾವನ್ನು ಬ್ರಹ್ಮದೇವರು ನಡೆಸಿಕೊಟ್ರು. ಹೀಗೆ ಸ್ವಯಂಭೂಮನು ಸೃಷ್ಟಿಯಲ್ಲಿ ಬರ್ತಕ್ಕಂತಹ ವಿಚಾರ. ಅಂತಹ ಸ್ವಯಂಭೂಮನು ಎಲ್ಲಿ ನನ್ನ ಸಾಧನೆ ಅಂತ ಕೇಳಿದಾಗ ಭೂಲೋಕದಲ್ಲಿ ಸಾಧನೆ ಮಾಡುವಂತ ತಿಳಿಸ್ತಾರೆ. ಭೂಲೋಕದಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಭೂಲೋಕ ಎಲ್ಲಿದೆ? ಆಗಲೇ ಭೂಲೋಕ ಪ್ರಳಯೋದಕದಲ್ಲಿ ಮುಳುಗಿ ಹೋಗಿತ್ತು. ಹಿರಣ್ಯಾಕ್ಷ ಅದನ್ನೇನು ಮಾಡಿದ್ದಾನೆ, ಅದನ್ನೇ ಅಪಹಾರವನ್ನು ಮಾಡಿ ಹೊರಟಿರತಕ್ಕಂತಹ ವಿಚಾರ. ಆಗ ಬ್ರಹ್ಮದೇವರು ಸ್ವಾಮಿ ನೀನೇ ಅನುಗ್ರಹವನ್ನು ಮಾಡುವಂತ ದೇವರಲ್ಲಿ ಬೇಡುತ್ತಾರೆ. ಆಗ ಬ್ರಹ್ಮದೇವರ ಮೂಗಿನಿಂದ ಪರಮಾತ್ಮನ ರೂಪ ಪ್ರಕಟ ಆಯಿತು. ಅದೇನೇ ವರಾಹತೋಕೋ ನಿರಗಾತೆ ಅಂಗುಷ್ಠ ಪರಿಮಾಣತಃ, ವರಾಹ ರೂಪಿಯಾಗಿರ್ತಕ್ಕ ಪರಮಾತ್ಮ ಬಂದಾಗ ಎಷ್ಟಿದ್ದ? ಅಂಗುಷ್ಠ ಪರಿಮಾಣ, ಹೆಬ್ಬೆಟ್ಟಿನಷ್ಟೇ ಇದ್ದಂತೆ. ಸಣ್ಣ ರೂಪ, ಹೆಬ್ಬೆಟ್ಟಿನಷ್ಟೇ ರೂಪದಿಂದ ಹೊರಗೆ ಬಂದ ಬ್ರಹ್ಮದೇವರ ಮೂಗಿನಿಂದ. ಆದ್ರೆ ನೋಡುತ್ತಿದ್ದಂತೆಯೇ ಗಜಮಾತ್ರ ಆಕಾಶ ವ್ಯಾಪಿ ರೂಪವನ್ನು ಧರಿಸಿಬಿಡುತ್ತಾನೆ ಪರಮಾತ್ಮ. ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿದರು. ಆ ಪರಮಾತ್ಮನೇ ಆದಿವರಾಹ, ಶ್ವೇತವರಾಹ, ಆ ಪರಮಾತ್ಮನೇ ಆ ನೀರಿನಲ್ಲಿ ಪ್ರವೇಶವನ್ನು ಮಾಡಿ ಅಲ್ಲಿರ್ತಕ್ಕ ಹಿರಣ್ಯಾಕ್ಷರನ್ನು ಸಂಹಾರವನ್ನು ಮಾಡುತ್ತಾನೆ. ಭೂದೇವಿಯಲ್ಲಿ ಭೂಮಂಡಲವನ್ನೇ ಪುನಃ ಮೇಲಕ್ಕೆ ಉತ್ಥಾನವನ್ನು ಮಾಡಿ ಸಾಧನ ಕ್ಷೇತ್ರವನ್ನೇ ಜಗತ್ತಿಗೆ ನೀಡತಕ್ಕಂಥವನಾಲ. ಆ ಭೂಪ್ರದೇಶದಲ್ಲೇನೆ ಸ್ವಯಂಭೂಮನು ಸಾಧನವನ್ನು ಮುಂದೆ ನಡೆಸಲಿಕ್ಕೆ ಹೊರಟಿರತಕ್ಕಂತಹ ವಿಚಾರ. ಮತ್ತೆ ವರಾಹದೇವರು ಹಿರಣ್ಯಾಕ್ಷನನ್ನೇ, ಹಿರಣ್ಯಕಶಿಪುವನ್ನೇ, ಅವರಿಬ್ಬರು ಅಣ್ಣ ತಮ್ಮ ಇದ್ರು, ಅಲ್ಲಿ ಸಂಹಾರ ಮಾಡಿದ್ದು ಅಂತ ಕಥಾ ಬರ್ತದಲ್ಲ ಅಂತನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ಈ ಸಂದರ್ಭದಲ್ಲಿ ಹಿರಣ್ಯಾಕ್ಷ ಮತ್ತೊಬ್ಬವ ಇದ್ದಾನೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಬ್ಬರು ಹಿರಣ್ಯಾಕ್ಷರಿದ್ದಾರೆ. ಒಂದು ಬ್ರಹ್ಮದೇವರಿಂದ ಮೊದಲು ಆದಿ ಸೃಷ್ಟಿಯಲ್ಲಿ ಬಂದಿರೋ ಪೂರ್ವೇ ದೇವತೆಗಳು ಅಂತಂದಲ್ಲ, ಆಗ ಬಂದಿರೋ ಹಿರಣ್ಯಾಕ್ಷ ಆದಿ ಹಿರಣ್ಯಾಕ್ಷ. ಆತ ಅವನು ಭೂಮಿಯನ್ನು ಅಪಹಾರ ಮಾಡಿದ್ದ. ಆಮೇಲೆ ಮತ್ತೆ ಎರಡನೇ ಸಲ ಹಿರಣ್ಯಾಕ್ಷ ಹುಟ್ಟು ಬರ್ತಾನೆ. ಎರಡನೇ ಸಲ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇದೇ ಜಯ ವಿಜಯರು ಶಾಪಗ್ರಸ್ತರಾಗುತ್ತಾರಲ್ಲ, ಆ ಶಾಪಗ್ರಸ್ತರಾಗಿ ಜಯ ವಿಜಯರು ಸನಕಾದಿಗಳ ಶಾಪದಿಂದ ಹುಟ್ಟಿ ಬರ್ತಾರಲ್ಲ, ಅವರು ಹಿರಣ್ಯಾಕ್ಷ ಹಿರಣ್ಯಕಶಿಪು. ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ಯಾರು? ವರಾಹದೇವರು. ಅಂದರೆ ಹಿರಣ್ಯಾಕ್ಷ ಇಬ್ಬರು ಇದ್ದಾರೆ, ವರಾಹದೇವರು ಮಾತ್ರ ಒಬ್ಬರೇ ಇದ್ದಾರೆ. ಒಬ್ಬರೇ ವರಾಹದೇವರು ಎರಡು ಸಲ ಹಿರಣ್ಯಾಕ್ಷನನ್ನು ಸಂಹಾರವನ್ನು ಮಾಡಿದ್ದಾರೆ. ಆ ಸಂಹಾರದಲ್ಲೂ ವೈವಿಧ್ಯತೆ ಇದೆ. ಆದಿ ಹಿರಣ್ಯಾಕ್ಷನನ್ನೇ ತಮ್ಮ ಕೋರೆ ಹಲ್ಲಿನಿಂದ ಸೀಳುತ್ತಾರೆ. ದೈತ್ಯ ಈ ಎರಡನೇ ಹಿರಣ್ಯಾಕ್ಷ ದಿತಿದೇವಿಯಲ್ಲಿ ಕಶ್ಯಪರಿಂದ ಹುಟ್ಟಿ ಬರತಕ್ಕಂತಹ ಹಿರಣ್ಯಾಕ್ಷ, ಕಶ್ಯಪ ಪುತ್ರ ಇದ್ದಾನಲ್ಲ, ಆ ಹಿರಣ್ಯಾಕ್ಷನನ್ನೇ ನಮ್ಮ ವರಾಹದೇವರು ತನ್ನ ಕೈಯಿಂದ ಕಪಾಳಕ್ಕೆ ಕರ್ಣಮೂಲೆ ಅಲ್ಲಿ ಹೊಡೆಯೋದ್ರಿಂದ ಆತನನ್ನು ಸಂಹಾರವನ್ನು ಮಾಡಿದ್ದಾರೆ. ಹೀಗೆ ಎರಡು ರೀತಿಯಲ್ಲಿ ಹಿರಣ್ಯಾಕ್ಷನನ್ನು ಸಂಹಾರವನ್ನು ಮಾಡಿ ಎರಡು ರೀತಿಯಲ್ಲೂ ಕೂಡ ಭೂಮಿಯನ್ನೇ ಉದ್ಧಾರವನ್ನು ಮಾಡುತ್ತಾ ಸಾಧನವನ್ನೇ ಸಜ್ಜನರೆಲ್ಲರೂ ಕೂಡ ಭೂಪ್ರದೇಶದಲ್ಲಿ ನಡೆಸೋದಕ್ಕೆ ಯಾರ ಕಾರಣ? ವರಾಹದೇವರ. ಇಷ್ಟು ವರಾಹದೇವರ ಕಥಾವನ್ನು ತಿಳಿಸ್ತಕ್ಕಂಥವರಾದರು. ಸ್ವಯಂಭುವ ಶತರೂಪ ಆ ಭೂಮಿಯಲ್ಲಿ ಸಾಧನವನ್ನು ಮಾಡುತ್ತಾ ಪ್ರಿಯವ್ರತ, ಉತ್ತಾನಪಾದ, ದೇವಭೂತಿ, ಆಕೂತಿ, ಪ್ರಸೂತಿ ಅನ್ನತಕ್ಕಂತಹ 5 ಜನ ಮಕ್ಕಳನ್ನೇ ಆತ ಪಡೆದಿರತಕ್ಕಂಥವನಾಗುತ್ತಾನೆ. ಒಬ್ಬೊಬ್ಬರು ದೊಡ್ಡ ದೊಡ್ಡ ಸಾಧಕರವರು.
ಅಂತಹ ಸಾಧಕರ ಸಾಧನ ಕ್ರಮವನ್ನೇ ಹೇಳೋದರಿಂದ ಅದನ್ನು ನಾವು ತಿಳಿಯೋದರಿಂದ ನಮ್ಮ ಸಾಧನವೂ ಚೆಂದಾಗಿ ನಡೀತದೆ ಅಂತ ಅದನ್ನು ಮೊದಲು ತಿಳಿಸ್ತಾ ಇದ್ದೆ. ಅದರಲ್ಲಿ 3 ಜನ ಹೆಣ್ಮಕ್ಳಿದ್ದಾರಲ್ಲ, ದೇವಹೂತಿ, ಆಕೂತಿ, ಪ್ರಸೂತಿ ಎಂಬತಕ್ಕಂಥದ್ದು. ಅದರಲ್ಲಿ ದೇವಹೂತಿ ದೇವಿಯನ್ನೇ ಕರ್ದಮ ಋಷಿಗಳಿಗೆ ವಿವಾಹವನ್ನು ಮಾಡಿಕೊಡ್ತಾನೆ ಸ್ವಯಂಭೂವನು. ಕರ್ದಮರು ಕೂಡ ಬ್ರಹ್ಮದೇವರ ಮಕ್ಕಳೇ ಅವರು. ಆ ಕರ್ದಮರು ಕೂಡ ತಪಸ್ಸು ಮಾಡ್ತಾರೆ. ಅವರು ಕೂಡ ದೇವರನ್ನು ಒಲಿಸ್ಕೋತಾರೆ. ಅವರು ದೇವರಲ್ಲಿ ಬೇಡ್ಕೋತಾರೆ, ಸ್ವಾಮಿ ಮೋಕ್ಷ ಬೇಕು ನನಗೆ ಅಂತಂತಾರೆ. ಅಷ್ಟೊತ್ತಿಗೆ ದೇವರಂತ ಯಾರಿಗೆ? ಕರ್ದವರಿಗೆ ಮೋಕ್ಷ ಬೇಕೋ ನಾ ಬೇಕು ಅಂತ ಕೇಳ್ತಾರೆ. ನಿಮ್ಗೆ ಅರ್ಥ ಆಗಿಲ್ಲ, ನೋಡು ನೀವು ಮದುವೆ ಮಾಡಿಕೊಳ್ಳಿ, ನಾ ಮಗ ಆಗಿ ಹುಟ್ಟುತ್ತೀನಿ ನಿಮಗೆ ಅಂತಂತ. ಅವರು ಮದುವೆ ಏನು ಬೇಡ, ದೇವರಲ್ಲಿ ಇದು ತಪಸ್ಸು ಮಾಡಿಕೊಂಡು ಮೋಕ್ಷಕ್ಕೆ ಹೊರಟು ಬಿಡಬೇಕು ನೋಡು. ಅವ್ರು ಹಂಗೆ ತಪಸ್ಸಿಗೆ ಕೂತಿದ್ರು. ಅವರು ದೇವ್ರ ಆಶೆ ಹಚ್ಚಿಬಿಟ್ಟ. ಏನಂತ? ದೇವ್ರ ಮಗ ಆಗಿ ಬರ್ತಾನೆ ಅಂತಂತಂದ್ರೆ ಕಂಡಾರೆ ಮದುವೆ ಮಾಡ್ಕೊತೀನಿ ನಾನು ಅಂತಂದ್ರೆ. ಅವ್ರು ವಿರಕ್ತರಾಗಿದ್ರು. ಯಾವುದು ಬೇಡ ಅಂತ ಮನಸ್ಸಿನಲ್ಲಿತ್ತು. ವಿವಾಹಾದಿಗಳಿಗೆ ಅವ್ರಿಗೆ ಅಪೇಕ್ಷೆ ಇರಲಿಲ್ಲ. ಆದ್ರೆ ದೇವರೇ ಪುತ್ರನಾಗುತ್ತಾನೆ ಅಂತಂದ್ರೆ ದೊಡ್ಡ ಭಾಗ್ಯ. ಅದಕ್ಕೆ ನನಗೆ ಯಾರು ಕನ್ಯಾ ಕೊಡ್ತಾರೆ? ಈ ಕನ್ಯಾ ಬರ್ತದೆ ಇನ್ನೊಂದು 5 ನಿಮಿಷಕ್ಕೆ ಅಂತ ಯಾರಂತಾರೆ? ಪರಮಾತ್ಮ ಹೇಳ್ತಾನೆ ಕರ್ದವರಿಗೆ. ಅವರು ಸ್ತೋತ್ರ ಮಾಡುತ್ತಾರೆ. ಆ ಸ್ತೋತ್ರಕ್ಕೆ ಪರಮಾತ್ಮನು ಕೂಡ ಆ ಸಂದರ್ಭದಲ್ಲಿ ಆನಂದದ ಬಿಂದುವನ್ನೇ ಒಂದು ಹನಿ ಬಿತ್ತು. ಅದೇನೇ ಬಿಂದು ಸರೋವರ ಅಂತ ಆಗಿರತಕ್ಕಂತಹ ಕ್ಷೇತ್ರ ಕರ್ದವರ ತಪೋಭೂಮಿ. ಅಲ್ಲಿಗೆ ನೀನು ದೇವಹೂತಿ ದೇವಿ ಅಪ್ಪ ಅಮ್ಮ ಸ್ವಯಂಭುವ ಶತರೂಪ ಇಬ್ಬರು ಸಮೇತರಾಗಿ ಬಂದಿದ್ದು. ಸ್ವಯಂಭುವನು ಬಂದು ನಮಸ್ಕಾರ ಮಾಡ್ತಾನೆ ಕರ್ದವರಿಗೆ. ನಾನು ಹೆಣ್ಣು ಹತ್ತವ, ನನ್ನ ಒಂದು ಪ್ರಾರ್ಥನಾವನ್ನು ತಾವು ಕಿವಿಗೆ ಹಾಕ್ಕೊಳ್ರಿ. ಏನಾಗಬೇಕು? ನನ್ನ ಮಗಳನ್ನ ಮದುವೆ ಮಾಡಿಕೊಳ್ಳಿ. ನಿಮ್ಮ ಮಗಳನ್ನ ನಾ ಯಾಕೆ ಮದುವೆ ಆಗಬೇಕು ಅಂತ ಅವ್ರು ಕೇಳಿದ್ರು. ಕರ್ದವರು ಮಹಾ ಸ್ಟ್ರಿಕ್ಟ್, ಅವರು ಮಹಾ ಕೋಪಿಷ್ಟ, ಬಹಳ ಕಟು ಅಂತ ಯಾಕೆ ಆಗಬೇಕು ಅಂತಂದ್ರು. ಇಲ್ಲ, ಅವಳು ಹಠ ಹಿಡಿದಿದ್ದಾಳೆ. ಏನು ಹಠ ಹಿಡಿದ? ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಅವಳು ಹಠ ಹಿಡಿದಿದ್ದಾಳೆ. ಯಾರು? ದೇವಹೂತಿಗೆ. ಹಂಗ್ಯಾಕೆ ಹಠ ಬಂತ ಅವಳಿಗೆ? ಅಸುರಣವನ್ನಾರದ ಆದೇಶ ತ್ವಯಾಸೀತ್ ಕೃತ ನಿಶ್ಚಯ. ನಾರದರು ಮನೆಗೆ ಬಂದಿದ್ರು, ಕರ್ದವರನ್ನು ಹೊಗಳಿದ್ರು. ಕರ್ದವರ ಸ್ತೋತ್ರ, ಅವರ ಮಹಿಮಾ, ಅವರ ಗುಣಗಾನವನ್ನು ಮಾಡಿದ್ದನ್ನು ಕೇಳ್ತಿದ್ರೆ ದೇವಹೂತಿ ದೇವಿಯಲ್ಲಿ ಮನಸ್ಸಲ್ಲಿ ಇವರೇ ನನಗೆ ಯಜಮಾನ ಅಂತ ಅಷ್ಟು ಮನಸ್ಸಿನಲ್ಲಿ ಬಂದವರನ್ನೇ ಮದುವೆಯಾಗುವುದು. ಇಂತಹ ಅವ್ಯವಿಚಲಿತವಾದಂತಹ ಒಂದು ಪ್ರವೃತ್ತಿ ಅದು ಕೃತಯುಗದ ಧರ್ಮ. ಮನಸಾಪಿ ಇನ್ನೊಬ್ಬರಲ್ಲಿ ಎಂದೂ ಕೂಡ ಹೋಗತಕ್ಕಂತಹದ್ದಿಲ್ಲ. ಅಂಥ ಒಂದು ವಿಚಾರದಲ್ಲಿ ಕರ್ದಮರನ್ನೇ ವಿವಾಹ ಆಗಬೇಕು ಅಂತ ಬಂದಿದ್ದಾಳೆ ಅಂತ ಅನ್ನೋದನ್ನೇ ತಿಳಿಸ್ತಾ ಇರೋಣ. ಕರ್ದಮರು ಕೂಡ ಭಗವಂತನ ಆದೇಶ ಇತ್ತು ಈ ಕನ್ಯಾ ಬರ್ತದೆ ಅಂತ. ಅದರಂತೆ ದೇವಹೂತಿಯನ್ನೇ ವಿವಾಹವನ್ನು ಪಡ್ಕೊಂಡ್ರು. ವಿವಾಹ ಎಲ್ಲ ಆದಾಗ ದೊಡ್ಡ ರಾಜ ಆತ ಸ್ವಯಂಭೂಮನು ಮಗಳನ್ನೇ ವಿವಾಹ ಮಾಡ್ತಾ ಇದ್ದಾನೆ. ಅದು ಕೂಡ ಯಾರಿಗೆ? ಕರ್ದಮರಿಗೆ. ಅವರೇನು ಬಡ ಬ್ರಾಹ್ಮಣ, ಬರೀ ಒಂದು ಗುಡಿಸಲು ಕಟ್ಟಿಕೊಂಡು ನದಿ ತೀರದಲ್ಲಿ, ಸರಸ್ವತಿ ನದಿ ತೀರದಲ್ಲಿ ಸುಮ್ಮನೆ ಅಲ್ಲಿ ಕೂತಿರ್ತಕ್ಕಂಥ ಆಶ್ರಮದಲ್ಲಿರೋರು. ವೈದಿಕ ಬ್ರಾಹ್ಮಣನಿಗೆ ಕನ್ಯಾ ಕೊಟ್ಟರೆ ಅತ್ತಿ ಮಾವ ಸ್ವಲ್ಪ ಏನಾದ್ರು ಚೆಂದಾಗಿ ಸುಖವಾಗಿರಲಿ ನನ್ನ ಮಗಳು ಅಂತ ಅದು ಇದು ಹುಡುಗರುಗಳು ಅವು ಇವು 108 ಕೊಡ್ತಾರೆ. ಹಂಗೆ ಬೇಕಾಷ್ಟು ಕೊಟ್ಟು ಹೋದ್ರು. ಯಾರು? ಸ್ವಯಂಭವ ಶತರೂಪ ಅವರಿಬ್ಬರು ದಂಪತಿಗಳು. ಕರ್ದವರು ಎಲ್ಲವನ್ನು ತ್ಯಾಗ ಮಾಡಿಬಿಟ್ರು ಆ ಸಂದರ್ಭದಲ್ಲಿ. ಮೊದಲು ಹೆಂಗಿದ್ರು ಹಂಗೆ ಇದ್ರು. ಅಷ್ಟೇ ಅಲ್ಲ, ಅಪ್ಪ ಅಮ್ಮ ಹೋದ ಮೇಲೆ ಇವಳು ದೇವಹೂತಿ ದೇವಿ ಗಂಡನ ಸೇವಾವನ್ನು ಮಾಡುತ್ತಾ ಗಂಡನ ಜೊತೆಗಿದ್ರೆ ಇವ್ರು ಮಾತಾಡಿಸ್ತಿಲ್ಲ ಅಂದ್ರೆ ಏನು? 1 ದಿವಸ ಅಲ್ಲ, 1 ವಾರ ಅಲ್ಲ, 1 ತಿಂಗಳಲ್ಲ, 1 ವರ್ಷ ಅಲ್ಲ, 10 ವರ್ಷ ಅಲ್ಲ, 100 ವರ್ಷ ಅಲ್ಲ, 1000 ವರ್ಷ ಅಲ್ಲ, 10,000 ವರ್ಷ ಮಾತಾಡಿಸ್ತಿಲ್ಲ. ಹೆಂಗಿರ್ಬೇಕು ಆ ಹೆಣ್ಣು? ಅಪ್ಪ ಇಲ್ಲ, ಅಮ್ಮ ಇಲ್ಲ, ಇನ್ನೊಬ್ರು ಯಾರು ಇಲ್ಲ, ಇರೋ ಗಂಡ ಒಬ್ಬನೇನೆ. ಅವ್ರು ತಮ್ಮಷ್ಟಿತ್ತ ಅವ್ರ ವ್ರತ ಅಂತಾರೆ, ನಿಯಮ ಅಂತಾರೆ, ಜಪ ಅಂತಾರೆ, ಸಾಧನ ಅಂತಾರೆ, ಪೂಜಾ ಅಂತಾರೆ, ತಮ್ದೆಷ್ಟೋ ಅಷ್ಟು ಮಾಡ್ತಾರೆ. ಏನು ಹೆಂಡತಿ ಇದ್ದಾಳ ಇಲ್ಲನೇ ಏನು ಒಂದು ವಿಚಾರನೇ ಇಲ್ಲ ನೋಡಿ. ಹಂಗೆ ಏನು ಮಾಡ್ತಾ ಇದ್ದಾರೆ ಅವರು? ಏಕ ಪ್ರಕಾರ ತಮ್ಮ ಸಾಧನದಲ್ಲಿ ತಾವಿದ್ದುಬಿಟ್ರು. ಕರ್ದಮರು ಹೀಗಿದ್ದಾರೆ. ಆದರೆ ಪರೀಕ್ಷಾ ಆಯಿತು. ಆ ಪರೀಕ್ಷಾದ ನಿಷ್ಠಾದಿಂದ ಸೇವಾ ಮಾಡ್ತಾಳೆ. ಗಂಡನ ಸೇವಾವನ್ನು ಮಾಡುತ್ತಾ ಆ ಸಂದರ್ಭದಲ್ಲಿ ಬೇಕಾದಾಗಲಿ ಅವ್ರಿಗೇನು ಸಾಧನಕ್ಕೆ ಬೇಕು, ಅವ್ರಿಗೇನು ಅನುಕೂಲ ಆಗಬೇಕು, ಮನೆಯೆಲ್ಲ ಸ್ವಚ್ಛ ಮಾಡಬೇಕು, ಸಾರಿಸಬೇಕು, ಗುಡಿಸಬೇಕು, ರಂಗೋಲಿ ಹಾಕಬೇಕು, ಉಪಕರಣ ಎಲ್ಲ ವ್ಯವಸ್ಥೆ ಮಾಡಿಡಬೇಕು. ಅವರಿಗೆಲ್ಲ ನಿತ್ಯ ಸೇವಾಕ್ಕೆ ಕಟಿಬದ್ಧರಾಗಿ ಸೇವಾವನ್ನು ಮಾಡುತ್ತಾ 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 ಕೃಷಾಗಿ ಮೈಯೆಲ್ಲ ಸ್ವರಗಿ ಸುಕ್ಕುಗಟ್ಟಿ ಮುದುಕಿ ಆದಂತೆ ಆಗಿಬಿಡ್ತಾಳೆ. ಯಾರು? ದೇವಹೂತಿ ದೇವಿ. ಅಂಥ ಅವಳ ನಿಷ್ಠಾವನ್ನು ನೋಡಿದರು. ಆ ಸಂದರ್ಭದಲ್ಲಿ ಕರ್ದವರಿಗೂ ಕೂಡ ಕೃಪಾ ಬಂತು, ಕರುಣಾ ಬಂತು ದೇವಹೂತಿಯ ಮೇಲೆ, ಹೆಂಡತಿಯ ಮೇಲೆ. ಆಗ ಒಂದು ಸಲ ದೇವಹೂತಿ ದೇವಿಯ ಆ ಸೇವಾವನ್ನು ಮಾಡುವ ಸಂದರ್ಭದಲ್ಲಿ ಕಾರುಣ್ಯದಿಂದ ಮಾತೇ ಆಡಿಸದೇ ಇದ್ದವರು ಒಂದು ದಿವಸ ಮಾತನಾಡಿಸ್ತಾರೆ. ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರು? ತುಷ್ಟಾಹ ಮಧ್ಯ ತವ ಮಾನ ವಿಮಾನದಾಯ
ಶುಶ್ರೂಷಯಾ ಪರಮಯಾ ಪರಯಾ ಚ ಭಕ್ತ್ಯಾ. ಮಾನವಿ ತಂದ್ರು. ಮಾನವಿ ಅಂದ್ರೇನು? ಮನುವಿನ ಮಗಳೇ ತಂತ. ಸ್ವಯಂಭೂ ಮನುವಿನ ಪುತ್ರಿ ಆ ಮಾನವಿ ಅಂತ ಸಂಬೋಧನೆ ಮಾಡಿದರೆ ಮೈ ರೋಮಾಂಚನ ಆಯ್ತು. ನನ್ನ ಮಾತಾಡಿಸ್ತಾ ಇದ್ದಾರೆ ಅಂತ ಓಡಿ ಬಂದು ಕೈ ಒಕ್ಕೊಂಡು ನಿಂತಿದ್ದಾಳೆ ಅಂತ ದೇವಹೂತಿ. ಆ ಸಂದರ್ಭದಲ್ಲಿ ಮತ್ತೊಬ್ಬರು ಅಂದ್ರು, ತುಷ್ಟಾಹ ಅದ್ಯ. ಬಹಳ ಸಂತೋಷ ಆಗಿದೆ ನಿನ್ನ ಸೇವಾ ನೋಡಿ. ಶುಶ್ರೂಷಯ, ಏನು ಸೇವಾ? ಶುಶ್ರೂಷ. ಪರಮಯ ಪರಯಾ ಚ ಭಕ್ತ್ಯ, ಪರಮ ಭಕ್ತಿಯನ್ನು ಮಾಡ್ತಾ ಇದ್ದೀಯಾ. ಏನ್ ಬೇಕು? ಎಲ್ಲದಕ್ಕಿಂತ ಅಪೇಕ್ಷಿತ ವಸ್ತು ಯಾವುದು? ದೇಹ. ದೇಹಕ್ಕಿಂತ ಅಪೇಕ್ಷಿತ ಯಾವುದೂ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ. ಆ ದೇಹಕ್ಕೆ ಲೆಕ್ಕನೇ ಇಲ್ಲದೆ ಇದ್ದಂತೇನೆ ಅದು ಹೆಂಗಾದ್ರೂ ಇರಲಿ, ಏನಾದ್ರೂ ಆಗಲಿ, ಸೇವಾ ಮಾಡಬೇಕು, ಯಜಮಾನರ ಸೇವಾ ಮಾಡಬೇಕು ಅಂತ ಇಷ್ಟು ನಿಷ್ಠಾ ಸೇವಾ ಮಾಡ್ತಾ ಇದ್ದೀಯಲ್ಲ, ನೀನು ಏನು ಬೇಕು ಹೇಳು, ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ಹೀಗೆ ಯಾವಾಗ ಕರ್ದಮರು ದೇವಹೂತಿ ದೇವಿಗೆ ತಿಳಿಸಿದರು, ಆಗ ದೇವಹೂತಿ ದೇವಿ ಕೈ ಮುಗಿದು ರಾಧಂ ಬತೈತತೆ. ಹೌದು ಸ್ವಾಮಿ, ನೀವು ಏನು ಬೇಕಾದರೂ ನೀಡಲಿಕ್ಕೆ ಸಮರ್ಥರು, ಅದು ನನಗೆ ಗೊತ್ತು ಅಂತ ಅನ್ನೋದನ್ನು ಆ ಸಂದರ್ಭದಲ್ಲಿ ಹೇಳ್ತಾ, ಆಗ ಕರ್ದಮರು ದೇವಹೂತಿ ಕರ್ದಮರಲ್ಲಿ ಪ್ರಾರ್ಥನಾವನ್ನು ಮಾಡ್ತಾ ಏನು ಕೇಳ್ತಾ ಇದ್ದಾರೆ? ಅದು ಏನು? ಇದು ಸ್ತ್ರೀ ಜನ್ಮ. ಸ್ತ್ರೀ ಜನ್ಮ ಎಂದೂ ಕೂಡ ಬರಡಾಗಬಾರದು. ಇದರಲ್ಲಿ ಫಲ ಇರಬೇಕು. ಫಲ ಬಿಟ್ಟಿರೋ ವೃಕ್ಷ ಅಂತ ಆಗಬೇಕು ಈ ದೇಹ. ಫಲ ಬರೋದು ಯಾವಾಗ? ಸಂತಾನ ಬಂದರೆ ಮಾತ್ರ. ಅಂತ ಒಳ್ಳೆ ಸಂತಾನ ಬೇಕು ನನಗೆ ಅಂತ ಯಾರು ಬೇಡ್ತಾ ಇದ್ದಾಳ? ಆ ಸಂದರ್ಭದಲ್ಲಿ ದೇವಹೂತಿ ದೇವಿ ಪ್ರಾರ್ಥನಾವನ್ನು ಮಾಡಿದರೆ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ, ಹೆಂಗೆ ಇವಳು ಸಂತಾನ ಆಗ್ತದೆ, ಇಷ್ಟು ಮುದುಕಿಯಾಗಿ ಹೋಗಿದ್ದಾಳೆ, ಇನ್ನೇನು ಮುಂದಿನ ವರ್ಷನೋ ಅದ್ರ ಮುಂದಿನ ವರ್ಷನೋ ಋಷಿಪಂಚಮಿ ಇರಬೇಕು, ಅಂಥದ್ದು ಇವಳು ಸಂತಾನ ಆಗಬೇಕು, ಅಪೇಕ್ಷಾ ಇಷ್ಟೆಲ್ಲ ಕೇಳ್ತಾ ಇದ್ದಾಳೆ ಅಂತ ಎಲ್ಲರೂ ನೋಡ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಕರ್ದಮರು ಎಂಥ ತಪಸ್ಸು ಅವರದು. ಅದೇ ಬಿಂದು ಸರೋವರಕ್ಕೆ ತೋರಿಸ್ತಾ ಹೋಗಲು 9 ಸಲ ಮುಳುಗು ಅಂತಂದು 9 ಸಲ ಮುಳುಗು ಹಾಕಿದರೆ ಮುಳುಗಿ ಹೇಳ್ತಾ ಇದ್ರೆ ನವರೂಪ ಆಯಿತು. 9 ರೂಪ ನವತಾರುಣ್ಯ ಬಂತು. ಏನಂತ ನೋಡ್ಲಿಕ್ಕೆ ಅಪ್ಸರಾಸ್ತ್ರೀಯಂತೆ ಆಗಿದ್ದಾಳೆ ದೇವಹೂತಿ. ತಾವು ಕೂಡ ಗಂಧರ್ವರಂತೆ ತಮ್ಮ 9 ರೂಪವನ್ನು ಧಾರಣವನ್ನು ಮಾಡಿದ್ದಾಳೆ. ಅವಳಿಗೆ ಸಂತಾನ ಅಪೇಕ್ಷೆ ಇತ್ತು. ಅದರಂತೆಯೇ ತನ್ನ ಸಾನ್ನಿಧ್ಯವನ್ನೇ ದೇವಹೂತಿ ದೇವಿಗೆ ನೀಡುತ್ತಾ ಅದ್ಭುತ ವಿಮಾನವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಆ ವಿಮಾನದಲ್ಲಿ ಒಳ್ಳೆ ಪಲ್ಲಂಕ, ಒಳ್ಳೆ ಹಾಸಿಗೆ, ಒಳ್ಳೆ ಮಂಚ. ಆ ಹಾಸಿಗೆ ಹೆಂಗಿತ್ತು ಅಂತಂದ್ರೆ ಹಾಲಿನ ನೊರೆ, ಗೊತ್ತಾಯ್ತಲ್ಲ, ಬೇರೆ ಏನೂ ಅಲ್ಲ ಹಾಸಿಗೆ, ಅದು ಭಯಫೇನ ನಿಭಾಶಯ್ಯಾಹ ಅಂತಂದಿದ್ದಾರೆ. ಹಾಲಿನ ನೊರೆಯಿಂದಲೇ ಮಾಡಿರ್ತಕ್ಕ ಹಾಸಿಗೆ ಅಂದ್ರೆ ಹೆಂಗಿರ್ಬೇಕದು ನೋಡಿ. ಅಂಥ ಹಾಸಿಗೆಯನ್ನು ಹೆಂಡತಿಗೆ ಅದನ್ನು ಕೊಟ್ಟು ಅದರಲ್ಲಿ ತಾವು ಕೂಡ ಅವಳ ಜೊತೆಯಲ್ಲಿ ಇದ್ದು ಪರಮಾನಂದ ಆಗುವಂತೆ ಎಲ್ಲಾ ಕಡೆಯಲ್ಲೂ ಕೂಡ ಆಕಾಶದಲ್ಲಿ ವಿಮಾನದಲ್ಲಿ ಸಂಚಾರವನ್ನು ಮಾಡಿಸ್ತಾ ಅವಳಿಗೆ ಇಷ್ಟ ಆನಂದವನ್ನು ನೀಡಿದರು. ಆ ಸಂದರ್ಭದಲ್ಲಿ ಸಂತೋಷ ಆಯಿತು ದೇವಹೂತಿ ದೇವಿಗೆ. ಅದರಂತೆ 9 ರೂಪದಿಂದ 9 ಗರ್ಭಧಾರಣೆ, 9 ಮಕ್ಕಳು ಹುಟ್ಟಿದ್ರು ಅವಳಿಗೆ. ಯಾರಿಗೆ? ದೇವಹೂತಿ ದೇವಿಗೆ. ಆ 9 ಜನ ಮಕ್ಕಳೇನೆ ದೊಡ್ಡ ದೊಡ್ಡ ಋಷಿಪತ್ನಿಯರು. ಅನಸೂಯ, ಕಲಾ, ಅರುಂಧತಿ, ಇವರೆಲ್ಲರೂ ಕೂಡ ಅವರೆಲ್ಲ ದೇವಹೂತಿ ದೇವಿಯಲ್ಲಿ ಬಂದಿರತಕ್ಕಂತಹ ವಿಶಿಷ್ಟ ಸಾಧಕೋತ್ತಮರು, ಸಾಮಾನ್ಯರಲ್ಲ. ಅಂತಹ ಎಲ್ಲ ಆ ಋಷಿಗಳನ್ನೇ, ಆ ಎಲ್ಲ ಪುತ್ರಿಯರನ್ನೇ ಎಲ್ಲ ದೊಡ್ಡ ದೊಡ್ಡ ಋಷಿಗಳಿಗೆ ಕೊಟ್ಟು ವಿವಾಹವನ್ನು ನಡೆಸ್ತಕ್ಕಂತಹ ವಿಚಾರ ಬರ್ತದೆ. ಆದರೆ ಇವರೊಂದು ನಿಯಮ ಇಟ್ಟುಕೊಂಡಿದ್ರು, ಯಾರು? ಕರ್ದಮರು. ಮದುವೆ ಆದ ಮೇಲೆ ದೇವರು ಮಕ್ಕಳಾಗುತ್ತಾರೆ, ಮಕ್ಕಳಾಗೋ ತನಕ ಮಾತ್ರ ನಾ ಮನೆಯಲ್ಲಿ ಇರ್ತೀನಿ, ಆಮೇಲೆ ನಾನು ಯಾವುದಕ್ಕೆ ಅರಣ್ಯಕ್ಕೆ ಹೊರಟು ಬಿಡ್ತೀನಿ ತಪಸ್ಸಿಗೆ ಅಂತ ಯಾರಂದಿದ್ರು? ಕರ್ದಮರು. ಮತ್ತು ಹಾಗೇನೆ ಹೊರಟು ಬಿಟ್ರು ಅವರು. ಆ ಸಂದರ್ಭದಲ್ಲಿ ದೇವಹೂತಿ ದೇವಿ ಬೇಡ್ಕೊಳ್ತಾಳೆ, ಸ್ವಾಮಿ ಹೆಣ್ಮಕ್ಳಿದ್ದಾರೆ, ಅವರಿಗೆಲ್ಲ ವಿವಾಹವನ್ನು ನೀವು ಮಾಡಿ ಕರ್ತವ್ಯವನ್ನು ನಡೆಸಬೇಕಾದ್ರೆ ನೀವು ತಪಸ್ಸಿಗೆ ಹೋಗಬೇಕು, ಹಾಗೆ ಹೋಗಬಾರದು ಅಂತ ಕೇಳಿದಾಗ ಅದರಂತೆಯೇ ಎಲ್ಲರಿಗೂ ವಿವಾಹಾದಿಗಳನ್ನೇ ಋಷಿಗಳಿಗೆ ಕೊಟ್ಟು, ಮರೀಚ್ಯಾದಿಗಳಿಗೆ ಅವರಿಗೆಲ್ಲರಿಗೂ ಕೂಡ ವಿವಾಹ ಆಯಿತು. ಹೆಣ್ಣು ಮಕ್ಕಳನ್ನೆಲ್ಲ ವಿವಾಹ ಮಾಡಿಕೊಟ್ರು. ನಂತರದಲ್ಲಿ ವಿಚಾರ ಮಾಡಿದರು, ನಾನು ಮದುವೆನೇ ಒಲ್ಲೆ ಅಂತ ಕೂತಿದ್ದೇನೆ, ಮದುವೆ ಮಾಡಿಕೊಂಡಿದ್ದೇನೆ, ದೇವರು ಆಶಾ ಹಚ್ಚಿದ, ದೇವರು ಮಗ ಆಗಿ ಬರ್ತೀನಿ ಅಂತ, ಯಾಕೆ ದೇವರು ಮಗ ಆಗಲೇ ಇಲ್ಲ, ಹೆಣ್ಮಕ್ಳು ಹುಟ್ಟು ಬಿಟ್ರಲ್ಲ ಅಂತ ವಿಚಾರ ಬಂದಾಗ ಅದಕ್ಕೆ ಕಾರಣ ಇದೆ. ಏನಂತ? ಸಕಾಮದಿಂದ ಪ್ರವೃತ್ತಿ ಮಾಡಿದರೆ ಆಗ ಪರಮಾತ್ಮ ಯಾಕೆ ಬರ್ತಾನೆ, ನಿಷ್ಕಾಮದಿಂದ ಪ್ರವೃತ್ತಿ ಮಾಡಿದರೆ ಮಾತ್ರ ದೇವರು ಬರ್ತಕ್ಕಂಥವ. ಅದನ್ನು ಆ ಸಂದರ್ಭದಲ್ಲಿ ವಿಚಾರವನ್ನು ಮಾಡುತ್ತಾ ಮತ್ತೆ 2 ದಂಪತಿಗಳು ಸಾಧನವನ್ನು ಮಾಡುತ್ತಾರೆ, ಮತ್ತೆ ದೇವರ ಸೇವಾವನ್ನು ನಡೆಸ್ತಾರೆ. ಆಗ ಪರಮಾತ್ಮ ದೇವಹೂತಿಯ ಗರ್ಭದಲ್ಲಿ ತನ್ನ ರೂಪವನ್ನೇ ಪ್ರಕಟ ಮಾಡತಕ್ಕಂತಹ ಸಂದರ್ಭ.
ಆ ದೇವಹೂತಿ ಪುತ್ರನಾಗಿ ಕರ್ದಮರಿಗೆ ಪುತ್ರನಾಗಿ ಪರಮಾತ್ಮನ ರೂಪ ಪ್ರಕಟ ಆಗಿರೋದೇನೆ. ಯಾವ ರೂಪ ಅದು? ಕಪಿಲ ರೂಪ. ಹೀಗೆ ಕಪಿಲ ರೂಪನಾಗಿ ಸ್ವಾಮಿ ಪ್ರಕಟನಾಗಿ ಬಂದಿರತಕ್ಕಂತಹ ವೈಭವ ಕಪಿಲ ನಾಮಕ ಪರಮಾತ್ಮನ ದಿವ್ಯ ಕಥಾ, ಕಪಿಲ ನಾಮಕ ಪರಮಾತ್ಮನ ದಿವ್ಯವಾದಂತಹ ಉಪದೇಶ ಕ್ರಮ. ಆ ಉಪದೇಶವನ್ನೇ ಕರ್ದಮರು ಸ್ವೀಕಾರವನ್ನು ಮಾಡಿ ದೇವರ ಕಂಡ, ದೇವರ ಮಗಾಗಿ ಬಂದ, ಧನ್ಯ ಆಯಿತು ನನ್ನ ಜನ್ಮ, ನನ್ನ ಗೃಹಸ್ಥಾಶ್ರಮ, ಸ್ವಾಮಿ ಇನ್ನು ಅಪ್ಪಣೆ ಕೊಡು, ನಾ ಇನ್ನು ತಪಸ್ಸು ಮಾಡಿ ಹೊರಡ್ತೀನಿ. ಯಾರು ಹೊರಟು ಬಿಟ್ರು ಆ ಸಂದರ್ಭದಲ್ಲಿ? ಕರ್ದಮರು ಹೊರಟು. ದೇವಹೂತಿ ಮೊದಲು ಹೋಗ್ಬೇಕಾದ್ರೆ ಬೇಡ ಅಂತಂದಿದ್ದು, ಈಗ ಮಗ ಇದ್ದಾನೆ ಹೇಳ್ಬೇಕಾದ್ರೆ ನೀವು ಹೋಗ್ಬೋದು ಅಂತ. ಈಗ ಆ ಸಂದರ್ಭದಲ್ಲಿ ಗಂಟನಿಗೆ ಬೇಡ ಅಂತ ಅಲ್ಲೇ ಇಲ್ಲತ್ತೆ. ಮಗನ್ ನೋಡುತ್ತಾ ದೇವರು ಬಂದಿದ್ದಾರೆ ಮನೆಯೊಳಗೆ ಅಂತ ಮಗನ್ನೇ ಸೇವಾವನ್ನು ಮಾಡುತ್ತಾ ದೇವಹೂತಿ ದೇವಿ ನಿಂತು ಬಿಡುತ್ತಾರೆ. ಅದರಂತೆ ಪಿತೃಪ್ರಸ್ಥಿತಿ ಅರಣ್ಯ ಮಾತು ಪ್ರಿಯ ಚಿಕೀರ್ಷಯ. ಅಪ್ಪ ಹೊರಟು ಬಿಟ್ರು ಅರಣ್ಯಕ್ಕೆ. ಆಗ ಕಪಿಲ ನಾಮಕ ಪರಮಾತ್ಮ ಏನು ತತ್ವೋಪದೇಶ ಸಾಂಖ್ಯ ತತ್ವವನ್ನು ಹೇಳ್ತಕ್ಕಂಥ ಮಹಾಪ್ರಭು, ದೊಡ್ಡ ಜ್ಞಾನಾವತಾರ. ಸಾಮಾನ್ಯ ಅಲ್ಪ ಸ್ವಲ್ಪ ಪ್ರವಚನ ಮಾಡುವವರಲ್ಲಿ ಬಿಸಿ ಇರ್ತಾರೆ. ನಮ್ಮನಿಗೆ ಬರ್ರಿ, ನಮ್ಮಲ್ಲಿ ಬರ್ರಿ, ಅಲ್ಲಾಗಲಿ ಇಲ್ಲಾಗಲಿ ಅಂತ ಲೋಕದ ತುಂಬ ಅಂತಾದ ದೇವರು ಜಗತ್ತಿಗೆ ಉಪದೇಶ ಕೊಡೋ ರೂಪ ಅಂದರೆ ವರ್ಣ ಲೋಕದಿಂದ, ಮೇಲಿನ ಲೋಕದಿಂದ, ಕೆಳಗಿನ ಲೋಕದಿಂದ ನಮ್ಮಲ್ಲಿ ಬರಬೇಕು, ನಮ್ಮಲ್ಲಿ ಬರಬೇಕು, ನಮ್ಮ ಹತ್ರ ಉಪದೇಶ ಆಗಬೇಕು, ನಮ್ಮನಿಗೆ ಬರಬೇಕು ಅಂತ ಎಲ್ಲರೂ ಕರೆಯೋರೆ. ದೇವರೇನಂದ? ಎಲ್ಲರೂ ಬರೋದು ಯಾಕೆ? ಮಾತುಪ್ರಿಯ ಚಿಕೀರ್ಷಯ. ಅಮ್ಮನ್ ಬಿಟ್ಟು ಹೆಂಗೆ ಬರ್ತೀನಿ ನಾನು? ಅಮ್ಮ ಒಬ್ಬಳೇ ಇದ್ದಾಳೆ. ನೀವು ಏನ್ ಬೇಕಾದ್ರೂ ನನ್ನ ಹತ್ರ ಇಲ್ಲೇ ಬಂದು ಕೇಳ್ಕೊಂಡು ಹೋಗ್ರಿ, ನಾ ಎಲ್ಲೂ ಬರೋದಿಲ್ಲ ಅಂತ ನೋಡಿ ಹಿಂಗೆ ನಿಂತು ಬಿಡ್ತಾನೆ ತಾಯಿಗೋಸ್ಕರ. ಮಾತು ಪ್ರಿಯ ಚಿಕೀರ್ಷಯ ಅಂದಿದ್ದಾರೆ. ಹಿಂಗೆ ನಿತ್ಯ ದೇವಾದಿ ದೇವತೆಗಳು, ಋಷಿಗಳು, ಮುನಿಗಳು ಗಿಜಿ 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 ಮನೆ ತುಂಬ ಬರೋರು ಹೋಗೋರು, ಉಪದೇಶ ಕೇಳೋರು. ಏನ್ ಸಂತೋಷ, ಏನ್ ಸಂಭ್ರಮ. ದೇವಹೂತಿ ದೇವಿಗೆ ನನ್ನ ಮಗ ಏನ್ ಪಾಠ ಹೇಳ್ತಾನೆ, ಏನ್ ಚಂದ ನಡೆಸ್ತಾ ಇದ್ದಾನೆ ಅಂತ ನೋಡ್ತಾಳೆ, ಆನಂದ ಪಡ್ತಾಳೆ, ನೋಡ್ತಾಳೆ, ಆನಂದ ಪಡ್ತಾಳಂತೆ. ಕಾಲ ಆಯ್ತು. ಆಮೇಲೆ ಒಂದು ದಿವಸ ವಿಚಾರ ಮಾಡಿ ಎಲ್ಲರೂ ಬಂದು ಉಪದೇಶ ಪಡೆದು ಜ್ಞಾನವನ್ನು ಪಡೆದು ಉದ್ಧಾರ ಆಗ್ತಾ ಇದ್ದಾರೆ. ನಾ ಇನ್ನೂ ಕೂಡ ಬರೇ ಮಗ 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 ಅಂತ ನೋಡ್ತಾ ಕೂತು ಬಿಟ್ನಲ್ಲ. ಮನೆಯಲ್ಲೇ ಸೂರ್ಯ ಇದ್ದಾನೆ, ನನ್ನ ಒಳಗೆ ಕತ್ಲಿ ತುಂಬಿಟ್ಕೊಂಡಿದ್ದೀನಲ್ಲ, ಈ ಕತ್ಲಿ ಪರಿಹಾರ ಹೆಂಗಾಗಲಿ? ಅಥವೇ ದೇವ ಸಮೂಹ ಅಪಾಕ್ರಷ್ಟುಂ ವಿಹಾರಹಸಿ. ಹೇ ಸ್ವಾಮಿ, ಈ ಮೋಹವನ್ನೇ, ನನ್ನಲ್ಲಿರ್ತಕ್ಕಂಥ ನಾನು ನನ್ನದು ಅಂತನ್ನೋ ಈ ಅಭಿಮಾನದ ಮೋಹ ಇದೆಯಲ್ಲ, ಈ ಕತ್ತಲೆಯಲ್ಲಿ ಹೆಂಗೆ ನೀ ಕಳಿತೀಯ? ಏನು ಉಪದೇಶವನ್ನು ಕೊಡು ನನಗೆ? ಇದು ಪ್ರಾರ್ಥನಾ ಕೇಳ್ತಾ ಇದ್ದಾಳ ಆ ಸಂದರ್ಭದಲ್ಲಿ ದೇವಹೂತಿ ದೇವಿ. ಆಗ ಪರಮಾತ್ಮ ದೇವಹೂತಿ ದೇವಿಗೆ ನೀಡಿರತಕ್ಕ ಉಪದೇಶನೇ ಕಪಿಲ ಗೀತಾ. ಕಪಿಲ ನಾಮಕ ಪರಮಾತ್ಮ ಸುದೀರ್ಘ ಅಧ್ಯಾಯಗಟ್ಟಲೆ ಉಪದೇಶವನ್ನು ಮಾಡ್ತಾನೆ. ಏನೇನು ಬೇಕು ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾನೆ. ಅದರಲ್ಲಿ ಮೊದಲು ಅವಳು ಕೇಳ್ತಾಳೆ ಏನಂತ? ಈಗ ಮಗ ಆಗಿ ಬಂದೀಯಾ, ಹತ್ತಿರದಲ್ಲಿದ್ದೀಯಾ, ನೀನು ನೋಡ್ತಿದ್ರೆ ಆನಂದ, ಜೊತೆಗಿದ್ರೆ ಆನಂದ, ಮಾತಾಡಿದ್ರೆ ಆನಂದ, ನೀನೇ ಆನಂದ ಸ್ವರೂಪಿ. ಆದರೆ ಎಲ್ಲ ಜನ್ಮದಲ್ಲೂ ಇಷ್ಟು ಸುಲಭನಾಯಿತು. ಯಾವಾಗಲೂ ದೇವರು ಹಿಂಗೆ ಸುಲಭನಾಗಿ ಸಿಗ್ತಾನ? ಅಂಥದ್ದು ಯಾವಾಗಲೂ ನೀನು ನನಗೆ ಹತ್ತಿರ ಇರಬೇಕು, ಹೆಂಗೆ ಸಾಧ್ಯ? ಈ ಪ್ರಶ್ನೆ ಮಾಡಿದಾಗ ಅದಕ್ಕೆ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ನಾನು ಹತ್ತಿರ ಇರಬೇಕು ಅಂತಂದರೆ ಅದಕ್ಕಿರೋದು ಒಂದೇ ದಾರಿ. ಯಾವುದದು? ಸತಾನ್ ಪ್ರಸಂಗಾನ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನಃ ಕಥಾಃ ತಜ್ಜೋಷಣಾತ್ ಆಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಭಕ್ತಿ ನಿಮ್ಮಲ್ಲಿ ಇತ್ತು ಅಂತಂದರೆ ನಾನು ನಿಮ್ಮ ಹತ್ರನೇ ಇರ್ತೀನಿ. ದೇವರಿಷ್ಟ ಭಕ್ತಿಯಲ್ಲಿ ಎರಡು ರೀತಿ ಭಕ್ತಿ ಇದೆ. ಎರಡು ರೀತಿ ಅಂದ್ರೆ ಏನು? ಒಂದು ಶ್ರದ್ಧಾವತಿ ಭಕ್ತಿ. ಶ್ರದ್ಧಾ ಅಂದ್ರೆ ಜೀವನ ಸ್ವರೂಪದಲ್ಲೇ ಇರತಕ್ಕ ಭಕ್ತಿ. ಆ ಭಕ್ತಿ ಬಂತು ಅಂತ ಆದರೆ ನಾನು ನಿಮ್ಮ ಹತ್ರನೇ, ನಾನು ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಭಕ್ತಿ ಅಷ್ಟು ಸುಲಭ ಬರೋದಿಲ್ಲ. ಆ ಭಕ್ತಿ ಬರಬೇಕು ಅಂತಂತಂದರೆ ಸಜ್ಜನರ ಸಹವಾಸ ಮಾಡಬೇಕು. ಸಜ್ಜನರ ಸಹವಾಸದಿಂದ ಭಗವತ್ ಕಥಾವನ್ನು ಕಿವಿ ತುಂಬ ಕೇಳಬೇಕು. ಅದರಿಂದ ಮೋಕ್ಷ ಮಾರ್ಗದಲ್ಲಿ ಆಸಕ್ತಿ ಬೆಳಿಬೇಕು. ಆಗ ಬರೋ ಭಕ್ತಿ ಇದೆಯಲ್ಲ, ಅದು ಸದಾ ದೇವರ ಹತ್ತಿರದಲ್ಲಿ ಇರುವಂತಹ ಭಕ್ತಿ. ಅದು ಮತ್ತು ಈಗ ನಾವು ಮಾಡೋ ಭಕ್ತಿ ಅದು ಭುಕ್ತ ಭಕ್ತಿ. ತಿನ್ನೋ ತನಕ, ದೇವ್ರ ನೈವೇದ್ಯ ಆಗೋ ತನಕ ಮಾತ್ರ ಮಾಡೋ ಭಕ್ತಿ ಇದು. ಈ ಭಕ್ತಿ ಬರೀ ಹೊಟ್ಟಿ ತುಂಬೋ ತನಕ ಮಾತ್ರ ಇರೋದು. ಆದರೆ ಆ ಭಕ್ತಿ ಇದೆಯಲ್ಲ, ಅದು ಸದಾ ಭಗವಂತನನ್ನು ನಮ್ಮ ಹತ್ರ ತರೋದದು ಅನ್ನೋದನ್ನು ಪರಮಾತ್ಮ ಭಕ್ತಿಯ ವೈವಿಧ್ಯತೆಯಲ್ಲಿ ಅದರಂತೆ ಜ್ಞಾನ, ವೈರಾಗ್ಯ, ನಾನಾ ವಿಧವಾಗಿರತಕ್ಕ ಸಾಧನ ಕ್ರಮ ಎಲ್ಲವನ್ನೂ ಕೂಡ ತಾಯಿಗೆ ಉಪದೇಶವನ್ನು ಮಾಡಿ, ಅವ ನಾ ಎದುರಿಗಿದ್ದಾಗ ಸಾಧನೆ ಮಾಡೋದು ಹೊಡೆದಲ್ಲ, ನಾನೀಗ ವರ್ಣಲೋಕಕ್ಕೆ ಹೊರಡ್ತೀನಿ, ಇದೇ ಜ್ಞಾನ ಭಾಗವನ್ನು ಇಟ್ಕೊಂಡು ಈ ಸಾಧನವನ್ನು ಮಾಡುತ್ತಾ ಆ ಸಂದರ್ಭದಲ್ಲಿ ತಿಳಿಸಿ ಹೊರಡ್ತಾ ಇದ್ದಾನೆ. ದೇವಹೂತಿ ದೇವಿನೂ ಕೂಡ ಅದರಂತೆ ಸಾಧನವನ್ನು ಮಾಡಿ ತನ್ನ ದೇಹದಿಂದ ಉತ್ಕ್ರಮಣವನ್ನು ಮಾಡುವಾಗ
ಏನು ಒಂದು ಸಿದ್ಧಿಕ್ರಮ ಇದೆ, ಆ ಸಿದ್ಧಿಯನ್ನು ಪಡೆದಿದ್ದರಿಂದಲೇನೆ ದೇವಹೂತಿಯ ಆ ಒಂದು ಸಾಧನ ಕ್ಷೇತ್ರನೇ ಏನಾಗಿರುತ್ತದೋ ಅದು ಸಿದ್ಧಪುರಿ ಅಂತಾಯಿತು. ಅದೇ ಮಾತೃಗಯ, ಅದು ಅತ್ಯಂತ ಸಿದ್ಧ ಕ್ಷೇತ್ರ. ಅಷ್ಟೇ ಎಲ್ಲ ಸಿದ್ಧಿದ ಅಭೂತೆ, ಅವಳ ದೇಹ ಒಂದು ನದಿಯಾಗಿ ಹರಿತು. ಯಾವ ದೇಹ ಮುಟ್ಟಿದ್ರೆ ಮೈಲ್ಗೀಂತಂತಾರೆ ಹೌದಲ್ಲ, ಶವ ಅಂತಹದ್ದು ಮುಟ್ಟಿದರೆ ಸ್ನಾನ ಮಾಡಬೇಕು, ಆದ್ರೆ ಆ ದೇಹನೇ ನದಿ ಆಯಿತು, ಎಲ್ಲರಲ್ಲಿ ಸ್ನಾನ ಮಾಡುವಂಥ ಪವಿತ್ರ ಸ್ಥಳ ಆಗಿ ಹೋಗ್ಬಿಡ್ತು. ಇದು ದೇವಹೂತಿ ದೇವಿಯ ಸಾಧನ ಕ್ರಮ. ಹಿಂಗೆ ಸ್ವಯಂಭೂ ಮನುವಿನ ಮಕ್ಕಳಿದ್ದಾರಲ್ಲ, ದೇವಹೂತಿ, ಆಕೂತಿ, ಪ್ರಸೂತಿ. ಅಲ್ಲಿ ದೇವಹೂತಿಯಲ್ಲಿ ಭಗವದ್ ಅವತಾರ, ದೇವಹೂತಿಯಲ್ಲಿ ಅಷ್ಟೇ ಅಲ್ಲ, ಆಕೂತಿಯಲ್ಲೂ ಪರಮಾತ್ಮನ ಅವತಾರ. ಅಲ್ಲಿ ಯಜ್ಞನಾಮಕ ಪರಮಾತ್ಮ ಬಂದಿರತಕ್ಕಂತಹ ಕ್ರಮ ಇದೆ. ಅದರಂತೆಯೇ ಪ್ರಸೂತಿ, ಅಲ್ಲೂ ಕೂಡ ಅಲ್ಲಿ ಬಂದಿರತಕ್ಕಂತಹ 16 ಜನ ಪ್ರಸೂತಿ, ದಕ್ಷ ಪ್ರಜಾಪತಿಯ ಹೆಂಡತಿ. ಆ ಪ್ರಸೂತಿಗೆ ಗಂಡು ಮಕ್ಕಳಾಗಲಿಲ್ಲ, 16 ಜನ ಹೆಣ್ಮಕ್ಳು ಹುಟ್ಟಿದರು. ಆ 16 ಜನ ಹೆಣ್ಮಕ್ಕಳಲ್ಲಿ ಅಲ್ಲೂ ದೇವರ ಅವತಾರ ಆಗ್ತದೆ. ಅಲ್ಲಿ ದೇವರ ಅವತಾರ ಆಯಿತು ಅಂತಂದರೆ ಅದರಲ್ಲಿ ಧರ್ಮನಿಗೆ 13 ಜನರನ್ನು ಕೊಟ್ಟಿರುತ್ತಾರೆ. ಆ 13 ಜನ ಧರ್ಮನ ಪತ್ನಿಯರಲ್ಲಿ ಮೂರ್ತಿ ಎಂಬತಕ್ಕ ಧರ್ಮನ ಪತ್ನಿ, ಆ ಮೂರ್ತಿ ಎಂಬತಕ್ಕಂತಹ ಹೆಂಡತಿಯಲ್ಲೇನೆ ಭಗವಂತನ ರೂಪ ಪ್ರಕಟ ಆಯಿತು. ಆ ಭಗವದ್ ರೂಪನೇ ಧರ್ಮನಾರಾಯಣ, ಬದರಿ ನಾರಾಯಣ. ನೋಡಿ, ಹೀಗೆ ನಾರಾಯಣ ದೇವರು ಅಲ್ಲಿ ಬಂದಿರತಕ್ಕಂಥದ್ದು. ಅಂದ ಮೇಲೆ ಅಲ್ಲಿ ಪರಮಾತ್ಮನ ಅವತಾರ. ಬರೀ ಪರಮಾತ್ಮನ ಅವತಾರ ಬರೀ ದೇವಹೂತಿಯಲ್ಲಿ, ಆಕೂತಿಯಲ್ಲಿ ಅಥವಾ ಪ್ರಸೂತಿಯ ಮೊಮ್ಮಗನಾಗಿ ಮಗಳಲ್ಲಿ ಅಷ್ಟೇ ಅಲ್ಲ, ದೇವಹೂತಿಯ ಮಕ್ಕಳಿದ್ದಾರಲ್ಲ, ಆ ದೇವಹೂತಿಯ ಮಕ್ಕಳು, ಅದರಲ್ಲೂ ಕೂಡ ಏನು ಅತ್ರಿ ಋಷಿಗಳ ಹೆಂಡತಿ ಅನಸೂಯ, ಆ ಅತ್ರಿ ಋಷಿಗಳಲ್ಲೂ ಕೂಡ ಅಲ್ಲಿ ಪರಮಾತ್ಮನ ರೂಪದ ಪ್ರಕಟ ಆಯಿತು. ಅಲ್ಲಿ ದತ್ತಾತ್ರೇಯನಾಗಿ ಸ್ವಾಮಿ ಬರ್ತಕ್ಕಂಥವನಾದ. ಅಂದಮೇಲೆ ಒಂದು ಮನೆ ಫಂಕ್ಷನ್ ಹಚ್ಕೊಂಡ್ಬಿಟ್ರೆ, ಅವ್ರ ಮನೆಯೊಳಗೆ ಏನಾದ್ರು ಕಾರ್ಯಕ್ರಮ ಹಚ್ಕೊಂಡ್ಬಿಟ್ರೆ, ಇಲ್ಲಿ ನೋಡಿದ್ರೆ ಕಪಿಲ್ನಾಮಕ ಪರಮಾತ್ಮ, ಅಲ್ಲಿ ನೋಡಿದ್ರೆ ಯಜ್ಞನಾಮಕ ಪರಮಾತ್ಮ, ಅಲ್ಲಿ ನೋಡಿದ್ರೆ ದತ್ತರೂಪಿ ಪರಮಾತ್ಮ, ಇಲ್ಲಿ ನೋಡಿದ್ರೆ ನಾರಾಯಣ ರೂಪಿ ಪರಮಾತ್ಮ, ಮನೆ ತುಂಬ ದೇವರೇ ಎಲ್ಲ ಬಂದು ಬಳಗಾಗಿ ಓಡಾಡ್ತಾ ಇದ್ದ. ಎಂಥ ಚಂದ ಇರ್ಬೇಕು. ಇದಕ್ಕೆ ಅವರ ಕಥಾ ಹೇಳ್ತಾ ಇದ್ದಾರೆ. ಇದೆಲ್ಲ ಸ್ವಯಂಭೂಮನು, ಅವರ ಪುತ್ರರು ಪುತ್ರಿಯರು, ಅವರ ಸಾಧನ ಕ್ರಮ. ಅದರಲ್ಲಿ ಪ್ರಧಾನವಾಗಿ ದಕ್ಷ ಪ್ರಜಾಪತಿ ರುದ್ರದೇವರನ್ನೇ ವಿರೋಧವನ್ನು ಮಾಡಿದ್ದರಿಂದ ಎಂಥ ಅನರ್ಥ ಆಯಿತು. ಅದಕ್ಕೋಸ್ಕರವಾಗಿ ಮಹನ್ನಿಂದ ಅವನ್ನೇ ದೊಡ್ಡವರ ಜೊತೆಗೆ ಸ್ಪರ್ಧಾಕ್ಕೆ ಬೀಳಬಾರದು ಅನ್ನತಕ್ಕಂತಹ ತತ್ವವನ್ನೇ ಆ ಸಂದರ್ಭದಲ್ಲಿ ನಿರೂಪಣವನ್ನು ಮಾಡತಕ್ಕಂಥವರಾಗುತ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಪ್ರಿಯವ್ರತ ಉತ್ತಾನಪಾದ ಅವರ ವಿಚಾರವನ್ನು ಪ್ರತಿಪಾದನವನ್ನು ಮಾಡುತ್ತಾ, ಅದರಲ್ಲಿ ಉತ್ತಾನಪಾದರಾಜ, ಆ ಉತ್ತಾನಪಾದರಾಜನ ಪುತ್ರನಾಗಿ ಬಂದಿರತಕ್ಕಂಥವನೇ ಧ್ರುವರಾಜ. ಸುನೀತಿ, ಸುರುಚಿ ಅಂತ ಇಬ್ಬರು ಪತ್ನಿಯರು. ಅದರಲ್ಲಿ ಸುರುಚಿಯಲ್ಲಿ ಬಹಳ ಅಪೇಕ್ಷೆ, ಸುನೀತಿಯನ್ನು ಊರು ಹೊರಗಿಟ್ಬಿಟ್ಟಿದ್ದ ಹೆಂಡತಿಯನ್ನೇ. ಸುನೀತಿಯ ಮಗನೇ ಯಾರು? ಧ್ರುವರಾಜ. ಅಪ್ಪನ ಹತ್ರ ಓಡೋಡಿ ಬಂದ 5 ವರ್ಷದ ಹುಡುಗ, ಸಿಂಹಾಸನದಲ್ಲಿ ಕೂತಿದ್ದ ಉತ್ತಾನಪಾದ. ತೊಡಿ ಮೇಲೆ ಕೊಡಬೇಕು ಅಪ್ಪನ ತೊಡಿ ಮೇಲೆ ಅಂತ. ಕಾರಣ ಸುರುಚಿಯ ಮಗ ಉತ್ತಮ, ಅವ ಕೂತಿದ್ದ. ಉತ್ತಮ ನನ್ನ ತಮ್ಮ ಕೂತಿದ್ದಾನೆ, ನಾನು ಅಪ್ಪನ ತೊಡಿ ಮೇಲೆ ಕೊಡಬೇಕು ಅಂತ ಬಂದ್ರೆ, ಆಗ ಸುರುಚಿ ಏನ್ ಮಾಡಿದ್ರು? ತಡೆ ಹೇಳಿದ್ಬಿಟ್ಟು, ಕೊಡೋಂಗಿಲ್ಲ, ನಡೆಯತ್ತಾಗೆ ಅಂತಂತ ದಬ್ಬುತ್ತಾ ಇದ್ದಾಳೆ ಆತನನ್ನು. ಏನು ಮಾತಾಡಲಿಲ್ಲ ಉತ್ತಾನಪಾದ. ಅವಳೇ ಮಾತನಾಡಿಲ್ಲ ಆ ಸಂದರ್ಭದಲ್ಲಿ. ಏನ್ ತಿಳ್ಕೊಂಡಿಯಾ? ಇಲ್ಲಿ ಬಂದು ಕೂಡಬೇಕು ಅಂತಂದ್ರೆ, ಈ ರಾಜನ ಆಸನದಲ್ಲಿ, ಈ ಸ್ಥಾನದಲ್ಲಿ ಕೂಡಬೇಕು ಅಂತಂತಂದ್ರೆ, ನೀ ಬರೀ ರಾಜನ ಮಗ ಆದ್ರೆ ಸಾಲದು, ನಾನು ಹೊಟ್ಟಿಲಿ ಹುಟ್ಟು ಬರ್ಬೇಕು ಅಂದ್ರೆ ಮಾತ್ರ ಸಾಧ್ಯ. ಹೋಗಿ ದೇವರಲ್ಲಿ ಹೋಗಿ ತಪಸ್ಸು ಮಾಡಿ ವರ ಕೇಳ್ಕೊಂಬ, ನಾನು ಸುರುಚಿಯ ಮಗನಾಗಿ ಹುಟ್ಟುವಂತೆ ಮಾಡು, ಅಂದ್ರೆ ಸಿಂಹಾಸನ ಸಿಗ್ತದೆ ಅಂತ ಹಿಂಗೆ ಮಾತನಾಡಿದ್ದು. ಆ ಮಾತು ಹಾವಿಗೆ ಕೋಲು ತಗೊಂಡು ಹೊಡೆದಂತೆ ಬುಸ್ಬಿಟ್ಟು ಬಿಡ್ತಾನೆ. ಆ ಸಂದರ್ಭದಲ್ಲಿ ಧ್ರುವರಾಜ ಅಳ್ತಾ 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 ಓಡ್ ಹೋದ ಅಮ್ಮನ ಹತ್ರ. ಊರು ಹೊರಗೆ ಇತ್ತು ಅವಳು ಮನಿ, ಅಲ್ಲಿ ಹೋಗಿ ಅಳ್ತಿದ್ದಾನೆ ಮಗ ಅಳ್ತಿದ್ರೆ ತಾಯಿಗೆ ಏನು ಸಮಾಧಾನ? ಯಾಕಪ್ಪ ಏನು ಅಂತ ಸಮಾಧಾನ ಮಾಡ್ಲಿಕ್ಕೆ ಅವಳು ಬಂದು ತೊಡ್ಕೊಂಡ, ನನ್ನ ಹಿಂಗೆ ಮಾಡಿದ್ರು, ಅಪಮಾನ ಮಾಡಿದ್ರು, ಕೆಳಗೆ ಹಾಕಿಬಿಟ್ರು, ನನ್ನ ಮ್ಯಾಲ ಕುಡಿಸ್ಕೊಳ್ಳಿಲ್ಲ ಅಂತ. ಏನಂದ ಆ ಸಂದರ್ಭದಲ್ಲಿ ಸುನೀತಿ? ಸತ್ಯಂ ಸುರುಚ್ಯಾಭೀತೋ ಧ್ರುವೈತತೆ. ಹೌದಪ್ಪ, ಸುರುಚಿ ಹೇಳಿದ್ದು ಸರಿ ಇದೆ. ಯದ್ದುರ್ಭಗಾಯಾಹ ಜಠರೇ ಗೃಹೀತಃ. ನನ್ನಂತಹ ದೌರ್ಭಾಗ್ಯವನ್ನು ಹೊಂದಿರತಕ್ಕಂತಹ ಹೆಣ್ಮಗಳ ಹೊಟ್ಟೆಯಲ್ಲಿ ಹುಟ್ಟಿಯಲ್ಲಪ್ಪ, ಅದಕ್ಕೆ ನಿನಗೆ ಈ ಸ್ಥಿತಿ ಬಂತು. ಏನು ಮಾಡ್ಲಿಕ್ಕಾಗ್ತದೆ? ಅವ್ರು ಹೇಳಿದ್ದು ಸರಿ ಅಂದ್ಬಿಟ್ಟ ಧ್ರುವರಾಜ. ಹಂಗೆ ಅನ್ಬೇಡ ಅಮ್ಮ ಅನ್ನ, ಹಂಗೆ ಹೆಂಗಾಗ್ತದೆ ಅಂತಂತಂದ, ನಾ ಸಾಧಿಸ್ತೀನಿ, ನಾ ಹಿಂಗೆ ಮಾಡ್ತೀನಿ ಅಂತಂದಾಗ ಆಗಂದು, ಏನು ದುಃಖ ಪಡಬೇಡಪ್ಪ. ಅಜೋತ್ಯ ತಿಷ್ಠತೆ ಖಲು ಪಾರಮೇಷ್ಠ್ಯಂ. ಬ್ರಹ್ಮದೇವರು ದೊಡ್ಡ ಪದವಿ, ಇಡೀ ಜಗತ್ತಿಗೆ ದೊಡ್ಡದು ಸ್ಥಾನ ಯಾವುದು? ಪಾರಮೇಷ್ಠ್ಯ ಸ್ಥಾನ. ಸತ್ಯಲೋಕದಲ್ಲಿ ಅಧಿಪತಿಗಳಾಗಿ ಆ ಸ್ಥಾನದಲ್ಲಿ ಬ್ರಹ್ಮದೇವರು ಕೂತಿದ್ದು ಯಾರಿಂದ? ದೇವರ ಅನುಗ್ರಹದಿಂದ. ರುದ್ರದೇವರು ರುದ್ರ ಪದವಿಯಲ್ಲಿ ದೇವರ ಅನುಗ್ರಹದಿಂದ. ಇಂದ್ರದೇವರು ಇಂದ್ರ ಪದವಿಯಲ್ಲಿ ದೇವರ ಅನುಗ್ರಹದಿಂದ. ಅಂದರೆ ಭಗವದ್ ಅನುಗ್ರಹ ಇತ್ತು ಅಂತಂದ್ರೆ ಬೇಕಾದ್ ಆಗ್ತದೆ. ಹಂಗಾರೆ ಏನ್ ಮಾಡ್ಬೇಕು?
ಭಗವದ್ ಅನುಗ್ರಹ ಪಡಿತೀನಿ. ಆ ಸಂದರ್ಭದಲ್ಲಿ ಧ್ರುವರಾಜ ದೇವರನ್ನು ಕಂಡು ದೊಡ್ಡ ಸ್ಥಾನವನ್ನು ಪಡಿಬೇಕು ಅಂತ ಅನ್ನೋ ರೀತಿಯಲ್ಲಿ ತಪಸ್ಸಿಗೆ ಹೊರಟು ಬಿಡ್ತಾನೆ. ತಾಯಿ ಕೂಸು ಅಳತಿದ್ದಾಗ ಸಮಾಧಾನಕ್ಕೆ ಏನೋ 4 ಮಾತಾಡಿದ್ದು ಅಷ್ಟೇನೆ, ಅದನ್ನೇ ನಿಜ ಅಂತ ತಗೊಂಡ್ಬಿಡ್ತಾನೆ ಧ್ರುವರಾಜ. ಕಾಡಿಗೆ ಒಬ್ಬರೇ ಏಕಾಂಗಿಯಾಗಿ ಹೊರಟು ಬಿಟ್ಟ. ನಾರದರು ನೋಡಿದರು, ಆಕಾಶದಲ್ಲಿ ನಿಂತು, ಏನಪ್ಪ ಇದು, ಏನು ಸಣ್ಣ ಹುಡುಗ, ಇಷ್ಟು ಸಣ್ಣ ಹುಡುಗನಿದ್ದಾಗಲೇ ಈ ಒಂದು ಆ ಒಂದು ಕ್ಷತ್ರಿಯರಿಗಿರ್ತಕ್ಕಂತಹ ಒಂದು ಅಭಿಮಾನದ ಕ್ರಮ. ಆ ಸಂದರ್ಭದಲ್ಲಿ ಕೆಳ ಇಳಿದು, ಏ ಧ್ರುವರಾಜ, ಹಿಂಗೆಲ್ಲ ಒಬ್ಬನೇ ಕಾಡಿಗೆಲ್ಲ ಹೋಗಬಾರ್ದಪ್ಪ, ಏನಂತದ್ದಾಗಿದೆ. ಒಂದೊಂದ್ಸಲ ಅಪ್ಪ ಅಮ್ಮ ಬೈತಾರೆ, ಒಂದ್ಸಲ ಹೊಗಳ್ತಾರೆ, ಒಂದ್ಸಲ ಮುದ್ದು ಮಾಡ್ತಾರೆ, ಒಂದ್ಸಲ ಏನಾದ್ರು ಒಂದು ರೀತಿಯಿಂದ ನಿಮಗೆ ನೋವಾಗುವಂತೆ ಆಗಿರ್ತದೆ. ಅದಕ್ಕೆ ಅಪ್ಪ ಅಮ್ಮನ ಬಿಟ್ಟು ಹೋಗ್ತಾರೇನೋ, ಬಾಯ್ ನಾ ಕರ್ಕೊಂಡು ಹೋಗಿ ನಿಮ್ಮ ಅಪ್ಪನಿಗೆ ಹೇಳ್ತೀನಿ. ಧ್ರುವರಾಜ ಯಾರಿಗೆ ಉತ್ತಾನಪಾದ ನೋಡಿ ಕಾಡಿಗೆ ಹೋಗ್ತಿದ್ದ ನಿಮ್ಮ ಹುಡುಗ, ಕರ್ಕೊಂಡ್ ಬಂದೀನಿ, ತೊಡಿ ಮೇಲೆ ಕುಡಿಸ್ಕೋಪ ಅಂತ ಇಷ್ಟು ನಾ ಹೇಳ್ತೀನಿ, ಬಾಯ್ ಕರ್ಕೊಂಡು ಹೋಗ್ತೀನಿ. ಯಾರಂದ್ರು? ಆ ಸಂದರ್ಭದಲ್ಲಿ ಧ್ರುವರಾಜ ಬೇಕಾಗಿಲ್ಲ, ಅಪ್ಪನ ಮಾಡಿಸ್ಕೊಂಡು ಇನ್ನೊಬ್ಬರಿಂದ ರೆಕಮೆಂಡ್ ತಗೊಂಡು ನಾ ಹೋಗೋದಿಲ್ಲ, ನನ್ನ ಸ್ಥಾನವನ್ನು ದೇವರಿಂದ ನಾ ಪಡೆದು ತಗೋತೀನಿ ನೋಡಿ. ಹಿಂಗೆ ಆ ಸಂದರ್ಭದಲ್ಲಿ ನಿಷ್ಠಾದಿಂದ ಆತ ದೇವರನ್ನು ಕಂಡೇ ತಿರ್ತೀನಿ ಹೊರಡ್ತಾ ಇದ್ದಾನೆ. ನಾರದರು ಪರೀಕ್ಷಾ ಮಾಡಿದರು, ದೇವರನ್ನ ಕಂಡೇ ಫಲ ಬರಬೇಕು ಅಂತಿದ್ರೆ ಮಾತ್ರ ಅವರಿಗೆ ಮಂತ್ರೋಪದೇಶ ಕೊಡಬೇಕು. ಬೇರೆ ಯಾವುದಾದ್ರೂ ದಾರಿಯಿಂದ ಫಲ ಸಿಗ್ತದೆ ಅಂತಾದರೆ ದೇವರೇ ಬೇಕು ಅಂತಿಲ್ಲ ಅಂತಂತಾರೆ, ಅಂಥವ್ರಿಗೆ ಎಂದೂ ಉಪದೇಶ ಮಾಡಬಾರದು ಅಂತಿರೋದು. ಅದನ್ನು ನೋಡಿದರು, ದೇವರೇ ಬೇಕು ಅನ್ನೋ ನಿಷ್ಠಾ ಇದೆ ಈ ಹುಡುಗನಿಗೆ. ಆಗ ಆ ಸಂದರ್ಭ ದೇವರ ಹಂಗೆ ಸಿಗೋದಿಲ್ಲಪ್ಪ, ಗುರು ಉಪದೇಶ ಇದ್ರೆ ಮಾತ್ರ ಸಾಧ್ಯ. ಬಾಯಲ್ಲಿ ನಿಮಗೆ ವಾಸುದೇವ ಮಂತ್ರವನ್ನು ಹೇಳ್ತೀನಿ ಅಂತ ವಾಸುದೇವ ಮಂತ್ರವನ್ನು ಉಪದೇಶವನ್ನು ಕೊಟ್ಟರು. ಆ ಮಂತ್ರೋಪದೇಶವನ್ನು ತಗೊಂಡು ಯಮುನಾ ತೀರದಲ್ಲಿ ಮಧುವನದಲ್ಲಿ ಧ್ರುವರಾಜ 6 ತಿಂಗಳು ಕಠಿಣ ತಪಸ್ಸನ್ನು ಮಾಡೋಣ. ಆ ತಪಸ್ಸಿಗೆ ಎಂಥ ಕಠಿಣ ತಪಸ್ಸು, ತ್ರಿರಾತ್ರಾಂತೆ ಕಪಿತ್ತ ಬದರಾಶನ. 3 ತಿಂಗಳು ಒಂದು ಸಲ ಬರೀ ಬೇಲದ ಹಣ್ಣು ಬದರಿ ಹಣ್ಣನ್ನು ತಿಂದ. ಮೊದಲನೇ ತಿಂಗಳು ಯಾವ 1-2 ಏಕಾದಶಿ ಬಂದಾಗಲೇ ಬಿಟ್ಟಿರ್ತೀವಿ ಅಂತಾದ್ 3 ದಿವಸ ಉಪವಾಸ, ಆಮೇಲೆ ಪಾರಣಿ. ಅದು ಏನೋ ಅದು ಇದು ಅಲ್ಲ, ಬರೀ ಬೇಲದ ಹಣ್ಣು ಬದರಿ ಹಣ್ಣು ಮೊದಲನೇ ತಿಂಗಳು. 2ನೇ ತಿಂಗಳಲ್ಲಿ 6 ದಿವಸಕ್ಕೊಮ್ಮೆ ತೃಣಪರ್ಣೈಹಿ ಶಿಕ್ಷಿತೌ ಪನ್ನೈಹಿ, ನೆಲದ ಮೇಲೆ ಬಿದ್ದಿರ್ತಕ್ಕಂಥ ಎಲಿಗಳನ್ನು ತಿಂದ, ಹಣ್ಣು ಬಿಟ್ಟು ಬಿಟ್ಟ. ಅದು ಕೂಡ ಏನು ಒಳ್ಳೆ ಎಲಿ ಅಂತಂದ್ರೆ ಒಳ್ಳೆ ದೊಡ್ಡಿದ ಸೊಪ್ಪು, ಮೆಂತ್ಯ ಸೊಪ್ಪು, ಪಚಡಿ ಗಿಚಡಿ ಮಾಡ್ಕೊಂಡು ತಿಂದ್ಬಿಡ್ತಾನೆ. ಮತ್ತೆ ಹಂಗೇನಾದ್ರೂ ತಿನ್ನ. ಕ್ಷಿತೌ ಪನ್ನೈಹಿ, ಉದುರಿರೋದು, ಒಣಗಿರ್ತಕ್ಕ ಎಲೆಗಳನ್ನು ಅಷ್ಟೇ ತಗೊಂಡ. 2ನೇ ತಿಂಗಳಲ್ಲಿ ಅದು 6 ದಿವಸಕ್ಕೊಂದು ಸಲ. 2ನೇ ತಿಂಗಳು ತಪಸ್ಸಾಯಿತು. 3ನೇ ತಿಂಗಳಲ್ಲಿ 9 ದಿವಸಕ್ಕೊಂದು ಸಲ ನೀರು ಕುಡ್ದ. ನೋಡು, ಅದು ಬಿಟ್ಟು ಬಿಡ್ತಾನೆ, ಇನ್ನೂ ಕಠಿಣ ಮಾಡ್ತಾ ಇದ್ದಾನೆ. 4ನೇ ತಿಂಗಳಲ್ಲಿ 12 ದಿವಸಕ್ಕೆ ಒಂದು ಸಲ ಶ್ವಾಸೋಚ್ಛ್ವಾಸವನ್ನು, ಉಸಿರು ತಗೊಳ್ಳೋದು. 12 ದಿವಸಕ್ಕೊಂದ್ಸಲ ಉಸಿರು ತಗೊಂತಾನೆ, 12 ದಿವಸಕ್ಕೊಂದ್ಸಲ ಉಸಿರು ಬಿಡ್ತಾ ಇದ್ದಾನೆ. ಹಿಂಗೆ 4ನೇ ತಿಂಗಳ ಕಠಿಣ ತಪಸ್ಸನ್ನು ನಡೆಸಿದ. 5ನೇ ತಿಂಗಳು ಬರ್ತಿದ್ದಂತೆಯೇ ಬ್ರಹ್ಮಧಾರಯಮಾಣಸ್ಯ, ದೇವರು ಕಾಣೋ ತನಕ ಈಗ ಉಸಿರು ಆಡೋದಿಲ್ಲ ಅಂತ ಕೂತು ಬಿಡ್ತಾನೆ. ನೋಡಿ, ಹಿಂಗೆ ನಿಂತು ಬಿಟ್ಟ. ಆ ತಪಸ್ಸು ನೋಡಿ 3 ಲೋಕ 3 ಲೋಕ ನಡೆದು ಹೋಗಿಬಿಡುತ್ತಂತೆ ಧ್ರುವರಾಜನ ಆ ತಪಸ್ಸಿಗೆ. 5 ವರ್ಷದ ಹುಡುಗ ಹಿಂಗೆ ತಪಸ್ಸು ಮಾಡ್ತಾನೆ. ದೇಹ ಹೆಂಗಿರಬೇಕು, ಸಾಮರ್ಥ್ಯ ಹೆಂಗಿರಬೇಕು, ಮನಸ್ಸು ಹೆಂಗಿರಬೇಕು, ನಿಷ್ಠಾ ಹೆಂಗಿರಬೇಕು, ಅವನ ತೇಜಸ್ಸು ಹೆಂಗಿರಬೇಕು, ಆ ಭಕ್ತಿ ಹೆಂಗಿರಬೇಕು. ದೇವತೆಗಳೆಲ್ಲರೂ ಕೂಡ ಸ್ವಾಮಿ ಮೊದಲು ಆ ತಪಸ್ಸನ್ನು ನಿಲ್ಲಿಸು, ನೋಡ್ಲಾರಿವ ಆ ಹುಡುಗಂದು, ಮೊದಲು ಹೋಗುವಂತ ದೇವರನ್ನು ಒತ್ತಾಯ ಮಾಡಿದರು. ದೇವರು ಕೂಡ ಗರುಡ ವಾಹನನಾಗಿ ಬಂದಿದ್ದಾನಂತೆ, ಎದುರಿಗೆ ಪ್ರಕಟನಾಗುತ್ತಾ ಇದ್ದಾನಂತೆ. ಧ್ರುವರಾಜನ ಎದುರಿಗೆ ದೇವರು ಬಂದರೂ ಕಣ್ಣು ಬಿಡವಲ್ಲ, ಕಣ್ಣು ತೆಗಿತಾ ಇಲ್ಲ, ದೇವರು ನೋಡ್ಲಿಕ್ಕೆ ಅಂತ ಹೋಗುತ್ತಿಲ್ಲ. ಇನ್ನೂ ತಪಸ್ಸಿನಲ್ಲಿ ವಾಸುದೇವ ಮಂತ್ರವನ್ನು ಜಪ ಮಾಡ್ತಾ ಕೂತಿದ್ದಾನೆ. ದೇವರಂತಾನೆ, ಧ್ರುವರಾಜ ನಾ ಬಂದೀನು, ಕಣ್ಣು ಬಿಡು ನೋಡು, ಯಾಕೆ ಇನ್ನೂ ಜಪ ಮಾಡ್ತಾ ಇದ್ದೀಯಾ, ಬಂದು ಎದುರಿಗೆ ನಿಂತಿದ್ದೀನಿ ನೋಡಿ ನನ್ನನ್ನೇ. ಹೀಗೆ ಆ ಸಂದರ್ಭದಲ್ಲಿ ದೇವರು ಹೇಳ್ತಿದ್ರು ಕೂಡ ಕಣ್ಣು ಬಿಡ್ಲಿಲ್ಲಂತೆ. ಯಾಕೆ ಅಂತಂತಂದ್ರೆ ನಾರದರು ಹೇಳಿದ್ರು, ಸಣ್ಣ ಹುಡುಗ ಇವ, ನಾರದರೆಲ್ಲ ತಿಳಿಸಿ ನೋಡು, ದೇವತೆಗಳು ಮೋಸ ಮಾಡ್ತಾರೆ. ಆದ್ದರಿಂದ ಎಂದೂ ಕೂಡ ತಪಸ್ಸಿನಲ್ಲಿ ಅವರು ಇವರು ಏನಾದ್ರು ಮಾತಾಡಿಸಿದ ಕೂಡಲೇ ಮತ್ತೆ ಹಿಂಗೆಲ್ಲ ನಂಬ್ಕೊಂಡ್ಬಿಡ್ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾರದರು ಹೇಳಿದ್ರು, ಅಷ್ಟು ನಾರದರ ಮಾತು ಅಂದ್ರೆ ಪರಮ ಪ್ರಮಾಣ, ಗುರುಗಳ ಮಾತು ಅಷ್ಟು ನಿಷ್ಠ. ಆದ್ರಿಂದ ಯಾರೋ ಏನೋ ದೇವ್ರು ಬಂದಿರಿ ಅಂತ ಹೇಳಿ ನಮ್ಮ ಕಣ್ಣು ತೆಗಿಸ್ಬಿಟ್ರೆ, ತಪಸ್ಸು ಹಂಗೆ ಅರ್ಧಕ್ಕೆ ಹೋಗ್ಬಿಟ್ರೆ ಹಂಗೆ ಬಿಡಬಾರ್ದು ಅಂತ ಹಿಂಗೆ ಆತ ಕಣ್ಣೇ ಬಿಡಲಿಲ್ಲ. ದೇವರ ಆ ಸಂದರ್ಭದಲ್ಲಿ ಏನು ರೂಪ, ಏನು ನಾರದರು ಹೇಳಿದ್ರು, ಏನು ಧ್ಯಾನ, ಏನು ಆ ಒಂದು ಹೃದಯದಲ್ಲಿ ನೋಡ್ತಾ ಜಪದಲ್ಲಿ ಆತ ಕೂತಿದ್ನಲ್ಲ, ಒಳಗಿರೋ ರೂಪ ಅದೃಶ್ಯ ಮಾಡಿಬಿಡ್ತಾನೆ ಪರಮಾತ್ಮ. ಆ ರೂಪ ಕಾಣದೆ ಅಂತ ಎಲ್ಲಿ ಹೊರತು ಅಂತ ಕಂಡುಬಿಟ್ರೆ ಅದೇ ಹೊರಗೆ ಅಂತ ಮೈ ರೋಮಾಂಚನ ಆಯಿತು. ತಕ್ಕನೆ ಎದ್ದ, ಕೈ ಮುಗಿದ, ಸಾಷ್ಟಾಂಗ ನಮಸ್ಕಾರವನ್ನು ಹಾಕದ, ದೇವರನ್ನೇ ಪಿಳಿ 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 ನೋಡ್ತಾ ಇದ್ದಾನಂತೆ. ಕಣ್ಣು ತುಂಬ ಆನಂದ ಬಿಂದುಗಳು ಉದುರ್ತಾ ಇದ್ದಾವೆ. ದೇವರನ್ನು ಸ್ತೋತ್ರ ಮಾಡಿ ಹೊಗಳಬೇಕು, ಶಬ್ದ ಬರುವಲ್ತು,
ಮಾತಾಡಬೇಕು ಅಂತಾನೆ, ಕಂಠ ಬಿಗಿದು ಬರ್ತಾ ಇದೆ, ಏನ್ ಮಾಡಬೇಕು ತಿಳಿತಾ ಇದೆ. ಅವನು ಒದ್ದಾಡೋದನ್ನು ದೇವರು ನೋಡಿ ಆ ಸಂದರ್ಭದಲ್ಲಿ ಪಸ್ಪರ್ಶ ಬಾಲಸ್ಯ ತದಾ ಕಪೋಲೆ, ತನ್ನ ಶಂಖವನ್ನು ತಗೊಂಡು ಆತನ ಕೆನ್ನಿಗೆ ತಾಕಿಸ್ತಾನೆ ಪರಮಾತ್ಮ. ಧ್ರುವರಾಜನ ಕೆನ್ನಿಗೆ ದೇವರ ಸ್ಪರ್ಶ ತಾಕತಿದ್ದಂತೆ ಮೈಯಲ್ಲಿ ಮಿಂಚು ಬಂದಂತೆ ಆಯಿತು. ತತ್ಕಾಲದಲ್ಲಿ ಎಲ್ಲ ಇಂದ್ರಿಯಗಳು ಜಾಗೃತ ಆದವು. ನಾಲಿಗೆಯಿಂದ ಓತಪ್ರೋತವಾಗಿ ಸ್ತೋತ್ರಗಳು ಶಬ್ದಗಳು ಬರ್ಲಿಕ್ಕೆ ಆರಂಭ ಆಯಿತು. ಅದೇ ಧ್ರುವರಾಜ ಮಾಡಿದ್ದು ಸ್ತೋತ್ರ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಂತಹ ಹೇ ಸ್ವಾಮಿ, ನಮ್ಮ ಒಳಗೆ ಸಕಲೇಂದ್ರಿಯ ಪ್ರವರ್ತಕ ನೀನು ಅನ್ನೋದನ್ನು ಅನುಭವಕ್ಕೆ ತಂದು ಸ್ತೋತ್ರವನ್ನು ಮಾಡಿಸಿಕೊಳ್ತಾ ಇದ್ದೀಯಾ. ಇಷ್ಟ ಧ್ರುವರಾಜ ಪರಿಪರಿಯಾಗಿ ದೇವರಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ರೆ ದೇವರಂತಾನೆ, ಎಷ್ಟು ಕಷ್ಟಪಟ್ಟೆಪ್ಪ ನನ್ನ ಸಲುವಾಗಿ, ಯಾಕೆ ಇಷ್ಟೆಲ್ಲ ಶ್ರಮ ತಗೊಂಡು, ನಿನಗೇನು ಬೇಕು ಎಲ್ಲ ಅವಶ್ಯ ನಾನು ನೀಡ್ತಾ ಇದ್ದೀರಿ, ನೀ ಕೇಳದಾದ್ರೂ ನಾನೇ ಕೊಡ್ತೀನೋ. 36,000 ವರ್ಷ ಸಿಂಹಾಸನದಲ್ಲಿ ಚಕ್ರವರ್ತಿ ಸಾರ್ವಭೌಮನಾಗಿ ಬೆರಿಬೇಕು. ಇಷ್ಟ ಆ ಸಂದರ್ಭದಲ್ಲಿ ಧ್ರುವರಾಜನಿಗೆ ಸ್ವಾಮಿ ವರವನ್ನು ಕೊಟ್ಟಿರತಕ್ಕಂತಹ ಕ್ರಮ ಆಯ್ತಲ್ಲ. ನಿನಗೇನು ಅಪೇಕ್ಷೆ ಇತ್ತು ಅದನ್ನು ವರ ಕೊಟ್ಟಿರೋ ಹೌದಲ್ಲೋ, ಎಲ್ಲ ಆಯ್ತಲ್ಲ, ಇನ್ನೇ ನಾ ಹೋಗಲ್ಲ ಅಂತ ಹಿಂಗ ಆ ಸಂದರ್ಭದಲ್ಲಿ ಧ್ರುವರಾಜನಿಗೆ ಮಾತನಾಡಿಸ್ತಾ ಪರಮಾತ್ಮ ಅದೃಶ್ಯನಾಗಿ ಹೊರಟ. ಧ್ರುವರಾಜನ ತಪಸ್ಸು ಮಾಡಿ ಫಲ ಬಂತು, ಅಂತೂ ನಾನು ಸಕ್ಸಸ್ ಆದೆ ಅಂತ ಆನಂದ ಪಡ್ಬೇಕು ಹೌದಲ್ಲ. ಆನಂದ ಕ್ಷಣಕಾಲ ಪಟ್ಟ, ಆಮೇಲೆ ಬಹಳ ದುಃಖ ಪಡ್ತಾನೆ ಧ್ರುವರಾಜ. ಚೇ 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 ಏನ್ ತಪ್ಪು ಮಾಡಿಬಿಟ್ಟೆ ನಾನು. ನಾರದರ ಮಾತನ್ನು ನಾನು ಸರಿ ಅರ್ಥ ಮಾಡಿಕೊಳ್ಳಿಲ್ಲ. ನಾರದರು ಅಂದಿದ್ರು ವಿಘ್ನ ಆಗ್ತದೆ, ಸರಿಯಾಗಿ ವಿಚಾರವನ್ನು ಮಾಡಿ ಸಾಧನೆ ಮಾಡು ಅಂತಂದಿದ್ರು. ದೇವರು ಬಂದಿದ್ದ, ಮೋಕ್ಷ ಕೊಡು ಪರಮಾತ್ಮ ಬಂದಿದ್ದ. ಮೋಕ್ಷ ಕೊಡು ಅಂತ ದೇವರಲ್ಲಿ ಕೇಳಲಿಲ್ಲ. ನಾ ಇನ್ನು ಸಿಂಹಾಸನ ರಾಜ ವೈಭವ ಇಲ್ಲೇ ಇನ್ನು ಸಂಸಾರವನ್ನೇ ಕೇಳ್ಕೊಂಡು ಕೂತು ಬಿಟ್ಟನಲ್ಲ, ಮಹಾ ತಪ್ಪು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪಮುಪೇ ಇವಾನ್ನೇ, ಪಶ್ಚಾತ್ತಾಪವನ್ನು ಪಡ್ತಕ್ಕಂಥವನಾದ ಯಾರು ಧ್ರುವರಾಜ. ಅಂದ್ರೆ ಏನು ತಾತ್ಪರ್ಯ? ತಪಸ್ಸು ಎರಡು ರೀತಿ, ಸಕಾಮ ನಿಷ್ಕಾಮ. ಸಕಾಮ ಮಾಡಿ ತಪಸ್ಸು ಮಾಡಿದರೆ ಫಲ ಬಂದೇ ಬರ್ತದೆ. ಆದರೆ ಆ ಫಲ ಬಂದ ಮೇಲೆ ನಮಗೆ ಸಮಾಧಾನ ಆಗೋದಿಲ್ಲ. ಆಮೇಲೆ ನಾವು ಛೇ ಏನು ಇದನ್ನು ತಗೊಂಡು ಏನು ಮಾಡಬೇಕು, ಮತ್ತು ಅದನ್ನೇ ನಾವೇನು ಮಾಡ್ತೀವಿ, ಆ ಫಲವನ್ನು ನಾವು ಅದಕ್ಕೆ ದೃಷ್ಟಿ ಕೊಡೋದಿಲ್ಲ. ಯಾವುದಕ್ಕೆ ತಪಸ್ಸು ಮಾಡಬೇಕು, ನಾವು ನಿಷ್ಕಾಮ ತಪಸ್ಸು ಮಾಡಬೇಕು ಅನ್ನೋದು ಈ ಕಥಾದ ತತ್ವ. ಹೀಗೆ ಧ್ರುವರಾಜ ಬರ್ತಿದ್ದಂತೆ ಉತ್ತಾನಪಾದ ವಿರಕ್ತನಾಗಿ ಆತನಿಗೆ ರಾಜ್ಯವನ್ನು ಕೊಟ್ಟು ಹೊರಟು ಬಿಡುತ್ತಾನೆ. ಧ್ರುವರಾಜನ ಅಪಾರ ಮಹಿಮಾ, ಧ್ರುವಸ್ಯ ಉದ್ದಾಮ ಚರಿತಂ, ಅವನ ಕಥಾ, ಅಲ್ಲಿರ್ತಕ್ಕಂತಹ ಒಂದು ಮಹತ್ವ. ಧ್ರುವರಾಜ ಆ ಸ್ವಂತ ತನ್ನ ಮುಂದಿನ ರಾಜ್ಯಭಾರವನ್ನು ನಡೆಸಿದ್ದು. ಅದರಂತೇನೆ ತಾನು ಮುಂದೆ ಶರೀರವನ್ನು ಬಿಡುವ ಸಂದರ್ಭದಲ್ಲಿ ಬದರಿಗೆ ಹೋಗಿ ವಿಶಾಲ ಬದರಿಯಲ್ಲಿ ಏನು ಮಾಡ್ತಾನ ಆತ, ತನ್ನ ಸಾಧನವನ್ನು ಮಾಡಿ ದೇಹದಿಂದ ಹೊರಡುತ್ತಾನೆ. ದೇವತಾ ಲೋಕದಿಂದ ಬಂಗಾರದ ವಿಮಾನ ಬರ್ತದೆ ಆತನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಬಾರಪ್ಪ, ದೊಡ್ಡ ಹರಿಭಕ್ತ ನೀನು, ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತೀವಿ ಅಂತ ದೇವತಾ ಲೋಕದಿಂದ ಆತನನ್ನು ಕರ್ಕೊಂಡು ಸ್ವಾಗತವನ್ನು ಮಾಡುತ್ತಾರೆ ಧ್ರುವರಾಜನಲ್ಲಿ ಮೇಲಿನ ಲೋಕಕ್ಕೆ. ಯಥೋ ನಾವರ್ತತೆ, ಎಲ್ಲರೂ ಧ್ರುವಮಂಡಲಕ್ಕೆ ಹೋಗ್ಬೇಕಲ್ಲ, ಅಲ್ಲಿಗೆ ಆತನನ್ನು ಸ್ವಾಮಿ ಇಟ್ಟಿರತಕ್ಕಂತಹ ಅನುಗ್ರಹ. ಆ ಧ್ರುವರಾಜ ವಿಮಾನ ಹತ್ತಬೇಕಾದ್ರೆ 1 ಸೆಕೆಂಡ್ ಅಂತ ಏನು ಏನಿಲ್ಲ, ನಮ್ಮಮ್ಮ ಇದಕ್ಕೆಲ್ಲ ಕಾರಣ ನಮ್ಮ ತಾಯಿ. ಅವತ್ತು ನಾನು ಅಳ್ತಾ ಹೋದಾಗ ಏನಾದ್ರು ಚಾಕ್ಲೇಟು ಪೆಪರ್ಮೆಂಟು ಕೊಟ್ಟು ಸಮಾಧಾನ ಮಾಡಿಬಿಟ್ಟಿದ್ದಿದ್ರೆ ನಾ ದೇವ್ರನ್ನ ಕಾಣಬೇಕು ಅಂತ ಹೋಗ್ತಾನೆ ಇರಲಿಲ್ಲ. ದೇವರ ಬಗ್ಗೆ ಹೇಳಿದ್ಲು, ದೇವರ ಮಹಿಮಾ ಹೇಳಿದ್ಲು, ಅದನ್ನ ನೋಡಿ ದೇವ್ರನ್ನ ಕಾಣಬೇಕು ನನಗೆ ಪ್ರವೃತ್ತಿ ಬಂತು. ಇದಕ್ಕೆಲ್ಲ ಕಾರಣ ಯಾರು? ತಾಯಿ ಹೌದು. ಅದ್ಮೇಲೆ ಅಮ್ಮಯಲ್ಲಿ, ಅಮ್ಮನ ಬಿಟ್ಟು ನಾ ಯಾಕೆ ಬರ್ತೀನಿ ನೋಡಿ ಹಿಂಗಂತಾನೆ ಯಾರು? ಧ್ರುವರಾಜ. ಆಗ ಅವರಂತಾರೆ, ಧ್ರುವರಾಜ ನಿನ್ನಂತ ಹರಿಭಕ್ತನನ್ನು ಹಡೆದಿರ್ತಕ್ಕಂತಹ ಮಹತಾಯಿ ಎಲ್ಲಿದ್ದಾಳೆ ನೋಡಿ, ನಿನಗಿಂತ ಮುಂದಿನ ವಿಮಾನದಲ್ಲಿ ಇದ್ದಾಳೆ, ಆಗ್ಲೇ ಅಲ್ಲಿ ಹೋಗ್ತಾ ಇದ್ದಾಳೆ ಅಂತ ತೋರಿಸ್ತಾರಂತೆ. ಆ ವಿಮಾನದಲ್ಲಿ ಧ್ರುವರಾಜನ ತಾಯಿ ಹೋಗತಕ್ಕಂತಹದ್ದನ್ನೇ ಸಮಾಧಾನ ಆಯಿತು. ನಾನು ಆಮೇಲೆ ಹತ್ತೀನಿ ಅಂತ ನೋಡಿ. ಹೀಗೆ ಧ್ರುವರಾಜನ ಚರಿತ್ರೆ. ಪ್ರಾತಃ ಕಾಲದಲ್ಲಿ ಧ್ರುವರಾಜನ ಹೆಸರನ್ನು ಹಿಡಿದು ಧ್ರುವರಾಜ ವರದ ಅಂತ ಸ್ವಾಮಿಯನ್ನು ಕೊಂಡಾಡಿದರೆ ಸಾಕು. ಧನ್ಯಂ ಯಶಸ್ಯಂ ಆರೋಗ್ಯಂ, ಹೀಗೆ ಸಕಲ ವಿಧವಾಗಿರತಕ್ಕಂತಹ ಸನ್ಮಂಗಳವನ್ನು ನೀಡತಕ್ಕ ಕಥಾ ಇದು ಧ್ರುವರಾಜನ ಕಥಾ. ಅದಕ್ಕೆ ನಿರೂಪಣವನ್ನು ಮಾಡ್ತಾ ಇದ್ದಾರೆ ವಿದುರ ಮೈತ್ರಿಯ ಸಂವಾದದಲ್ಲಿ. ಅದರಂತೆ ಧ್ರುವರಾಜನ ವಂಶದಲ್ಲಿ ಬಂದಿರತಕ್ಕಂತಹ ಪೃಥ್ವಿರಾಜ, ಪ್ರಾಚೀನ ಬಲಿರಾಜ, ಅವರದೆಲ್ಲರ ಸಾಧನ ಕ್ರಮ, ಇವೆಲ್ಲ ರಾಜಾಧಿರಾಜನ ವೃತ್ತಾಂತ, ವೈರಾಗ್ಯಕ್ಕೆ ಬೇಕಾಗುವಂತೆ ಪುರಂಜನೋಪಾಖ್ಯಾನ, ಇವಿಷ್ಟೂ ಕೂಡ ಯಾಕಿದೆಲ್ಲ ಕಥಾ ಹೇಳ್ತಾ ಇದ್ದಾರೆ. ಹರಿಭಕ್ತರ ಸಾಧನ ಕ್ರಮವನ್ನು ನೋಡ್ತಾ ಇದ್ರೆ ರಾಜ್ಞಾಂ ಹರಿಯರ್ಪಿತಾತ್ಮನಾಂ, ಭಗವಂತನಲ್ಲಿ ಎಷ್ಟು ತಮ್ಮ ಮನಸ್ಸನ್ನು ಸಂಪೂರ್ಣ ಅರ್ಪಣವನ್ನು ಮಾಡಿ ಸಾಧನವನ್ನು ಮಾಡಿದ್ದಾರೆ ಚಕ್ರವರ್ತಿ ಸಾರ್ವಭೌಮರು. ಅಂತಹ ದೊಡ್ಡ ದೊಡ್ಡ ರಾಜಾದಿರಾಜರೇ ವಿರಕ್ತರಾಗಿ ಏಕಾಂತದಲ್ಲಿ ಸಾಧನೆ ಮಾಡಿದರು.
ಅಂದಮೇಲೆ ಅಖಂಡ ಭೂಮಂಡಲದ ಐಶ್ವರ್ಯ ಇದ್ದಂಥವರೇ ಎಲ್ಲ ತ್ಯಾಗ ಮಾಡಿದ್ರು. ನಮ್ಗೆ ದೇವರು ಅಷ್ಟೇನು ಕೊಟ್ಟಿಲ್ಲ. ನಮ್ಗೆ ಕೊಟ್ಟಿರೋದೇನೋ ಚೋಟುದ್ದ ಗೆಣುದ್ದ ಅಷ್ಟೇ ಇರತಕ್ಕಂಥ ಪದಾರ್ಥಗಳು. ಅದನ್ನೇ ನಾವು ತ್ಯಾಗ ಮಾಡಲಿಕ್ಕೆ ಯಾಕೆ ನಾವು ಹಿಂದೆ ಮುಂದೆ ನೋಡೋದಿದೆ ಅನ್ನೋದಕ್ಕೆ ಇದು ದೃಷ್ಟಾಂತ ಇದು ಅಂತಾರೆ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ತಿಳಿಸ್ತಾ. ಅಂದಮೇಲೆ ಸರ್ವಸ್ವರು ಯಾರೇ ಆಗಲಿ ಎಲ್ಲ ತಿಂತ ಉಣ್ತಾ ಎಲ್ಲ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ತೀನಿ ಅನ್ನೋ ಇಲ್ಲಪ್ಪ. ಎಲ್ಲ ಬಿಟ್ಟೇ ಹೋಗಬೇಕು. ವೈರಾಗ್ಯದಿಂದಲೇ ಸಾಧನೆ ಮಾಡಬೇಕು. ವೈರಾಗ್ಯಕ್ಕೆ ಮಹತ್ವ ಇರತಕ್ಕಂಥದ್ದು. ಅದಕ್ಕೆ ಇವರೆಲ್ಲ ರಾಜಾಜರಾಜಗಳ ದೃಷ್ಟಾಂತ ಇದೆ ಎಂಬತಕ್ಕಂಥದ್ದನ್ನು ನಿರೂಪಣವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಸ್ವಯಂಭೂ ಮನುವಿನ ದೇವಹೂತಿ, ಆಕೂತಿ, ಪ್ರಸೂತಿ, ಉತ್ತಾನಪಾದ ಎಲ್ಲ ರಾಜಾಜರಾಜರ ವಂಶವೃತ್ತಾಂತವನ್ನು ಹೇಳ್ತಾ ಇನ್ನು ಅದರಂತೆ ಪ್ರಿಯವ್ರತ ರಾಜನ ವಂಶವೃತ್ತಾಂತವನ್ನು ಪ್ರತಿಪಾದನವನ್ನು ಮಾಡಿದ್ದಾರೆ. ಆ ಪ್ರಿಯವ್ರತ ರಾಜ, ಅವನ ಸಾಧನ ಕ್ರಮ, ಆ ವಂಶದಲ್ಲೇ ಪರಮಾತ್ಮನ ದಿವ್ಯ ರೂಪ ಪ್ರಕಟ ಆಗಿರತಕ್ಕಂಥದ್ದು. ಅಲ್ಲಿ ಬಂದಿರತಕ್ಕ ನಾಭಿರಾಜ, ಆತನಿಗೆ ಮಕ್ಕಳಿರಲಿಲ್ಲ. ಆ ಸಂದರ್ಭದಲ್ಲಿ ನಾಭಿರಾಜನಿಗೆ ಸಂತಾನಕ್ಕೋಸ್ಕರವಾಗಿ ಯಜ್ಞವನ್ನು ನಡೆಸಿದಾಗ ಆಗ ಪರಮಾತ್ಮನ ರೂಪ ಪ್ರಕಟ ಆಗ್ತದೆ. ಎಲ್ಲ ಪುರೋಹಿತರು ಋತ್ವಿಕಗಳು ಕೇಳಿಕೊಂಡು ರಾಜನಿಗೆ ಒಳ್ಳೆ ಮಗ ಬೇಕಾಗಿದೆ, ಅದಕ್ಕೆ ನಾವು ಬೇಡ್ತಾ ಇದ್ದೀವಿ, ಅದಕ್ಕೆ ನಾಯಾಗಿ ಬರಬೇಕು ಅಂತ. ಎಷ್ಟೋ ಜನ ದೇವತೆಗಳಿದ್ದಾರೆ, ಅವ್ರನ್ನ ಇವ್ರನ್ನ ಕೇಳಿದ್ರೆ ಮಕ್ಕಳನ್ನು ಕೊಡ್ತಿದ್ರಲ್ಲ. ಅದಕ್ಕೇನಂತಾರೆ ಎಲ್ಲ ಬ್ರಾಹ್ಮಣರು, ಈ ರಾಜ ಅಂಥ ಇಂಥ ಮಗನನ್ನು ಬೇಡ್ತಾ ಇಲ್ಲ. ಪ್ರಜಾಭವಾದೃಶಿ ಆಶಾಸಾನಃ, ನಿಮ್ಮಂತೆ ಇರೋ ಮಗ ಬೇಕು ಅಂತ ಅಪೇಕ್ಷೆ ಇದೆ ಅಂತಂತಂದು. ಬಾಂಧದೆ ನನ್ನಂತೆ ಇರೋ ಮಗ ಅಂದ್ರೆ ನಾನೇ, ಇನ್ಯಾರೂ ಇಲ್ಲ, ಅದನ್ನು ನಾನೇ ಮಗ ಆಗಿ ಬರ್ಬೇಕೀಗ, ಆಯ್ತು ಬರ್ತೀನಿ ಅಂತ ಆ ಸಂದರ್ಭದಲ್ಲಿ ಬ್ರಾಹ್ಮಣರಿಗೆ ಅನುಗ್ರಹವನ್ನು ಮಾಡುತ್ತಾ ಆಗ ಪರಮಾತ್ಮನ ರೂಪ ಪ್ರಕಟ ಆಗಿದ್ದೇನೆ. ನಾಭಿರಾಜ, ಮೇರುದೇವಿ ಅವರಿಬ್ಬರ ಮಗನಾಗಿ ಪರಮಾತ್ಮ ಬಂದಿರತಕ್ಕ ರೂಪನೇ ಋಷಭಾವತಾರ. ಹಿಂಗೆ ಋಷಭ ರೂಪದಿಂದ ಸ್ವಾಮಿ ಬಂದಿರತಕ್ಕಂತಹ ಕ್ರಮ ಏನು ಅದ್ಭುತರು. ಈ ರೀತಿಯಿಂದ ಜಗತ್ತಿನ ಶಾಸನವನ್ನು ಮಾಡುತ್ತಾನೆ. ಸ್ವವರ್ಷಂ ಕರ್ಮ ಕ್ಷೇತ್ರಂ ಮನ್ಯಮಾನಃ. ಈ ಭಾರತ ಭೂಪ್ರದೇಶ ಇದು ಕರ್ಮಭೂಮಿ ಅನ್ನೋದು ಯಾರಿಂದ ಆಯ್ತಿದು? ಇದು ಋಷಭನಾಮಕ ಪರಮಾತ್ಮನಿಂದ. ಆಗ ಪರಮಾತ್ಮ ಇದನ್ನೇ ಕರ್ಮಭೂಮಿ ಎಂಬತಕ್ಕಂತಹ ಮಹಿಮಾವನ್ನು ಈ ಪ್ರದೇಶಕ್ಕೆ ಅದನ್ನು ವ್ಯವಸ್ಥಾವನ್ನು ಮಾಡಿದ್ದಾನೆ. ಆ ಋಷಭನಾಮಕ ಪರಮಾತ್ಮನಿಗೆ 100 ಜನ ಮಕ್ಕಳು, ಅದರಲ್ಲಿ ಹಿರಿಯನೇನೆ ಭರತ ಚಕ್ರವರ್ತಿ. ಆ ಭರತ ಚಕ್ರವರ್ತಿಯಿಂದಲೇನೆ ಈ ಪ್ರದೇಶಕ್ಕೆ ಭಾರತಮಿತಿ ವ್ಯಪದಿಶಂತಿ, ಇದಕ್ಕೆ ಭಾರತ ಅನ್ನೋ ಹೆಸರು ಬಂದಿರತಕ್ಕಂಥದ್ದು. ಅಂತಹ ಭರತ ಚಕ್ರವರ್ತಿ ಅವರೆಲ್ಲರಿಗೂ ಕೂಡ ಋಷಭನಾಮಕ ಪರಮಾತ್ಮ ಉಪದೇಶವನ್ನು ಮಾಡುತ್ತಾನೆ, ಮಕ್ಕಳಿಗೆಲ್ಲ ತಿಳಿಸಿಕೊಡುತ್ತಾನೆ. ಅವರಿಗಷ್ಟೇ ಇಲ್ಲ, ಜಗತ್ತಿಗೆ ಈ ಉಪದೇಶ ಬೇಕು ಅಂತ ಆ ಸಂದರ್ಭದಲ್ಲಿ ಹೇಳ್ತಾನೆ. ಏನಂತ? ನಾವು ದೇವರ ಮಕ್ಕಳು, ದೇವರೇ ನಮ್ಮನ್ನು ಹುಟ್ಟಿಸಿದ್ದಾನೆ, ನಾವು 100 ಜನ ದೇವರ ಮಕ್ಕಳು ಅಂದಮೇಲೆ ಅಪ್ಪನ ಆಸ್ತಿ ಎಲ್ಲ ಮಕ್ಕಳಿಗೆ ಬರ್ತದೆ ಅಂತ, ಹಂಗೆ ಮೋಕ್ಷ ಬರ್ತದೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಮೋಕ್ಷ ಬರಬೇಕು ಅಂತ ಆದರೆ, ಯಾಕೆ ದೇವ್ರದ್ದು ತಾನೆ ಮೋಕ್ಷ ಅಂದ್ರೆ ನಾವು ದೇವ್ರ ಮಕ್ಕಳಾಗಿಬಿಟ್ಟು ಏನು ಸಾಧನೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಮೋಕ್ಷಕ್ಕೆ ಹೋಗ್ಬಿಡ್ತೀವಿ. ಹಂಗೆಂದು ಸಾಧ್ಯ ಇಲ್ರಪ್ಪ. ನೀವು ಸಾಧನೆ ಮಾಡಬೇಕು. ಏನು ಸಾಧನೆ? ಯಾವ ಸಾಧನೆ ಮಾಡಬೇಕು? ಆ ಸಂದರ್ಭದಲ್ಲಿ ದೇವರು ಹೇಳ್ತಾನೆ, 2 ಬಾಗಿಲಿದೆ, ನೀವು ಯಾವ ಬಾಗಿಲಲ್ಲಿ ಹೋಗ್ತೀರಿ ನೀವೇ ಡಿಸೈಡ್ ಮಾಡಿ. ಯಾವುದದು? ಮತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇ ತವೋದ್ವಾರೋ ಯೋಷಿತಾಂ ಸಂಗಿ ಸಂಗೋ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತಾಃ. ಒಂದು ಮಹತ್ ಸೇವಾ, ದೊಡ್ಡವರ ಸೇವಾ ಮಾಡಿ. ಇಲ್ಲ ಅಂತಂತಂದ್ರೆ ವಿಷಯಾಸಕ್ತರ ಅವರ ಸಂಘಕ್ಕೆ ಹೋಗತಕ್ಕಂಥವರಾಗಿ. ಒಂದು ತಮಸ್ಸಿನ ದ್ವಾರ, ಇನ್ನೊಂದು ಮೋಕ್ಷ ದ್ವಾರ. ಯಾವ ಬಾಗಿಲು ಹಿಡ್ಕೋತೀರಿ ನೀವು? ಹಿಂಗ ಋಷಭನಾಮಕ ಪರಮಾತ್ಮ ಉಪದೇಶವನ್ನು ಕೊಟ್ಟಿರತಕ್ಕಂತಹ ಕ್ರಮ. ಆ ಉಪದೇಶದಂತೆ ಸಾಧನವನ್ನು ಮಾಡ್ತಾನೆ ಭರತ ಚಕ್ರವರ್ತಿ. ಎಂಥ ಸಾಧನ ಮಾಡಿದ್ರು ಕೂಡ ಒಂದು ಸಣ್ಣ ಜಿಂಕೆಯ ಮೇಲೆ ಅಭಿಮಾನಕ್ಕೆ ಒಳಗಾಗಿ ಏನಾಗಿಬಿಟ್ಟ ಆತ, ಮುಂದೆ ಜಿಂಕಿ ಜನ್ಮಕ್ಕೆ ಹೋಗಿಬಿಡ್ತಾನೆ. ಎಷ್ಟು ಒಂದು ಕ್ಷಣಕಾಲ ಅಭಿಮಾನ ಮಾಡಿದ್ದಕ್ಕೆ, ಅಂಥದ್ದು ಕ್ಷಣಕಾಲ ಜಿಂಕಿ ಮೇಲೆ ಅಭಿಮಾನ ಮಾಡಿದ್ದಕ್ಕೆ ಜಿಂಕಿ ಜನ್ಮ ಬಂತು. ಇನ್ನು ಮನೆ ತುಂಬ ನಾಯಿ ಕಟ್ಕೊಂಡ್ರೆ ಯಾವ ಜನ್ಮ ಬರ್ತದೆ ನಮಗೆ? ವಿಚಾರ ಮಾಡಿದಂಥ ಶಾಸ್ತ್ರ, ಇದೆಲ್ಲ ಶಾಸ್ತ್ರದಿಂದ ತಿಳಿಯೋದಿದೆ, ಹೌದಷ್ಟೇ. ಅಂಥದ್ದು ಆ ಜಿಂಕಿ ಜನ್ಮ ಕಳ್ಕೊಂಡು ಮುಂದೆ ಆದ ಬ್ರಾಹ್ಮಣನಾಗಿ, ಮುಂದೆ ಅವಧೂತನಾಗಿ ರಹುಗಣ ರಾಜನನ್ನು ಉದ್ಧಾರವನ್ನು ಮಾಡಿ ಬಿಂಬರೂಪದ ಉಪದೇಶವನ್ನು ಕೊಡತಕ್ಕಂತಹ ದೊಡ್ಡ ಸಾಧಕನಾಗಿದ್ದಾನೆ. ಇದೆಲ್ಲ ಪ್ರಿಯವ್ರತ ರಾಜನ ವಂಶ ವೃತ್ತಾಂತವನ್ನು ಪ್ರತಿಪಾದನವನ್ನು ಮಾಡುತ್ತಾ ಭೂಗೋಳ ಖಗೋಲಾದಿಗಳ ವೃತ್ತಾಂತವನ್ನೆಲ್ಲವನ್ನು ಕೂಡ ಪ್ರತಿಪಾದನವನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷತಃ ನರಕಾದಿ ಅನರ್ಥಗಳ ಸ್ವರೂಪದ ಚಿತ್ರಣವನ್ನು ಮಾಡುತ್ತಾರೆ. ಈ ನರಕವನ್ನು ತಪ್ಪಿಸಿಕೊಳ್ಳೋದಕ್ಕೆ ಇರೋದು ಒಂದೇ ಒಂದು ದಾರಿ. ಯಾವುದದು? ಭಗವನ್ ನಾಮೋಚ್ಚಾರಣ. ಅಲ್ಲಿ ನಾವು ಪಾಪ ಮಾಡ್ತೀವಿ, ಎಷ್ಟೋ ಕೋಟಿ ಕೋಟಿ ಜನ್ಮದಿಂದ ಪಾಪ ಮಾಡ್ತೀವಿ. ಅಂತ ಪಾಪಕ್ಕೆ ಬರೀ ದೇವರ ಹೆಸರು ಹೇಳಿದ ಮಾತ್ರಕ್ಕೆ ಹೋಗ್ಬಿಡ್ತದ ನೋಡಿ. ಇನ್ನೊಂದು ಯಾರಿಗಾದ್ರೂ ಪ್ರಶ್ನೆ ಬಂದರೆ ಯಾಕೆ ನಂಬಲಿಕ್ಕಾಗಬೇಕಲ್ಲ. ಅದಕ್ಕಂದ್ರು ನಾರಾಯಣೇತಿ ಜಗಾದ ಚತುರಕ್ಷರೋ, 4 ಅಕ್ಷರ ನಾರಾಯಣ ಅಂತ
ಬಾಯಿಂದ ಬಂತು. ಯಾರಿಗೆ? ಅಜಾಮಿಳನಿಗೆ. ಸಕಲ ಪಾಪ ಪರಿಹಾರ ಆಯಿತು, ಅಜಾಮಿಳ ಉದ್ಧಾರ ಆದ್ನಪ್ಪ. ಅಂದರೆ ಭಗವನ್ ನಾಮೋಚ್ಚಾರಣಕ್ಕೆ ಇರೋಷ್ಟು ಶಕ್ತಿ ಎಷ್ಟೋ ಕೃಷ್ಣಾಮೃತಾರ್ಣವದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ನಾಮನೋಸ್ತಿ ಯಾವತಿ ಶಕ್ತಿ. ದೇವರ ನಾಮಕ್ಕೆ, ದೇವರ ನಾಮಧೇಯಕ್ಕೆ, ನಾಮೋಚ್ಚಾರಣಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿ ಪಾಪ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಅಂತ. ಅಂದರೆ ಪಾಪ ಮಾಡೋ ಶಕ್ತಿ ಕಡಿಮೆ, ಭಗವನ್ ನಾಮೋಚ್ಚಾರಣದ ಶಕ್ತಿ ಬಹಳ ದೊಡ್ಡದು. ಆದರೂ ದೇವರ ನಾಮೋಚ್ಚಾರಣವನ್ನು ಮಾಡಲಿಕ್ಕೆ ನಮ್ಮ ನಾಲಿಗೆ ಹೋಗ್ತಿಲ್ಲ ಅಂತಂದ್ರೆ ಎಂಥ ದರಿದ್ರರು ನಾವು ಅಂತ ತಿಳ್ಕೋಬೇಕಾದಷ್ಟು. ಹೀಗೆ ಭಗವನ್ ನಾಮೋಚ್ಚಾರಣದ ಮಹತ್ವ ಇದನ್ನು ನೋಡಿಕೊಂಡು ಹಂಗಾರೆ ಪಾಪಿಷ್ಟ್ರಷ್ಟೇ ದೇವ್ರ ನಾಮ ಹೇಳಬೇಕು ಅಂತ ತಿಳ್ಕೊಂಡ್ಬಿಡಬಾರದು. ಹಂಗಾರೆ ಪುಣ್ಯವಂತರಿಗೆ ದೇವ್ರ ನಾಮೋಚ್ಚಾರಣೆ ಬೇಕಾಗಿಲ್ಲ ಅಂತ ಹಂಗೆ ಅನ್ಕೊಂಡ್ಬಿಡ್ಬೇಡ್ರಿ. ಎಲ್ಲರೂ ದೇವ್ರ ನಾಮೋಚ್ಚಾರಣೆ ಮಾಡೇ ಉದ್ಧಾರ ಆದವರು. ಅದಕ್ಕೆ ದೇವಾದಿ ದೇವತೆಗಳ ಕಥಾವನ್ನಿ, ನಾರಾಯಣ ವರ್ಮವನ್ನೇ, ಭಗವಂತನ ಆ ಒಂದು ನಾಮೋಚ್ಚಾರಣವನ್ನು ಮಾಡೇನೆ ಇಂದ್ರಾದಿ ದೇವತೆಗಳು ಆಪತ್ ಪರಿಹಾರವನ್ನು ಪಡೆದಿದ್ದಾರೆ. ಅದರಂತೇನೆ ಆ ಭಗವನ್ ನಾಮೋಚ್ಚಾರಣದಿಂದಲೇ ವೈಷ್ಣವ ವ್ರತವನ್ನು ಅನುಷ್ಠಾನವನ್ನು ಮಾಡಿ ದಿತಿದೇವಿ ಮರುದೇವತೆಗಳನ್ನು ಪುತ್ರರನ್ನು ಪಡೆದಿರತಕ್ಕ ಕಥಾ ಎಲ್ಲವೂ ಭಗವನ್ಮಯ ಇದೆ. ಎಲ್ಲವೂ ಭಗವದ್ಭಕ್ತಿಯಲ್ಲಿ, ಎಲ್ಲವೂ ಭಗವದ್ಜ್ಞಾನದಲ್ಲಿ, ಎಲ್ಲವೂ ಭಗವತ್ಪರವಾಗಿ ಸರ್ವಸ್ವ ಭಗವಂತನ ಮಹಿಮಾವನ್ನು ನಾವು ಮನಸ್ಸನ್ನು ಇಡಬೇಕು ಎಂಬತಕ್ಕಂತಹ ತತ್ವವನ್ನೇ ಶುಕಾಚಾರ್ಯರು ಪ್ರತಿಪಾದನವನ್ನು ಮಾಡ್ತಾ ಇದ್ದಾಗ ಆಗ ಪರೀಕ್ಷಿತ್ ರಾಜ ಕೇಳ್ತಾನೆ, ದೇವರಲ್ಲಿ ಇಷ್ಟೆಲ್ಲ ಮಹಿಮಾ ಇದೆ, ಗುಣ ಇದೆ, ಜ್ಞಾನ ಇದೆ, ಆನಂದ ಇದೆ, ಎಲ್ಲ ಇದೆ ಅಂತ ಹೇಳಿದ್ದು ಸರಿ, ಆದರೆ ದೇವರು ಒಬ್ರಿಗೊಂದು ಯಾಕೆ ಮಾಡ್ತಾನೆ? ನೋಡಿ, ಇದೊಂದು ದೊಡ್ಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ. ನೀವು ಒಬ್ರಿಗೊಂದು ಅಂದ್ರೆ ಏನಂತೆ? ಹೌದು, ಎಲ್ಲಿ ನೋಡಿದ್ರು ದೇವರು, ಎಲ್ಲರೂ ದೇವ್ರ ಮಕ್ಕಳು ಹೌದಲ್ಲ, ಎಲ್ಲರನ್ನೂ ದೇವರೇ ಸೃಷ್ಟಿ ಮಾಡಿದ್ದು ಹೌದಲ್ಲ. ಆದರೆ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ ರೀತಿ ಇದ್ದಾರಾ? ಒಬ್ರು ಶ್ರೀಮಂತರು, ಒಬ್ರು ಬಡವರು, ಒಬ್ರು ರೋಗಿಷ್ಠರು, ಒಬ್ರು ಆರೋಗ್ಯದಲ್ಲಿದ್ದಾರೆ, ಒಬ್ರಿಗೆ ಆಯುಷ್ಯ ಇದೆ, ಒಬ್ರಿಗೆ ಆಯುಷ್ಯ ಇಲ್ಲ, ಒಬ್ರು ಬುದ್ಧಿವಂತರು, ಒಬ್ರು ದಡ್ರು, ಒಬ್ಬರೊಬ್ರು ಒಂದೊಂದು ರೀತಿ ಯಾಕೆ ಆಗ್ತಾ ಇದ್ದಾರೆ? ದೇವರು ಎಲ್ಲರನ್ನೂ ದೇವರು ಸೃಷ್ಟಿ ಮಾಡಿದ ಮೇಲೆ ಎಲ್ಲರನ್ನೂ ಒಂದೇ ರೀತಿ ಇಡಬೇಕಾಗಿತ್ತು ಹೌದಲ್ಲ. ದೇವರು ಪಾರ್ಶಾಲಿಟಿ, ಪಕ್ಷಪಾತ ಮಾಡ್ತಾ ಇದ್ದಾನೆ. ಅವನಿಗೆ ಒಬ್ರು ಬೇಕು, ಒಬ್ರು ಬೇಡ ಅನ್ನತಕ್ಕಂತಹ ಒಂದು ಧೋರಣೆ ಇದೆ. ಇದು ತಪ್ಪಿದೆ, ದೋಷ ಇದೆ ಪರಮಾತ್ಮನಲ್ಲಿ ಅಂತ ಈ ರೀತಿಯಾಗಿ ಸಂಶಯ ಇದೇನು ನಾವು ಖಾತ್ರಿ ಹೇಳೋದಿಲ್ಲ. ಹಿಂಗೆ ಡೌಟ್ ಹಿಂಗೆ ಬರ್ತದೋ ಇಲ್ಲ ಯಾರಿಗಾದರೂ ಕೂಡ ಈ ಸಂಶಯಕ್ಕೆ ಪರಿಹಾರ ಮಾಡಿರಿ ಅಂತ ಶುಕಾಚಾರ್ಯನಿಂದ ಕೇಳಿದಾಗ ಭಗವಂತನಲ್ಲಿ ಯಾವುದೇ ದೋಷ ಇಲ್ಲ, ಯಾವುದೇ ಪಕ್ಷಪಾತಾದಿಗಳು ಇಲ್ಲ, ನೈಷ್ಕಾರುಣ್ಯ ಇಲ್ಲ, ಕಟುಕನಲ್ಲ, ಪರಮಾತ್ಮ ಕರುಣಾಳು ಇದ್ದಾನೆ, ಎಲ್ಲರಿಗೂ ಸಮನಾಗಿದ್ದಾನೆ ಅನ್ನೋದನ್ನು ನಮಗೆ ಮನದಟ್ಟು ಮಾಡಿಕೊಡಬೇಕು. ಆದರೆ ಅಷ್ಟು ಸುಲಭ ಆಗೋದಿಲ್ಲ. ಪ್ರಪಂಚ ನೋಡ್ತಾ ಇದ್ದಾಗ ಎಲ್ಲರಿಗೂ ದೇವರು ಏಕಪ್ರಕಾರ ಇರುವಂತೆ ಕಾಣಿಸ್ತಾ ಇಲ್ಲ. ಹಾಗಾದರೆ ದೇವರು ಸಮನೋ ವಿಷಮನೋ ಅನ್ನೋ ಪ್ರಶ್ನೆ ಬಂದಾಗ ಭಗವಂತನಲ್ಲಿ ಆ ಒಂದು ಸಮತ್ವವನ್ನೇ ಅರ್ಥ ಮಾಡಿಸ್ತಕ್ಕಂತಹ ದಿವ್ಯವಾದ ಕಥಾ ಯಾವುದದು? ನರಸಿಂಹ ಕಥಾ. ಅಂತಹ ನರಸಿಂಹ ಕಥಾವನ್ನೇ ಉಪದೇಶವನ್ನು ಮಾಡಿ ದೇವರು ಸಮ ಇದ್ದಾನೆ ಅನ್ನೋದನ್ನು ತಿಳಿಸ್ತಾರೆ. ಆ ನರಸಿಂಹ ದೇವರ ಕಥಾವನ್ನೇ ನಾಳೆ ಅಲ್ಲ ನಾಡದು ಏನು ಮಾಡ್ತೀವಿ? ನರಸಿಂಹದೇವರ ಕಥಾವನ್ನೇ ವಿಶೇಷತಃ ಅದನ್ನೇ ನಿರೂಪಣವನ್ನು ಮಾಡತಕ್ಕಂತಹ ದೃಷ್ಟಿಯಿಂದ ಇವತ್ತಿನ ಕಥಾವನ್ನೇ ಉಪಸಂಹಾರವನ್ನು ಮಾಡ್ತಾ ಇದ್ದೇವೆ. ಅದ್ಯ ಯಥಾಮತಿ ಕಥಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಾಳೆ ಇಲ್ಲ ಅಂತ ಇವತ್ತೇ ಒಂದು ಸ್ವಲ್ಪ ಹೆಚ್ಚು ಹೇಳಬೇಕು. ಈಗ ಬರೀತು
ಬಾಲಾಜಿದ ಆಯ್ತು ಆಯ್ತು ನಮ್ಗೆ ಕೊಡು ಹಾಂ ಬಂದ ಮಂತ್ರಾಕ್ಷರ ಜೊತೆಗೆ ಎಲ್ರಿಗೂ ಮುಟ್ಟಿಸಿ ಕೊಟ್ಬಿಟ್ರಿ ಕಂದ ಬಾ ಇನ್ಯಾರು ಹಾಂ ತಗೋ ಮಂತ್ರಾಕ್ಷರ ಜೊತೆಗೆ ಎಲ್ಲರಿಗೂ ಮಂತ್ರಾಕ್ಷರ ನೀರು ಕೊಡು ನೀರು ಆ ಕಡೆ ಇಟ್ಟು. ನಡೀತದೆ ಸ್ಟಾಪ್ ಮಾಡಿಬಿಡ ಅಲ್ಲ ಇವ್ರನ್ನ ಕೇಳೋಣ ಯಾರು ಅಂಕಲ್ ರೆಕಾರ್ಡಿಂಗ್ ಸ್ಟಾಪ್ ಮಾಡಲ ಮತ್ತೆ ಮಧ್ಯಾಹ್ನದ ಮೇಲೆ ಈಗ ಇಲ್ಲಿ ಸ್ನಾನಕ್ಕೆ ಹೋಗಿರ್ತಾರೆ.